ಸಾಯಿ ದಿವ್ಯ ಮಹಿಮೆ ನಾಮಃ. ಏನು ನಿಮ್ಮಗಳ ಚರ್ಚೆ? ನಿಮ್ ಸ್ವಾರ್ಥಕ್ಕೋಸ್ಕರ, ನಿಮ್ ಸಂಪಾದನೆಗೋಸ್ಕರ ಬಾಬನ್ ವಿಗ್ರಹ ತೋರಿಸಿ ದೇವ್ರ ಹಾಗೆ ಮಾಡಿ ಲಕ್ಷ ದುಡಿತಾ ಇದ್ದೀರಾ. ಬಾಬಾನ ಶಿವನ್ ಮಾಡ್ಬಿಟ್ರಲ್ರಿ. ಶಿವನ್ ಮಾತ್ರ ಅಲ್ಲ, ಶ್ರೀ ಮಹಾವಿಷ್ಣುನು ಮಾಡ್ಬಿಟ್ರಿ ನೀವು. ದೇವ್ರುಗಳೆಲ್ಲ ಏನಾಗ್ಬೇಕೀಗ? ಬಾಬಾನ ನೋಡಿರೋರಾಗ್ಲಿ, ಅವರ ಜೊತೆ ತಿರುಗಾಡಿರೋರಾಗ್ಲಿ ನೀವೇನಾದ್ರೂ ನೋಡಿದ್ದೀರಾ? ಹೋಗ್ಲಿ, ಬಾಬಾ ಏನ್ ಮಾಡಿದ್ದಾರೆ ನಿಮಗೆ ಗೊತ್ತಾ? ಭಿಕ್ಷಾಟನೆ ಮಾಡ್ತಿದ್ರು. ಆ ಭಿಕ್ಷೆನಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ? ನಮ್ಮ ಪಾಪಗಳನ್ನ ಈಸ್ಕೊಂಡು ರಕ್ಷಣೆ ಮಾಡ್ದೋನು ಅಂತ ಹೇಳ್ತಿದ್ರು. ಬಾಬಾ ಯಾರತ್ರ ಆದ್ರೂ ಹೇಳಿದಾರ? ಜನರು ಅನ್ಕೋತಾ ಇದ್ರು. ಕುಷ್ಠರೋಗಿಯನ್ನು ವಾಸಿ ಮಾಡಿ ಮಾಮೂಲಿ ಮನುಷ್ಯನನ್ನಾಗಿ ಮಾಡಿದ್ ಗೊತ್ತಿಲ್ವಾ? ವಾಸ್ತವ ಬಾಬಾ ಹೇಳಿದ್ರ? ಜನರು ಅನ್ಕೋತಾ ಇದ್ರು. ಮಸೀದಿನಲ್ಲಿ ನೀರಿನಲ್ಲಿ ಜ್ಯೋತಿ ಬೆಳಗಿಸಿದ್ದು ನಿಜ ಅಲ್ವಾ? ನಿಜಾನ? ಇದನ್ನೆಲ್ಲ ತಿಳಿದುಕೊಂಡ ಜನರು ಬಾಬಾನ ದೇವರಂದ್ರೆ ಹೊರತು ಬಾಬಾ ಯಾವಾಗಲೂ ನಾನು ದೇವರು ಅಂತ ಹೇಳಿಲ್ಲ. ಉಸ್ಮಾನ್ ಬಾಯ್, ನಿನ್ನ ಮಗಳು ಬದುಕೋದಿಲ್ಲ ಅಂತ ಹೇಳಿದಾಗ ಬದುಕಿಸಿದ್ದು ಯಾರು? ಡಾಕ್ಟರ್ ವಿಶ್ವನಾಥ್ ಅವರು ದೇವರಾಗಿ ಬಂದು ನನ್ನ ಮಗುನ ಕಾಪಾಡಿದ್ರು. ಅವರು ಡಾಕ್ಟ್ರೇ ಅಲ್ವಾ? ಮತ್ತೆ ನೀ ಯಾಕೆ ದೇವರಂತೀಯ? ವಿವರವಾಗಿ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದರಲ್ಲೂ ದೇವರು ಇದ್ದೇ ಇರ್ತಾನೆ. ವಿಚಾರ ಮಾಡಿದರೆ ವಿವಾದವಲ್ಲದೆ ಬೇರೆ ಏನೂ ಇಲ್ಲ. ಎಲ್ಲ ಮತಗಳು ಒಂದೇ ಅಂತ ಹೇಳೋದಕ್ಕೆ ಬಾಬಾ ಮಸೀದಿನಲ್ಲಿ ವಾಸ ಇದ್ದಾರೆ. ಗೊತ್ತಾದ ತಕ್ಷಣ ಕುಷ್ಠರೋಗಿಯನ್ನು ಮಾಮೂಲು ಮನುಷ್ಯನನ್ನಾಗಿ ಮಾಡಲಿಲ್ಲವ? ಅಷ್ಟೇ ಯಾಕೆ, ಬಾಬಾನೂ ಕರ್ಮ ಅನುಭವಿಸೋದಕ್ಕಾಗಿ ಅಳಿಯನಿಗಾದ ಸಾವನ್ನ ತಾನು ಸ್ವೀಕಾರ ಮಾಡಿದ್ರು. ಅಷ್ಟಕ್ಕೂ ಬಾಬಾ ಮನುಷ್ಯರ ದೇವ್ರ? ಬಾಬಾ ಭೂಮಿ ಮೇಲೆ ಮಾಮೂಲು ಮನುಷ್ಯನಾಗೇ ಬಂದರು. ನೋಡಿದ ಜನರು ಭಿಕ್ಷಿಕ ಅಂದರು, ಜೋಗಿ ಅಂದರು, ಯೋಗಿನೂ ಅಂದರು. ಅವರ ಮಹಿಮೆಗಳನ್ನು ತಿಳಿದ ಜನರು ಕೊನೆಯದಾಗಿ ದೇವರು ಅಂದರು. ದಶಾವತಾರ ಏನು ಅಂತ ನಿಮ್ಗೆ ಗೊತ್ತಾ? ಮತ್ಸ್ಯ, ಕೂರ್ಮ, ವರಾಹ, ವಾಮನ, ನರಸಿಂಹ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. 10 ಅವತಾರಗಳು ನಮಗ್ ಗೊತ್ತು. ನಾವು ಪಂಡಿತರು, ನಮಗ್ ಗೊತ್ತು. ಈ ಅವತಾರಗಳಲ್ಲಿ ಶಿವನ ಹೆಸರು ಇಲ್ಲ ಅಂದ್ರೆ ಅವ್ರನ್ನ ದೇವರು ಅಂತಾರ? ಅವತಾರಗಳು ಬೇರೆ, ಅನೇಕ ರೂಪಗಳು ಬೇರೆ. ಇಷ್ಟು ಗೊತ್ತಿಲ್ವಾ ನಿಮ್ಗೆ? ಸ್ವಲ್ಪ ಅರ್ಥ ಆಗೋ ತರ ಹೇಳ್ತೀರಾ? ದಶಾವತಾರನ ದುಷ್ಟ ಸಂಹಾರಕ್ಕೋಸ್ಕರ ಎತ್ತಿದ್ದು. ಅವ್ರ ರೂಪಗಳು ಮಾನವನ ಕಷ್ಟಗಳನ್ನ ತೀರ್ಸಕ್ಕೋಸ್ಕರ ಎತ್ತಿದ್ದು. ಮತ್ತೆ ಬಾಬಾ ಮನುಷ್ಯರ ಕಷ್ಟಗಳು ತೀರಿಸಲಿಲ್ವಾ? ನಮ್ಮಲ್ಲಿರುವ ಅಜ್ಞಾನಗಳನ್ನು ತೊಳೆದು ಹಾಕಲು ಬಾಬಾ ಬತ್ತಿ ಬೆಳಗಿಸಲಿಲ್ವಾ? ಆ ಗುಡಿಯಲ್ಲಿ ನಮ್ಮ ಜ್ಞಾನವನ್ನು ಸ್ವಲ್ಪ ಸುಟ್ಟ ಹಾಕಿ ಜ್ಞಾನ ಇಲ್ಲದೆ ವರ್ತಿಸ್ತಿದ್ದೀರಿ. ಮಡಿ ಆಚಾರ ಎಲ್ಲಾನು ಮರೆತು ಎಲ್ಲರೂ ಬಾಬುನ್ ಗುಡಿಗೆ ಹೋಗಿ ವಿಗ್ರಹನ ಮುಡ್ತಿದ್ದಾರೆ. ಎಲ್ಲಾನು ಹೀಗೇನೆ ಆದ್ರೆ ಆಚಾರಗಳೆಲ್ಲ ಹಾಳಾಗೋಗಲ್ವಾ? ವಿಗ್ರಹಗಳೆಲ್ಲ ಮೈಲ್ಗೆ ಆಗಲ್ವಾ? ಶಂಕರಾಚಾರ್ಯರಿಗೆ ಶಿವ ಚಂಡಾಳ ರೂಪದಲ್ಲಿ ದರ್ಶನ ಕೊಟ್ಟು ಜ್ಞಾನವಂತನಾಗಿ ಮಾಡಿದ್ದು ಗುರುತಿಲ್ವಾ? ಆ ಚಂಡಾಲನನ್ನು ಶಂಕರನು ಕೈಗಳಿಂದ ಹಪ್ಪಿಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು ಗೊತ್ತಿಲ್ವಾ? ಎಷ್ಟೋ ದೇವಸ್ಥಾನಗಳು ಕಟ್ಟುತ್ತಿದ್ದಾರೆ, ಆ ಗುಡಿಗಳಲ್ಲಿ ವಿಗ್ರಹಗಳು ಪ್ರತಿಷ್ಠಾಪಿಸಿದ್ದಾರೆ. ಆ ವಿಗ್ರಹಗಳನ್ನು ಕೆತ್ತಿದ್ಯಾರು? ಆ ಗುಡಿಗಳಿಗೆ ಕಲ್ಲು ಹೊಡೆದಿದ್ಯಾರು? ಆ ಗರ್ಭಗುಡಿಗೆ ಬಾಗಿಲಿಟ್ಟಿದ್ಯಾರು? ಎಲ್ಲ ಧರ್ಮಗಳು ಬೆರೆತರೇನೆ ದೇವರ ಗುಡಿ ಕಟ್ಟಕ್ಕಾಗೋದು. ಎಲ್ಲ ಮತಗಳು ಸೇರಿದ್ರೇನೆ ಮೆರವಣಿಗೆ ಮಾಡೋಕ್ಕಾಗೋದು. ಗಾಳಿ ಹಿಂದೂ ಅಂತ, ನೀರು ಮುಸ್ಲಿಂ ಅಂತ, ಭೂಮಿ ಕ್ರೈಸ್ತ ಮತ ಅಂದ್ಕೊಂಡ್ರೆ ಒಬ್ಬರಿಗೆ ನೀರು ಸಿಕ್ಕಲ್ಲ, ಒಬ್ಬರಿಗೆ ಗಾಳಿ ಸಿಕ್ಕಲ್ಲ. ಎಲ್ಲರೂ ಅಲ್ಲಿಗೆ ಹೋಗಬೇಕಾಗಿದ್ದೆ. ಈ ಸೂಕ್ಷ್ಮಗಳೆಲ್ಲ ಗ್ರಹಿಸಲು ಬಂದಿರುವ ಆ ರೂಪವೇ ಶ್ರೀ ಸಾಯಿ. ನೀವು ಅಂದುಕೊಂಡಿರುವ ರೀತಿ ದೇವಸ್ಥಾನಕ್ಕೆ ಹೋಗಿ ದೇವರ ವಿಗ್ರಹಗಳನ್ನು ತಾಕಿದರೆ ಕೊಳಕಾಗುವುದಿಲ್ಲ. ನಮ್ಮಲ್ಲಿರುವ ಕೊಳಕು ಪ್ರಚಾರವಾಗುತ್ತೆ. ಭಕ್ತರ ಆಸೆ, ಪೀಠಾಧಿಪತಿಗಳು, ಗುರುಗಳು, ಮಠಾಧಿಪತಿಗಳು, ಮಹಾಜ್ಞಾನಿಗಳು ಅವರ ಮನೆಗಳಿಗೆ ಬಂದರೆ ಅವರ ಮನೆಗಳು ಪವಿತ್ರ ಆಗುತ್ತೆ ಅಂತ ಆಸೆ ಪಡ್ತಾರೆ. ಜ್ಞಾನವನ್ನು ಪ್ರಸಾದ ಮಾಡುವ ನೀವು ಅವರನ್ನು ಆಶೀರ್ವಾದ ಮಾಡುವುದಕ್ಕೆ ಬೇರೆ ಏನಾದರೂ ಬೇಕಾ ನಿಮಗೆ? ಕೋಟಿ ಜನರಿಗೆ ಮಾರ್ಗದರ್ಶಕರು ನೀವು. ನಿಮ್ಮ ವಿಚಾರಕ್ಕೆ ಜನರನ್ನು ರೊಚ್ಚಿಗೆಬ್ಬಿಸುವುದು ನಿಮ್ಮ ಧರ್ಮ ಅಲ್ಲ. ಕೃಷ್ಣ ಪರಮಾತ್ಮನು ಹೇಳಿದ್ದು ಮರ್ತೋದ್ರ? ರಾಕ್ಷಸರಲ್ಲಿ ಪ್ರಹ್ಲಾದ, ದೇವತೆಗಳಲ್ಲಿ ಇಂದ್ರನು, ಮೃಗಗಳಲ್ಲಿ ಶಿವ, ಪಕ್ಷಿಗಳಲ್ಲಿ ಗರುಡ ನಾನೇ ಅಂತ. ಮನುಷ್ಯ ದೈವರೂಪ, ಪ್ರಹ್ಲಾದ ಮನುಷ್ಯನೇ ಅಲ್ವಾ? ಮನುಷ್ಯನಾಗಿ ಹುಟ್ಟಿ ಮನುಷ್ಯರ ಮಧ್ಯೆ ಬೆಳೆದು ಮನುಷ್ಯನನ್ನು ಸನ್ಮಾರ್ಗದಲ್ಲಿ ಬೆಳೆಸುತ್ತಾ ಲೋಕ ಕಲ್ಯಾಣ ಮಾಡುತ್ತಿರುವ ಬಾಬಾ ಯಾಕೆ ದೇವರಾಗಬಾರದು? ಯಾರ ನಂಬಿಕೆ ಅವರದು, ಅವರವರ ದೇವರನ್ನು ಪೂಜೆ ಮಾಡಿಕೊಳ್ಳಿ.
ಬಾಧೆಗಿಂತ ಮನುಷ್ಯತ್ವ ದೊಡ್ಡದು, ಮಾನವತೆಗಿಂತ ದೈವತ್ವ ದೊಡ್ಡದು. ಆ ದೈವತ್ವ ತುಂಬಿಕೊಂಡಿರುವ ಮಾನವ ದೇವರೇ ಶ್ರೀ ಸಾಯಿ. ಆ ಸಾಯಿ ದೈವಂ. ಸ್ವಾಮಿ, ನಮ್ಮಲ್ಲಿದ್ದ ಅಜ್ಞಾನನ ತೆಗೆದು ನಮ್ಗೆ ಜ್ಞಾನೋದಯನ ಮಾಡಿಸಿದ್ರಿ. ಗೀತಾಸಾರ ತಿಳಿಸಿದ್ದು ಆ ಕೃಷ್ಣ ಪರಮಾತ್ಮ. ಜೀವನ ಸಾರವನ್ನು ಎಲ್ಲರಿಗೂ ಅರ್ಥವಾಗಿ ಹೇಳಿದ್ದು ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆ ಸಾಯಿನಾಥ. ಆ ಸಾಯಿಯೇ ದೇವರು, ಆ ಸಾಯಿಯೇ ದೇವರು, ಆ ಸಾಯಿಯೇ ದೇವರು. ಸಾಯಿರಾಮ್ 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 ಸಾಯಿರಾಮ್. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಈ ಹೊಗೆ, ಹೂವು, ಹಣ್ಣು, ಹಾಲು ಇದೇನ್ ಮನೆನಾ ಇಲ್ಲ ಮಠಾನ? ತೆಗೆದಾಕ್ರಿ ಇದನ್ನೆಲ್ಲ. ಇವತ್ತು ಗುರು ಪೂರ್ಣಿಮೆ ಕಣ್ರಿ. ಇವತ್ತು ಬಾಬಾ ಪೂಜೆ ಮಾಡಿದ್ರೆ ಎಲ್ಲಾನು ಒಳ್ಳೇದಾಗತ್ತಂತೆ. 10 ನಿಮಿಷದಲ್ಲಿ VIP ಕಾಂಟ್ರಾಕ್ಟರ್ಸ್ ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದೀನಿ. ಅವರೆಲ್ಲ ಮನೆಗೆ ಬಂದು ಇದನ್ನ ನೋಡಿದ್ರೆ ಏನ್ ಅನ್ಕೋತಾರೆ? ಸಾಯಿ ವ್ರತ ಮುಗಿದ್ಮೇಲೆ ನೀವು ಪ್ರಸಾದ ತಗೊಂಡ್ರೆ ನಿಮ್ ಬಿಸ್ನೆಸ್ಗೆಲ್ಲ ಒಳ್ಳೇದಾಗತ್ತೆ. ಬಾಯಿ ಮುಚ್ಕೊಳ್ಳೆ. ಬಾಬಾ ಪುಣ್ಯಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಕೆಲಸ ಮಾಡೋದಷ್ಟೇ ನನಗೆ ಗೊತ್ತಿರೋದು. ಏನ್ ನೋಡ್ತಾ ಇದ್ದೀರಾ? ಎದ್ದೇಳಿ, ತೆಗೆದಾಕ್ರಿ ಇದನ್ನೆಲ್ಲ. ಎದ್ದೇಳಿ. ಅಪಚಾರ ಆಗೋಯ್ತು ಬಾಬಾ. ಬಾಬಾ ನನ್ನ ಕ್ಷಮಿಸು ಬಾಬಾ. ಏನ್ ಸರ್, ಇನ್ನು ಫ್ಲೈಓವರ್ ಕೆಲಸ ಆಗಿಲ್ಲ? ಆ ಗುಡಿಸಲ್ಗಳನ್ನ ಖಾಲಿ ಮಾಡ್ತೀರಾ ಇಲ್ಲ ನಾವೇ ಮಾಡಬೇಕಾ? ನಾನು ಮೊದಲೇ ದುಡ್ಡು ಕೊಟ್ಟಿದ್ದೀನಿ. ಆ ಕಾಂಟ್ರಾಕ್ಟ್ ನನಗೆ ಸಿಗಬೇಕು. ನಾಳೆಯಿಂದ ಕೆಲಸ ಶುರು ಮಾಡಿಲ್ಲ ಅಂದರೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಬೇಕು ಅಂತ ಇಂಜಿನಿಯರ್ ಹೇಳಿದ್ದಾರೆ. ಸಂಜೆ ಏನಪ್ಪ ಅಷ್ಟೊಂದು ಆತರ ಪಡ್ತಾ ಇದೀಯಾ? ಇಷ್ಟೊತ್ತಿಗೆ ನಿನ್ ಕೆಲಸ ಆಗೋಗಿರ್ಬೋದು ಅನ್ಕೊಂಡಿದ್ದೆ. ಇದೊಳ್ಳೆ ಆಯ್ತು. ಲೋ ಸೈದಲು ಸರ್, ಆ ವರ್ಕ್ ಇನ್ಸ್ಪೆಕ್ಟರ್ ಇಬ್ರಾಹಿಂನ ಒಂದ್ಸಲ ಕರಿ. ಆಗ್ಲಿ ಸರ್. ಅಲ್ಲಾಹು ಅಕ್ಬರ್. ಸರ್, ನಿಮ್ಮನ್ನ ಇಂಜಿನಿಯರ್ ಅವ್ರು ಕರೀತಿದ್ದಾರೆ. ಹಾ, ಬರ್ತೀನಿ. ಸರ್ ಕರೆದ್ರಂತೆ? ಏನಪ್ಪ ಫ್ಲೈಓವರ್ ಕೆಲಸ ಎಲ್ಲಿವರೆಗೂ ಬಂದಿದೆ? ಕೆಲಸ ಶುರು ಮಾಡಲಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಪ್ಪ. ಏನ್ ಮಾತಾಡ್ತಿಲ್ಲ? ಯಾಕೆ ತಲೆ ತಗ್ಸ್ಕೊತಾ ಇದ್ದೀಯ? ಯಾಕಯ್ಯ? ಅದನ್ನ ನಂಬ್ಕೊಂಡ್ರೆ ಧರ್ಮವರಂ ಹೋಗಿ ಅನ್ನವರಂ ಹೋಗುತ್ತಂತೆ. ಹಂಗಿದೆ ಈ ಸಾರತ್ರ. ನೀನ್ ನಂಬ್ಕೊಂಡು ನಾನು ಕೆಲಸದಲ್ಲಿ ಇಳಿದಿದ್ದೀನೋಳು, ನಾನು ಚಪ್ಪಲಿ ನಾನೇ ಹೊಡ್ಕೋಬೇಕು. ಇದೊಳ್ಳೆ ಆಯ್ತು. ಏನಯ್ಯ ಚೀಫ್ ಇಂಜಿನಿಯರ್ ಅನ್ಕೊಂಡ ಚೀಫ್ ಇಂಜಿನಿಯರ? ಕಾಂಟ್ರಾಕ್ಟರ್ ಗಲಾಟೆ ಮಾಡ್ತಾ ಇಲ್ವಾ? ಹೇಳಿದ ಟೈಮ್ಗೆ ಕೆಲಸ ಆಗ್ಲಿಲ್ಲ ಅಂದ್ರೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿದ್ರೆ ಟೆಂಡರ್ ಕಟ್ಟೆ ಲೆಕ್ಕ ಕೇಳ್ತಾ ಇದ್ರೆ ಸಮಾಧಾನ ಹೇಳು. ಸರ್, ಅಲ್ಲಿ ವಾಸವಾಗಿರೋ ಪೂರಿ ಕುಟುಂಬದವರು ತುಂಬಾ ವರ್ಷದಿಂದ ಅಲ್ಲೇ ಬದುಕ್ತಿದ್ದಾರೆ. ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಬದುಕ್ತಿರೋ ಎಲ್ಲಾ ಜನಗಳು ರೋಡ್ಗೆ ಬರ್ತಾರೆ. ಗುಡಿಸ್ಲುಗಳನ್ನ ಬಿಟ್ಟು ಅಲ್ಲಿರೋ ಬಾಬಾ ದೇವಸ್ಥಾನ ಕೂಡ ಹೊಡೆದಾಕ್ಬೇಕಾಗತ್ತೆ. ಅದಕ್ಕೆ ನನ್ನ ಮನಸ್ಸು ಹೋಗ್ತಾನೆ ಇಲ್ಲ ಸರ್. ಅದಕ್ಕೆ ಇನ್ನ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಸರ್. ಏನಯ್ಯ ನೀನ್ ಹೇಳೋದು? ಎಲ್ಲಾ ರೇಟು ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಗುಡಿನಲ್ಲಿ ಪೂಜೆ ಮಾಡ್ತಾ ಇಲ್ವಾ? ನಿಂದೊಳ್ಳೆ ಕಥೆ ಆಯ್ತು. ನಿನ್ಗೇನೋ ಬುದ್ಧಿ ಇದೆಯಾ? ಮುಸ್ಲಿಂ ಆಗಿ ನಿನ್ ಗುಡಿ ಬೆಳೆಸೋದಕ್ಕೆ ನೋವೇನಪ್ಪ? ಕಷ್ಟ ಬಂದ್ರೆ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ನೋವು ಪಟ್ಟೆ ಪಡ್ತಾರೆ. ಹಾಗೇನೆ ಮನುಷ್ಯಕ್ಕೆ ಸುಖ ಬಂದ್ರೆ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಸಂತೋಷ ಪಟ್ಟೆ ಪಡ್ತಾರೆ. ಕಷ್ಟ ಸುಖ ಅನುಭವಿಸೋದು ಮತದಲ್ಲಿಲ್ಲ, ಮನುಷ್ಯನಲ್ಲಿದೆ. ಎಲ್ಲಾ ಮತಗಳಿಗೂ ಒಬ್ಬನೇ ದೇವರು. ಅದನ್ನ ಜನಕ್ಕೆ ತಿಳಿಸೋಕೇನೆ ಆ ಬಾಬಾ ಮಸೀದಿಲಿ ಜ್ಯೋತಿ ಬೆಳಗಿ ಜ್ಯೋತಿಶ್ವರ ಆದ್ರು. ನೋಡು ಸರ್, ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಬೇಕು ಸರ್. ಕೆಟ್ಟದನ್ನ ಅವಕಾಶ ಸಿಕ್ಕಿದ್ರು ಮಾಡಬಾರ್ದು ಸರ್. ನಿನ್ನ ಹತ್ರ ನೀತಿಗಳು ಹೇಳ್ಸ್ಕೊಳ್ಳೋ ಸ್ಟೇಜಲ್ಲಿ ನಾನಿಲ್ಲಯ್ಯ. ನೀನು ಕೆಲಸದಲ್ಲಿ ಇರಬೇಕು ಅಂದ್ರೆ ಮೊದಲು ಕೆಲಸ ಶುರು ಮಾಡು, ಇಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಳ್ತೀನಿ. ಸರಿನಾ ಸರ್? ಅದು ನೋ ಮೋರ್ ಆರ್ಗ್ಯುಮೆಂಟ್ಸ್. ದೇವಸ್ಥಾನಗಳು ದಬ್ಬೋದು ಇದೆ. ಹೋಗ್ ಕೆಲಸ ಶುರು ಮಾಡು. ಹೋಗ್ತಾ ಇರ್ಬೇಕು ಗಾಡಿ. ಹೋಗು ಮುನ್ನಾಬಾಯಿ. ಭಯ ಯಾಕೆ? ನಾಳೆ ಬೆಳಗ್ಗೆ ಕೆಲಸ ಶುರು ಮಾಡ್ತಾ ಇಲ್ವಾ? ಈ ಮಾತು ಸುಂದರಿಗೆ ಕಿವಿನಲ್ಲಿ ಹಾಕು. ಆಯ್ತದ. ಕಸ ಮಾಡಿಲ್ವಾ ನಮ್ ಇಬ್ರಾಹಿಮು? ಏಯ್ ಸೈದು, ಒಂದ್ ಟೀ ಹೇಳು. ಏಯ್, ಕಾರ್ ಯಾಕೆ ನಿಲ್ಲಿಸ್ದೆ? ಸರ್, ಬಾಬಾ ಪಲ್ಲಕ್ಕಿ ಎದುರುಗಡೆ ಬರ್ತದೆ. ಬಂದ್ರೆ ಕಾರ್ ನಿಲ್ಲಿಸ್ತೀಯಾ?
ಹೋಗು. ಸರ್ ಭಕ್ತರು ಜಾಸ್ತಿ ಇದ್ದಾರೆ, ಪಲ್ಲಕ್ಕಿಗೆ ಅಡ್ಡವಾಗಿ ಹೋಗೋದು ಒಳ್ಳೇದಲ್ಲ, ನಾವೇ ಹಿಂದಕ್ಕೆ ಹೋಗೋಣ ಸರ್. ಏಯ್, ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಬೇಗ ಹೋಗ್ಬೇಕು. ಆ ಪಲ್ಲಕ್ಕಿನ ಹಿಂದೆ ಹೋಗೋ ಕೇಳು. ಸರ್ ಅರ್ಜೆಂಟಾಗಿ ಹೋಗ್ಬೇಕು, ಸ್ವಲ್ಪ ಪಲ್ಲಕ್ಕಿನ ಹಿಂದಕ್ಕೆ ತಗೊಳ್ಳಿ. ಸರ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರಿ. ಸರಿನಾ ಸರ್? ಏನು? ಸರ್, ಬಾಬಾ ಅವ್ರ ಪಲ್ಲಕ್ಕಿ ಹೋಗ್ತಾ ಇದೆ, ಅದಕ್ಕೆ ನಾನು ನೀವು ಅದನ್ನೇ ಹೇಳ್ತಿರೋದು, ಪಲ್ಲಕ್ಕಿನ ಹಿಂದೆ ತಗೊಳಕ್ ಹೇಳಿ. ಸರ್, ಬಾಬಾ ಪಲ್ಲಕ್ಕಿ ಹೋದ್ಮೇಲೆ ನೀವು ಹೋದ್ರೆ ಸಾಕು. ಬಾಬಾ ಪಲ್ಲಕ್ಕಿನ ದಾಟ್ಕೊಂಡು ಹೋಗೋದು ಅಪಚಾರ ಮತ್ತೆ ಅವಮಾನ. ಅದು ನಿಮ್ಗೆ, ನನಗಲ್ಲ. ಜೀವನದಲ್ಲಿ ಯಾವುದೇ ವಿಷಯದಲ್ಲಾದ್ರೂ ಮುಂದಕ್ಕೆ ಹೋಗೋದಲ್ಲದೆ ಹಿಂದಕ್ಕೆ ಹೋಗೋದು ಅಭ್ಯಾಸನೇ ಇಲ್ಲ ಸುಂದರ್ರಾವ್ಗೆ. ತೆಗಿರಿ. ಅವ್ರು ನಮ್ಮ ಮಾತು ಕೇಳ್ತಿಲ್ಲ, ನಾವೇ ಹಿಂದಕ್ಕೆ ಹೋಗೋಣ. ಅಮ್ಮ ದಾನ ಮಾಡಿ ಅಮ್ಮ. ಅಮ್ಮ ಏನಾದ್ರು ಕೊಡಿ. ತಾಯಿ ಏನಾದ್ರು ಕೊಡಿ. ಅಪ್ಪ ದಾನ ಮಾಡಿ ಅಪ್ಪ. ಅಯ್ಯ 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 ದಾನ ಮಾಡಿ ಅಯ್ಯ. ಅಯ್ಯ ದಾನ ಮಾಡಿ ಅಯ್ಯ. ದೂರ ಅಯ್ಯ ಇಂಡಿಯಾ ಅದಕ್ಕೆ ಈ ತರ ಹಾಳಾಗಿರೋದು. ಎಲ್ಲಿ ನೋಡಿದ್ರು ಈ ತರ ಬೇಡವರೇ ಜಾಸ್ತಿ ಆಗಿದ್ದಾರೆ. ಅಯ್ಯ ಅಯ್ಯ ಸ್ವಲ್ಪ ಕಡೆ ಹಸ್ಕೊಂಡೈತಾಯ, ಮಗು ಹಸ್ಕೊಂಡೈತಾಯ. ಯಾರು ನೀನು? ಪ್ರಸಾದನ ಈ ತರ ಕೈಯಲ್ಲಿ ಕೊಡ್ತಾ ಇದೀಯಾ? ನಿನ್ನ ಹಸು ತೀರಿದೆ, ಮತ್ತೆ ನನ್ನ ಹಸು. ಅಯ್ಯ ಕೊಡ್ರಯ್ಯ. ಅಯ್ಯ ಹೊಡಿಬೇಡ್ರಯ್ಯ. ಅಯ್ಯ ಕೊಡ್ರಯ್ಯ, ಕೊಡ್ರಯ್ಯ. ಅಯ್ಯ ಹೊಡಿಬೇಡಿ ಅಯ್ಯ. Useless fellow. ಏ ಹುಚ್ಚ, ದೇವ್ರ ಪ್ರಸಾದ ಕಣೋ ಇದು. ಇಡೀ ಅನ್ನ, ಸ್ವಲ್ಪ ನೀರು, ದೇವ್ರಿಗೂ ತಪ್ಪಿದ್ದಲ್ಲ. ಮೋಸ. ಎಷ್ಟೊತ್ತು ನನ್ನ ಹೊಟ್ಟೆನೇ ತುಂಬಿಸ್ಕೋಬೇಕು ಅಂತಾನೆ. ಎದುರು ಮನುಷ್ಯನ ಖಾಲಿ ಹೊಟ್ಟೆ ತುಂಬಿದರೆ ತನ್ನ ಹೊಟ್ಟೆ ತುಂಬಿದೆ ಅಂತ ಮರೆತೋಗಿದ್ದಾನೆ. ಸ್ವಲ್ಪ ನೀರು, ಸ್ವಲ್ಪ ಅನ್ನ, ದೇವ್ರಿಗೂ ತಪ್ಪಿದ್ದಲ್ಲ, ಅದು ಮೋಸ. ಇರೋನಿಗೆ ಜೀರ್ಣ ಆಗಲ್ಲ, ಇಲ್ಲದೆ ಇರೋನಿಗೆ ಸಿಕ್ಕೋದೇ ಇಲ್ಲ. ಹಿಂದೆ ಸೈಕಲ್ನಲ್ಲಿ ತಿರುಗಿರೋ ನೀನು ಕಲಿಗೆ ಬಂದಿದೆ ಅಂದ್ರೆ ಅಹಂಕಾರ ಒಳ್ಳೇದಲ್ಲ. ಸ್ವಾಮಿ, ಯಾಕೋ ನಿಮ್ ಮಾತ್ರ ಕೇಳ್ತಿದ್ರೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ. ನನ್ನ ಕ್ಷಮಿಸ್ಬಿಡಿ ಸ್ವಾಮಿ, ನನ್ನ ಕ್ಷಮಿಸ್ಬಿಡಿ. ಗೊತ್ತಿಲ್ದೇನೆ ಅಜ್ಞಾನದಿಂದ ತುಂಬಾ ತಪ್ಪು ಮಾಡ್ಬಿಟ್ಟೆ. ಆ ಸ್ವಾಮಿ ಹೇಳಿದ್ರಲ್ಲಿ ವಾಸ್ತವ ಇದೆ. ಭಿಕ್ಷಕರನ್ನ ಹಾಗೆಲ್ಲ ಕೀಳಾಗಿ ನೋಡಬಾರ್ದು ಸರ್. ಹೌದು, ಈ ಪ್ರಸಾದನ ಹಂಚ್ಬಿಡೋಣ. ನಿಮಗೆ ಕೊಟ್ರೆ ಆ ಬಾಬಾಗೆ ಕೊಟ್ಟ ಹಾಗೆ ನನ್ನ ಮರ್ತಿ ನಾನು ತಪ್ಪು ಮಾಡ್ಬಿಟ್ಟೆ. ತಗೊಳ್ಳಿ ಅಮ್ಮ, ತಗೊಳ್ಳಿ 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 ಅಮ್ಮ, ತಗೊಳ್ಳಿ. ಪ್ರಸಾದನ ಪ್ರತಿಯೊಬ್ಬರಿಗೂ ಎಲ್ಲಾರ್ಗೂ ಆಗೋ ಹಾಕೊಡಿ. ನೀವು ಯಾರನ್ನು ಒಬ್ಬ ಭಿಕ್ಷುಕ ಅನ್ಕೋತಿರೋ, ಆ ಭಿಕ್ಷುಕ ಸಾಯಿನಾಥ ರೂಪದಲ್ಲಿದ್ದಾನೆ ಅಂತ ಅನ್ಕೊಳ್ಳಿ. ಬಾಬಾ, ನನ್ನ ಹಳೆ ಕಥೆನ ಮರೆತಿ ನನ್ನ ಅಹಂಕಾರದಿಂದ ನಡ್ಕೊಂಡಿದ್ದಕ್ಕೆ ನನಗೆ ಒಳ್ಳೆ ಬುದ್ಧಿ ಕಲಿಸ್ದೆ ಬಾಬಾ. ಧರ್ಮತೇಜಿ ಅವರೇ, ನೀವು ಮಾಡಿದ ತಪ್ಪು ನಿಮ್ಗೆ ಅರ್ಥ ಆಗಿದೆ. ಯಾರು ಏನು ಅಂತ ಅರ್ಥ ಮಾಡಿಸೋದಕ್ಕೆ ಆ ಸಾಯಿನಾಥನೇ ಆ ರೂಪದಲ್ಲಿ ಬಂದು ನಿಮ್ಗೆ ಹೇಳಿದ್ದಾರೆ. ಹೌದು ಧರ್ಮತೇಜ ಅವರೇ, ಆ ಭಾಗ್ಯ ನಿಮ್ಗೆ ದಕ್ಕಿದೆ. ಜೈ ಸಾಯಿರಾಮ್. ಅಯ್ಯ ನಮಗೂ ದಾನ ಮಾಡಿ ಅಯ್ಯ. ಅಯ್ಯ ನಮಗೂ ದಾನ ಮಾಡಿ. ಅಯ್ಯ ಇಲ್ಲಿ. ಅಯ್ಯ ನಮಗೂ ದಾನ ಮಾಡಿ. ಅಯ್ಯ ನಮಗೂ ದಾನ ಮಾಡಿ ಅಯ್ಯ. ಕೊಡಿ, ಇವ್ರು ಎಷ್ಟು ಒಳ್ಳೆಯವರು, ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಅಯ್ಯ ನಮಗೂ ದಾನ ಮಾಡಿ. ಅಯ್ಯ ನಮಗೂ ಕೊಡಿ ಅಯ್ಯ. ಅಯ್ಯ ನಮಗೂ ಕೊಡಿ. ಅಯ್ಯ ಇಲ್ಲಿ. ಅಯ್ಯ ಇಲ್ಲಿ ನಮಗೂ ಕೊಡಿ. ಎಷ್ಟು ಒಳ್ಳೆಯವರು ಇವರು, ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಇವ್ರು ಚೆನ್ನಾಗಿರ್ಲಿ, 100 ವರ್ಷ ಚೆನ್ನಾಗಿರಿ ಅಯ್ಯ. ಅಯ್ಯ ನೀವು ಚೆನ್ನಾಗಿರಿ. ಏನಂದ್ರೆ ಕಾಫಿ ತಗೊಳ್ಳಿ. ಬೇಡ. ಇವತ್ತು ಯಾಕೋ ನೀವು ತುಂಬಾ ಒದ್ದಾಡ್ತಿದ್ದೀರಾ. ನಿಮ್ಮ ಮನ್ಸಲ್ಲಿರೋ ನೋವು ನಿಮ್ಮ ಕಣ್ಣಲ್ಲಿ ಕಾಣಿಸ್ತಿದೆ. ಯಾಕೆ ನನ್ನ ಹತ್ರನೂ ಹೇಳ್ಬಾರ್ದಾ? ಏನು ಹೇಳಿ ನಿನಗೆ? ಫ್ಲೈಓವರ್ ವರ್ಕ್ಗೋಸ್ಕರ ಅಲ್ಲಿರೋ ಜನಗಳನ್ನ ಎಲ್ಲರನ್ನೂ ಖಾಲಿ ಮಾಡಿಸ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಅಲ್ಲಿರೋ ಬಾಬಾ ವಿಗ್ರಹನ ನನ್ನ ಕೈಯಿಂದನೇ ಎತ್ತಾಕ್ಬೇಕು. ಅದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಮತ್ತೆ ಏನು ಮಾಡೋದು ರೀ? ನಾನೊಂದು ತೀರ್ಮಾನ ಮಾಡಿದ್ದೀನಿ. ನನ್ನ ಪ್ರಾಣ ಹೋದರೂ ಆ ಬಾಬಾ ದೇವಸ್ಥಾನ ಎತ್ತಾಕಲ್ಲ. ಅದಕ್ಕೆ ನನ್ನ ಜಾಬ್ಗೆ ರಿಸೈನ್ ಮಾಡ್ತಾ ಇದ್ದೀನಿ. ಏನಂದ್ರೆ ನಿಮ್ಮ ಕೆಲಸನೇ ನಂಬ್ಕೊಂಡು ನೀವು, ನಾನು ಮತ್ತೆ 5 ಮಕ್ಕಳು ಬದುಕ್ತಾ ಇದ್ದೀವಿ.
ಇರೋ ಕೆಲ್ಸಾನು ಬಿಟ್ಬಿಟ್ರೆ ಮತ್ತೆ ಹೇಗೆ ರೀ? ಅದಕ್ಕೆ ಆ ಬಾಬಾ ದೇವಸ್ಥಾನ ಹೊಡೆದಾಕ್ಬೇಕಾ? ಅದಕ್ಕೂ ಮುಂಚೆ ವಿಷ ಕುಡ್ದು ಆ ಬಾಬಾ ಹತ್ರನೇ ಹೋಗೋದೇ ಒಳ್ಳೇದು. ಹಾಗೆ ಹೇಳ್ಬೇಡಿ ಅಪ್ಪ, ಹಾಗೆ ಹೇಳ್ಬೇಡಿ, ನಾವು ಬರ್ತೀವಿ. ಏನಂದ್ರೆ ಏನಂದ್ರೆ ಏನಾಯ್ತು ರೀ? ಏನ್ ಯೋಚನೆ ಮಾಡ್ತಿದ್ದೀರಾ? ಮದ್ವೆ ವಯಸ್ಸಿಗೆ ಬಂದಿರೋ ಮಕ್ಕಳು, ಇನ್ನು ಓದ್ತಾ ಇರೋ ಮಕ್ಕಳು. ಆ ಬಾಬಾ ಯಾಕೆ ಈ ಥರ ಪರೀಕ್ಷೆ ಕೊಡ್ತಿದ್ದಾನೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಅವಶ್ಯಕತೆ ಇದ್ರೆ ನಾನು ನನ್ನ ತಮ್ಮ ಬಾಬಾ ದರ್ಶನಕ್ಕೆ ಹೋಗೋದು ಬಿಟ್ಟು ಅದಲ್ದೇನೆ ಈ ಕೆಲಸ ಮಾಡೋಕ್ಕಾಗೋದಿಲ್ಲ. ಎಲ್ಲ ಆ ಬಾಬಾನೇ ನೋಡ್ಕೋತಾರೆ. ನೀವೇನನ್ನು ಚಿಂತೆ ಮಾಡಬೇಡಿ. ಗುಡಿನ ಬೀಳಿಸ್ಬೇಕಾಗತ್ತೆ ಅಂತ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಡು ರಸ್ತೆಗೆ ಬೀಳೋದಕ್ಕೂ ಸಿದ್ಧವಾಗಿದ್ದಾನೆ. ನಿನಗೋಸ್ಕರ ನಾನು ಗುಡಿನ ಬಿಟ್ಟು ಬರೋಲ್ವಾ? ಆದರೂ ನಿನ್ನ ಗುಂಡಿಗೆ ತುಂಬ ನಾನೇ ಇರಬೇಕಾದ್ರೆ ನನಗೆ ಈ ಗುಡಿ ಯಾಕೆ? ಹಾ, ಸರ್. ಓಹ್, ಏನೇ ನೀನು ಅಲ್ಲಿ ಕೆಲಸ ನಡೀತಾ ಇದ್ರಿ, ಆಫೀಸಲ್ಲಿ ಏನು ಕೆಲಸ ಮಾಡ್ತಾ ಇದೀಯ ನೀನು? ಸಾರಿ ಸರ್, ನಾನು ನನ್ನ ಕೆಲ್ಸಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ. ಏನಕ್ಕೆ? ಗುಡಿಸ್ನಲ್ಲಿರೋರ್ನ ಆಚೆ ಹಾಕಿದ್ರೆ ಮನ್ಸಿನಲ್ಲಿ ಇಟ್ಕೋಬೋದು, ಆದರೆ ಮನ್ಸಲ್ಲಿರೋ ಬಾಬಾನ ಆಚೆ ಹಾಕಿದ್ರೆ ಏನು ಮಾಡಿದ್ವಿ ಸರ್? ನನಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ನಿನಗೆ ಈ ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ರಾತ್ರಿ ಸುಳಿದಿರೋ ಮಳೆಗೆ ಗುಡಿ ತಾನೇ ಬಿದ್ದೋಗಿದೆ. ಹಿಂದೆ ನಿನ್ನಂತವನೊಬ್ಬ ಕುರಿ ಕಡಿದ್ರೆ ಪಾಪ ಅಂದಂತೆ, ತಕ್ಷಣ ಸತ್ತೋಗಿರೋ ಕುರಿನ ತಿನ್ನು ಅಂದಂತೆ. ಹಂಗಿದೆ ನಿನ್ ಲೆಕ್ಕ. ಇಷ್ಟೊತ್ತಿಗೆ ಆ ಬಾಬಾ ಗುಡಿನ ತೆರವು ಮಾಡ್ತಾ ಇರ್ತಾರೆ. ಕೆಲಸ ನೋಡೋಗು, ಹೋಗಯ್ಯ. ಬಾಬಾ ಬೇಗ 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 ಮಾಡ್ರಿ. ಮುಂದೆ ಬಾ, ಬೇಗ ಹುಷಾರ್ ಕಣ. ಎತ್ತರ ಹುಷಾರು. ಗಟ್ಟಿಗೆ ಗಟ್ಟಿಗೆ ಗಟ್ಟಿಗೆ. ಈ ಭಕ್ತನ ಕೆಲಸ ಉಳಿಸೋದಕ್ಕೋಸ್ಕರ ನಿನ್ ಗುಡಿನ ನೀನೇ ಹೊಡೆದಾಕೊಂಡ ಬಾಬಾ. ತಪ್ಪೆ ಮಾಲಿಕ್ ಹೇಗೆ ಅಂತ ತೋರಿಸ್ಬಿಡಲ್ಲ ಬಾಬಾ. ನೀನು ಮನುಷ್ಯ ಅಲ್ಲ, ದೇವರು ಅಂತ ಬಾಬಾ. ನನಗೋಸ್ಕರ ಬೀಳ್ಸಿರೋ ಗುಡಿನ ನಾನ್ ಕಟ್ತೀನಿ ಬಾಬಾ. ಗುಡಿನ ನಾನ್ ಕಟ್ತೀನಿ ಬಾಬಾ. ನನಗೊಂದು ಅವಕಾಶ ಕೊಡು ತಂದೆ ಬಾಬಾ. ಎಷ್ಟು ಕಷ್ಟ ಬಂದ್ರು, ಯಾರೇ ಅಡ್ಡ ಬಂದ್ರು ಮನೆ ಮನೆ ಸುತ್ತಿ ಭಿಕ್ಷೆ ಬೇಡಿ, 1 ರೂಪಾಯಿ ಕೂಡ ಹಾಕಿ ನಿನಗೆ ಗುಡಿ ನಾನ್ ಕಟ್ತೀನಿ ಬಾಬಾ. ಈ ಮಣ್ಣಿನಲ್ಲೇ ನಾನು ಪ್ರಾರಂಭ ಮಾಡ್ತಿದ್ದೀನಿ ಬಾಬಾ. ನನ್ನ ಸಂಕಲ್ಪನ ಆಶೀರ್ವಾದ ಮಾಡು ಬಾಬಾ.
ಬಾಬಾ ಸಾಯಿದೇವ ದರ್ಶನ ಕೊಟ್ಟೆ ತಂದೆ. ಬಾಬಾ ಸಾಯಿದೇವ, ನಿನ್ನ ಸಹಾಯ ಕೇಳ್ಕೊಂಡು ಬಂದಿದ್ದೀನಪ್ಪ. ಬಾಬಾ ಬಾಬಾ ನನಗೆ ಸ್ವಲ್ಪ ಆಶ್ರಯ ಕೊಡ್ತೀಯ ಕಂದ? ಬಾಬಾ, ಲೋಕಕ್ಕೆ ಆಶ್ರಯ ಕೊಡುವ ನೀನು ನನ್ನ ಆಶ್ರಯ ಕೇಳುತ್ತಿದ್ದೀಯ. ಇದರಲ್ಲಿ ಏನೋ ಅನುಮಾನ ಇದೆ ಬಾಬಾ. ಏನಿಲ್ಲ ಕಂದ, ನನ್ನ ಭಕ್ತ ಇಬ್ರಾಹಿಂ ಇದನಲ್ಲ, ಅವನು ನನ್ನ ಗುಡಿನ ಹೊಡೆದಾಕ್ಬೇಕಾಗತ್ತೆ ಅಂತ, ಅವನ ಕುಟುಂಬ ನಡು ರಸ್ತೆಗೆ ಬಿದ್ದುಬಿಡುತ್ತೆ ಅಂತ ಗೊತ್ತಿದ್ದು ಕೂಡ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟ. ಇದು ಮಾಡ್ಬೇಕಿತ್ತ ಕಂದ? ಹೇಳು, ನೀನೇ ಹೇಳು. ಅವನು ಬೇಡದೇ ಇರೋ ಕಷ್ಟಗಳನ್ನೆಲ್ಲ ತನ್ನ ಮೈ ಮೇಲೆ ಹಾಕೊಂಡು ಹೆಂಡತಿ ಮಕ್ಕಳಿಗೆಲ್ಲ ಕಷ್ಟ ಕೊಡ್ತಿದ್ದಾನೆ ಕಂದ. ನನ್ನ ಭಕ್ತರ ಎದೆಯೇ ನನಗೆ ಗುಡಿಯಾಗಿದ್ದಾಗ ಆ ಮಣ್ಣಿನ ಗೋಡೆಯ ಗುಡಿ ನನಗೆ ಯಾಕಲ್ವಾ ಕಂದ? ಹೇಳು. ಅದಲ್ಲ ಕಂದ, ಅವನ ಭಕ್ತಿಗೆ ಪ್ರೇಮಕ್ಕೆ ದಾಸನಾಗಿ ನನ್ನ ಗುಡಿನ ನಾನೇ ಹೊಡೆದಾಕ್ಬಿಟ್ಟೆ. ಅದವನಿಗೆ ಗೊತ್ತಿಲ್ಲ. ಅವನಿಗೆ ನೀನೇ ಹೇಳ್ಬೇಕು ಕಂದ. ನಿನ್ ಮಾತು ಕೇಳ್ತಾನೆ ಕಂದ. ನೀನ್ ಹೇಳಿದ್ರೆ ಅವನ್ ಮಾತು ಕೇಳ್ತಾನೆ ಅಂತ ನನಗೆ ಗೊತ್ತು. ಹೇಳ್ತೀಯ ಅಲ್ವಾ? ಹೇಳು ಹೇಳು ಕಂದ. ಹುಚ್ಚ ಹುಚ್ಚ ಅವನು. ಈಗೇನಂತಿದ್ದಾನೆ ಗೊತ್ತಾ? ಭಿಕ್ಷಾಟನೆ ಮಾಡಿ ಗುಡಿ ಕಟ್ತಾನಂತೆ. ನೋಡು ಕಂದ, ಯಾಕೆ ಬೇಕು ಅವನಿಗೆ ಬೇಡದೇ ಇರುವಂತಹ ಗಲಾಟೆಗಳೆಲ್ಲ ಯಾಕೆ ಬೇಕು? ನಾನು ಹೇಳಿದ್ರೆ ಕೇಳ್ತಾ ಇಲ್ಲ ಕಂದ. ಬಾಬಾ, ಅಭಿಮಾನ ಇರೋ ಮನುಷ್ಯರಿಗೆ ಗುಡಿ ಕಟ್ಟೋ ಕಾಲ ಇದು. ನಿನ್ನ ಆರಾಧನೆ ಮಾಡೋ ಭಕ್ತ ನಿನ್ನ ಗುಡಿ ಕಟ್ಟೋದು ತಪ್ಪೇನಿದೆ? ಬಾಬಾ, ಸಂಕಲ್ಪ ಅವನದು, ಅದನ್ನು ನೆರವೇರಿಸೋ ಜವಾಬ್ದಾರಿ ನನ್ನ ಸಾಯಿನಾಥನ. ಏಯ್, ಈ ಬ್ರೀಫ್ ಕೇಸ್ನ ಹುಷಾರಾಗಿ ಆಫೀಸ್ ಲಾಕರ್ಲಿಟ್ಟು ಲಾಕ್ ಮಾಡು. ಹುಷಾರು, ಕೋರ್ಟಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಅದರಲ್ಲಿದೆ. ಸರ್, ನೀವು ದೇವ್ರನ್ನ ನಂಬಲ್ವಾ? ಯಾಕೋ ನಂಬೇಕು ದೇವ್ರನ್ನ? ಅದೇನ್ ಸರ್ ಹಾಗಂತಿದ್ದೀರಾ? ನನ್ನ ನಾಲೆಡ್ಜಿಂದ, ನನ್ನ ಬುದ್ಧಿವಂತಿಕೆಯಿಂದ ನಾನು ಈ ಸ್ಟೇಜಿಗೆ ಬಂದಿದ್ದೀನಿ. ಹಾಗಿದ್ಮೇಲೆ ನಾನು ಯಾಕೋ ದೇವ್ರನ್ನ ನಂಬಲಿ? ಅಷ್ಟೇ ಯಾಕೋ, ನಾನು ಫ್ಲೈಓವರ್ ಕಾಂಟ್ರಾಕ್ಟ್ ಓಕೆ ಮಾಡಿ ರೋಡಿಗೆ ಅಡ್ಡ ಇರೋ ಬಾಬಾ ಗುಡಿನ ಹೊಡೆದಾಕ್ಬೇಕು ಅಂತ ಹೇಳಿದ ತಕ್ಷಣ ಗುಡಿ ಅದೇ ಬಿದ್ದೋಯ್ತು. ಆ ದೇವ್ರೇ ಇದ್ದಿದ್ರೆ ನಾನೇನಾದ್ರೂ ಮಾಡ್ಬೇಕು ತಾನೆ? ದೇವ್ರಂತೆ. 1 2 3 4 ಇವತ್ತು ನಿಮ್ಮನ್ನ ನೋಡ್ತಾ ಇದ್ರೆ ವೈಕುಂಠದಲ್ಲಿ ಶ್ರೀ ವಿಷ್ಣು ನೋಡ್ದಂಗಾಗ್ತಿದೆ. ನೀನ್ ಹೇಳಿದ್ ನಿಜಾನೆ. ನೀನ್ ನನ್ನ ಹೊಗಳಿದ್ದಕ್ಕೆ ನಾನು ಹಿಂಗೇನಾದ್ರೂ ಕೊಡ್ಲೇಬೇಕು. ಇಲ್ಲ ಸುಮ್ನಿರಕ್ಕೆ ಹೇಗಾಗುತ್ತೆ? ತಗೋ ಇದನ್ನ, ಈ ವಿಭೂತಿ ತಗೋ. 11 12. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಪೂಜೆ ವಿವರಗಳ ಲೆಕ್ಕ ಬರ್ಕೊಂಡ್ಬಂದಿದ್ದೀನಿ. ಏನದು ಓದಿ ನೋಡಿ. ಮೊದ್ಲೇ ಲಾಭ ಅಂತ ನೀವು ಅಲ್ಲಿ ಹೇಳಲೇಬೇಕು. ಹಾಗೆ ಆಗ್ಲಿ. ಲಾಭ ಭರಣಿ ಗುಡಿನಲ್ಲಿ ಇಡೋದಿಕ್ಕೆ ಒಂದೊಂದು ಭರಣಿಗೂ 5 ರೂಪಾಯಿ. ಏನಕ್ಕಯ್ಯ 5 ರೂಪಾಯಿ? ಲಾಭ ಮಾಡು ಅಂದ್ರೆ 5 ರೂಪಾಯಿ ನಷ್ಟಾನೇ ಮಾಡ್ತಾ ಇದೀಯಾ? ಒಬ್ಬೊಬ್ಬರಿಗೂ 10 ರೂಪಾಯಿ ಅನ್ಕೋ. ಭಕ್ತರಿಗೆ ಕಷ್ಟ ಏನೋ? ಕಷ್ಟ ಅನ್ನೋದಕ್ಕೆ ತಾನೇ ಈ ಗುಡಿಗೆ ಬರೋದು. ಇಲ್ಲ ಅಂದ್ರೆ ಮನೇಲೆ ಕೂತಿರ್ತಾರೆ. ಭರಣಿ ಬೆಳಗಿಸಿದ್ರೆ 10 ರೂಪಾಯಿ. ಅಯ್ಯಯ್ಯೋ, ಆ ಸಂಖ್ಯೆ ನೋಡಿದ್ರೆ ಅನಿಷ್ಟ ತರ ಇದೆ. ಬಾಬಾಗೆ ಜೋಡಿ ಅಂದ್ರೆ ಇಷ್ಟ ಅಂತ ಹೇಳಿ ಎರಡಕ್ಕೂ ಸೇರಿ 20 ರೂಪಾಯಿ ಮಾಡ್ಕೊಳ್ಳಿ. ಮತ್ತೆ ಗೋಶಾಲೆ ವಿಷಯ ಆಗಬಹುದು. ಹಸುಗಳಿಗೆ ದಾನ ಹಾಕಿದ್ರೆ 20 ರೂಪಾಯಿ. ಏನಯ್ಯ ಇದು? ಗುಡಿ ದುಡ್ಡೆಲ್ಲ ನಾವು ಹೊರಗಡೆ ಹಾಕ್ಬೇಕಾ? ಪ್ಲೇಟ್ ಮೀಲ್ಸ್ಗೆ 20 ರೂಪಾಯಿ ಇರ್ಬೇಕಾದ್ರೆ ಹಸುಗಳಿಗೆಲ್ಲ ಯಾಕಯ್ಯ? ಭಕ್ತರಿಗೆ ಸಾಧ್ಯವಿಲ್ಲೇನೋ? ಭಕ್ತರ ನೋವನ್ನ ಬಾಬಾ ಪರಿಹರಿಸಲ್ವಾ? ಏನು ಪರವಾಗಿಲ್ಲ. ಆಗಬಹುದು. ಇಲ್ಲಯ್ಯ, ಈ ದಿನ ನಿನ್ನ ಸಂಗತಿ ಆಗೋ ಈಗೋ ತಿಳಿಸ್ತೀನಿ. ಏನಪ್ಪ, ಆಫೀಸ್ನಲ್ಲಿ ಎಮೋಷನ್ ಅನ್ಕೊಂಡ್ರೆ ಇಷ್ಟೊಂದು ಡಿಮೋಷನ್ ಎಲ್ಲಪ್ಪ ಬಂತು ನಿಂಗೆ? ಬ್ರೆಡ್ ಕುಯ್ಯಕ್ಕೆ ಕತ್ತಿ ಸಿಕ್ಕಿದ್ರೆ ಬೇಕ್ರಿ ಇಟ್ಕೋಬೇಕು ಅಂತ ಅನ್ಕೊಂಡಿದ್ರೆ ನಿನ್ನಂತನೊಬ್ಬ. ಆಫ್ಟರ್ ಆಲ್ ವರ್ಕ್ ಇನ್ಸ್ಪೆಕ್ಟ್ರು, ಇಷ್ಟೊಂದು ದೊಡ್ಡ ಗುಡಿ ಕಟ್ಟಕ್ಕೆ ದುಡ್ಡು ಎಲ್ಲಿಂದ ಬಂತು ನಿಂಗೆ? ಹೇಳಪ್ಪ, ಏನ್ ಹಂಗ್ ನೋಡ್ತಾ ಇದೀಯಾ? ಆಫೀಸಲ್ಲಿ 50 ಲಕ್ಷ ಕಾಣಿಸ್ತಾ ಇಲ್ಲ. ಎಲ್ಲಿಟ್ಟಿದ್ಯಾ ಲೆಕ್ಕ? ಆದ್ರೆ ಮುಸ್ಲಿಂ ಆದ ನಿನಗೆ ಬಾಬಾ ಗುಡಿ ಕಟ್ಟಬೇಕಂತ ಆಲೋಚನೆ ಎಲ್ಲಿಂದ ಬಂತು? ಎಷ್ಟೋ ಜನ ಕೋಟೀಶ್ವರಿಗೆ ಇಲ್ಲದ ಆಲೋಚನೆ ನಿನಗೆ ಎಲ್ಲಿಂದ ಬಂತು? ಎಲ್ಲೋ ಲೆಕ್ಕ ಹೇಳೋ. ಗುಡಿ ಹೆಸರಿನಲ್ಲಿ ಎಷ್ಟು ನುಂಗಿದ್ಯಾ? ಏನಪ್ಪ ಇಬ್ರಾಹಿಂ, ಮಾತಾಡು.
ಆದ್ರೆ ಹೇಳ್ತಾನಂತೆ ಇವನಿಗೆ ಬಾಬಾ ಕನಸಿನಲ್ಲೇ ಕಾಣ್ತಾನಂತೆ. ಏನ್ ನಮ್ ಕನ್ಸಲ್ಲಿ ಬಾಬಾ ಕಾಣಲ್ವಾ? ಎಲ್ಲ ನುಂಗ್ಬಿಟ್ಟು ಮೇಕಪ್ ಮಾಡಬೇಡ. ಒಂದಲ್ಲ ಎರಡಲ್ಲ 50 ಲಕ್ಷನಪ್ಪ. ನಾನು ನಿಮ್ಮನ್ನ ಮೋಸ ಮಾಡಿದ್ದೀನಿ ಅಂತ ಯಾರಾದರೂ ಹೇಳಿದ್ರೆ ನಾನು ಮಾಡಿಲ್ಲ ಅಂತ ಆ ಬಾಬಾಗೆ ಹೇಳ್ಬೋದು. ಆದರೆ ಆ ಬಾಬುನೇ ನಾನು ಮೋಸ ಮಾಡಿದ್ದೀನಿ ಅಂದರೆ ಮಾಡಲಿಲ್ಲ ಅಂತ ಯಾವ ಮನುಷ್ಯಂಗೆ ಹೇಳಯ್ಯ? ಈ ತರದವ್ನ ನಡು ರೋಡಲ್ಲಿ ನಿಲ್ಸಿ ಹೊಡಿಬೇಕು. ಇವ್ನ್ ಗುಡಿ ಕಟ್ತಿರ್ಬೇಕಾರೆ ಅನ್ಕೊಂಡೆ ಈ ತರದ್ದೇನೋ ಮಾಡ್ತಾ ಇದ್ದಾನೆ ಅಂತ. ಈ ರೀತಿ ಮೋಸ ಮಾಡಿ ಗುಡಿ ಕಟ್ಟೋದು ಇವಾಗೆಲ್ಲ ಪ್ಯಾಷನ್ ಆಗಿ ಹೋಗಿದೆ. ಈ ಗುಡಿ ಹೆಸರೇಳಿ ಅದೆಷ್ಟು ದುಡ್ಡು ನಾನು ನುಂಗಿದನೋ. ನಿಜ ನನಗೆ ಗೊತ್ತು, ಮತ್ತೆ ಆ ಬಾಬಾ ಗೊತ್ತು. ನಾನು ನಿಜ ಹೇಳಿದ್ರು ನೀವು ನಂಬೋದಿಲ್ಲ. ನಿಮ್ಮನ್ನು ನಂಬಿಸೋಕ್ಕಾಗೋದು ಆ ಬಾಬಾ ಒಬ್ಬನೇ. ಬಾ ಚೆನ್ನಾಗಿ ಹೇಳಿದೆ ಇಬ್ರಾಹಿಂ. ಇದೇನಪ್ಪ ಇವ್ನು ಹೇಳೋದು? ಇವನಿಗೋಸ್ಕರ ಬಾಬಾ ಬಂದು ಸಾಕ್ಷಿ ಹೇಳ್ತಾನಂತೆ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತದಂತೆ. ಈ ಕತೆ ಪೊಲೀಸ್ ಸ್ಟೇಷನ್ ಹೇಳಿವಂತೆ. ನಡಿ. ಅಯ್ಯೋ, ನಾವು ಬಡವರೇ ಇರಬಹುದು, ಆದ್ರೆ ಯಾರಿಗೂ ಮೋಸ ಮಾಡೋರಲ್ಲ. ನಾವು ನಮ್ಮ ಕುಟುಂಬದವರೆಲ್ಲ ಸೇರಿ ಬೀದಿ ಬೀದಿ ಗಲ್ಲಿ ಗಲ್ಲಿನೂ ತಿರುಗಿ ಚಂದ ವಸೂಲಿ ಮಾಡಿ ಕಟ್ಟಿರೋ ಗುಡಿನಯ್ಯ ಇದು. ಪ್ರತಿ ಪೈಸಾಗೂ ಲೆಕ್ಕ ಇದೆ. ಹೇಳಮ್ಮ ಈ ಕತೆ ಪೊಲೀಸ್ ಸ್ಟೇಷನ್ ಅಲ್ಲಿ. ನಡೆ ನಡೆ. ಅಯ್ಯೋ, ನಡೆ. ಬಿಡಿ ಅವರನ್ನ. ಸಾಯಿನಾಥ ಬಾಬಾ ಬಾಬಾ ಸಾಯಿ ದೇವಾ, ನೀವಿದ್ಯಾ ಕಣಯ್ಯ? ನೋಡಿದ್ರ, ಇವಾಗ್ಲಾದ್ರೂ ನಂಬ್ತೀರಾ ಅವ್ರ ನಿಯತ್ತನ್ನ? ಆ ಬಾಬಾನೇ ಹೂ ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ಇದಕ್ಕಿಂತ ಇನ್ಯಾವ ಸಾಕ್ಷಿ ಬೇಕಯ್ಯ? ಇವ್ರನ್ನ ಬಿಟ್ಬಿಡಿ. ಯಾಕೆ ಆತನ ಅನುಮಾನಿಸ್ತಾ ಇದ್ದೀರಾ? ನೀವು ಕಳ್ತನ ಆಗಿದೆ ಅಂತ ಹಣ ಆಫೀಸಲ್ಲೇ ಕ್ಷೇಮವಾಗಿದೆ. ಆತ ಗುಡಿ ಕಟ್ಟಬೇಕು ಅಂತ ಭಿಕ್ಷೆ ಮಾಡಿ ಸಂಪಾದಿಸಿದ ಆ ದುಡ್ಡು ಆ ಕೆಲಸ ಯಾಕೆ ಮಾಡ್ತಾನೆ? ಸಾಯಿರಾಮ್. ಬೆಕ್ಕಿಗೆ ಇಲ್ಲಿ ಸಾಕ್ಷಿ ಅಂತ ಈ ಹುಚ್ಚ ಇವನಿಗೆ ಸಾಕ್ಷಿ. ಸುಮ್ಮನೆ ಇರಯ್ಯ. ನಾವು ಅನಾವಶ್ಯಕವಾಗಿ ಇಬ್ರಾಹಿಂನ ಅನುಮಾನಿಸಿದ್ವಿ. ಅವನು ಆ ದುಡ್ಡನ್ನ ಕದ್ದಿಲ್ಲ ಸರ್. ನಮ್ಮ ಆಫೀಸಲ್ಲೇ ಭದ್ರವಾಗಿದೆ. ದಯವಿಟ್ಟು ಅವನಿಗೇನು ಅನ್ಬೇಡಿ ಸರ್. ಅವನು ನಿಜವಾಗ್ಲೂ ಭಿಕ್ಷೆ ಬೇಡನೆ ಗುಡಿ ಕಟ್ಟಿರೋದು. ಅವನು ಯಾವ ಪಾಪನೂ ಮಾಡಿಲ್ಲ ಸರ್. ಇಬ್ರಾಹಿಂ, ಅನಾವಶ್ಯಕವಾಗಿ ನಿನಗೆ ಹಿಂಸೆ ಕೊಟ್ಟಿದ್ದೀನಿ. ನನ್ನನ್ನು ಕ್ಷಮಿಸು. ಬಾಬಾ ಇದ್ದಾರೆ ಅಂತ ನಿರೀಕ್ಷಿದ್ದೀಯಾ? ಒಂದು ಸಾರಿ ನಿನ್ನ ಜೊತೆ ಬಂದು ಬಾಬಾ ದರ್ಶನ ತಪ್ಪದೆ ಮಾಡಿ ನಾನು ಕರ್ಕೊಂಡು ಹೋಗಿ. ಬನ್ನಿ ಸರ್. ಏನಂದ್ರೆ ಮಗಳಿಗೆ ಡೆಲಿವರಿ ಆಗೋದು ಕಷ್ಟ ಅಂತೀರಿ. ಏನಾಗಿದೆ? ಹೊಟ್ಟೆಲಿರೋ ಮಗು ಅಡ್ಡ ಆಗಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ರೀ. ಆಪರೇಷನ್ ಮಾಡಿದ್ರು ಮಗುಗೂ ತಾಯಿಗೂ ಅಪಾಯ ಇದೆ ಅಂತ ಹೇಳ್ತಿದ್ದಾರೆ ರೀ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನೀವು ಬನ್ನಿ. ಏನೇ ಇಬ್ರಾಹಿಂ, ನನ್ನ ಮಗಳಿಗೆ ಹೆರಿಗೆ ಕಷ್ಟ ಆಗಿದೆಯಂತೆ. ಮಗು ಅಡ್ಡ ತಿರುಗಿದೆಯಂತೆ. ಆಪರೇಷನ್ ಮಾಡಬೇಕಂತೆ. ಮಾಡಿದ್ರು ಸಹ ತಾಯಿ ಮಗುಗೆ ಅಪಾಯ ಇದೆಯಂತೆ. ಗಾಬರಿ ಆಗ್ಬೇಡಿ. ಬಾಬಾಗೆ ನಾನು ಮಾಡಿದ ದ್ರೋಹಕ್ಕೆ ನನಗೆ ತಕ್ಷಣ ಶಿಕ್ಷೆ ಆಗಿದೆ ಇಬ್ರಾಹಿಂ. ಬಾಬಾ ಯಾರಿಗೂ ದ್ರೋಹ ಮಾಡಲ್ಲ. ಒಂದ್ ನಿಮಿಷ, ಈ ವಿಭೂತಿನ ತಗೊಂಡೋಗಿ ಅವ್ರಿಗೆ ಹಾಕಿ. ಅಮ್ಮ ಮಗು ಇಬ್ರು ಕ್ಷೇಮವಾಗಿರ್ತಾರೆ. ಸಾಯಿರಾಮ್. ಬಾಬಾ, ಈ
ಆಪರೇಷನ್ ಸಕ್ಸಸ್ ಆಗಿರೋದು ಇಟ್ಸ್ ಅ ಗ್ರೇಟ್ ಮಿರಾಕಲ್. ತಾಯಿ ಮಗು ಇಬ್ರು ಕ್ಷೇಮವಾಗಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಥ್ಯಾಂಕ್ ಯು. ಡಾಕ್ಟರ್. ಕ್ಯಾರಿ ಆನ್. ಈ ದಿನ ನನ್ನ ಮಗಳನ್ನ ಆ ಬಾಬಾನೇ ಕಾಪಾಡಿದ್ದಾನೆ. ಜೈ ಸಾಯಿರಾಮ್, ಜೈ ಸಾಯಿರಾಮ್. ಏನಂದ್ರೆ ಹ್ಮ್ ಕಾಲ್ ಬರ್ತಿದೆ, ಯಾರು? ಆಫೀಸಿಂದ ಇರಬಹುದು. ಹರಿ ಹೇಳು. ಸರ್ ನಮ್ಮ ಫ್ಯಾಕ್ಟ್ರಿಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಫ್ಯಾಕ್ಟ್ರಿ ಬೆಂಕಿ ಎತ್ಕೊಬಿಟ್ಟಿದೆ. ವಾಟ್? ಯಾವಾಗಾಯ್ತು? ಇವಾಗ್ಲೇ ಸರ್, ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲೇ ಇತ್ತು. ಡ್ಯಾಮ್ ಇಟ್. ಏನಂದ್ರೆ ಏನಾಯ್ತು? ಏನಂದ್ರೆ ಏನಾಯ್ತು? ಆಫೀಸಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲ ಸುಟ್ಟೋಯ್ತಂತೆ. ಕೋಟಿ ಬೆಲೆ ಬಾಳೋ ಡಾಕ್ಯುಮೆಂಟ್ಸ್ ಕೂಡ ಅದರಲ್ಲೇ ಇತ್ತು. ಛೇ, ಏನಂದ್ರೆ ನಮಸ್ಕಾರ ಸರ್. ನಿಮ್ ಗಂಡ ಇಲ್ಲಿ? ಒಳಗ್ ಬನ್ನಿ, ಕೂತ್ಕೊಳ್ಳಿ ಸರ್. ಯಾವಾಗ ಬರ್ತಾನೆ ನಿಮ್ಮ ಯಜಮಾನ? ಅವ್ರು 3 ದಿನದಿಂದ ಮನೆಗೆ ಬಂದಿಲ್ಲ. ಏನಕ್ಕೆ ಬರ್ತಾನೆ? ಕೋಟಿ ಕೋಟಿ ನಮ್ಮನ್ನು ಮುಳುಗಿಸಿರೋದು ನೋಡ್ತಾ ಇದ್ದೀರೇನು ಸರ್? ಈ ಅಮ್ಮನ್ನು ಕರ್ಕೊಳ್ಳಿ. ಈ ಅಮ್ಮನಿಗೆ 2 ಬಿಗಿದ್ರೆ ಅವನು ಎಲ್ಲಿದ್ದಾನೆ ಗೊತ್ತಾಗುತ್ತೆ. ಭಗವಂತ ನಾಣಿಗೂ ಅವ್ರು ಎಲ್ಲಿದ್ದಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನೋಡಮ್ಮ, ನಿಮ್ ಗಂಡನ್ ಕೇಸು ತುಂಬಾ ಸೀರಿಯಸ್ ಆಗ್ತಿದೆ. ಇನ್ 24 ಗಂಟೆ ಒಳಗಡೆ ಸರೆಂಡರ್ ಆದ್ರೆ ಸರಿ, ಇಲ್ಲ ಅಂದ್ರೆ ಆಕ್ಷನ್ ತುಂಬಾ ಸೀರಿಯಸ್ ಆಗಿರುತ್ತೆ. ಅಷ್ಟೇ ಅಲ್ಲ, ಈ ದಿನದೊಳಗಡೆ ನೀವು ದುಡ್ಡು ಸೆಟಲ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಆಸ್ತಿ ಜಾಗಗಳು ನಮ್ಮ ವಶಕ್ಕೆ ತಗಂತೀವಿ. ಎಲ್ಲ ದುಡ್ಡು ವಸೂಲು ಮಾಡ್ತೀನಿ. ನಿಮ್ಮ ಯಜಮಾನ ಎಲ್ಲಿದ್ರು ಬಿಡೋದಿಲ್ಲ, ನೆನ್ಪಿಟ್ಕೋ. ತಗೊಳ್ಳಿ. ನೀವು ತುಂಬಾ ಬೇಜಾರಾಗಿದ್ದೀರಾ ಅನ್ಸುತ್ತೆ. ಬಾಬಾನ ಸೇವೆ ಮಾಡಿದ್ರೆ ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ತಗೊಳ್ಳಿ. ಸಾಯಿರಾಮ್. ಸಾಯಿರಾಮ್. ನಮಸ್ಕಾರ ಅಮ್ಮ. ನಮಸ್ಕಾರ. ನೀವು ಕಾಂಟ್ರಾಕ್ಟರ್ ಸುಂದರ್ ಅವರ ಹೆಂಡತಿ ಅಲ್ವೇನಮ್ಮ? ಹೌದು. ನೀವು ತುಂಬಾ ಚೆನ್ನಾಗೇ ಇದ್ರಲ್ಲಮ್ಮ. ಇವಾಗ ಹೇಗೆ? ನಮ್ಮ ಯಜಮಾನ್ರು ಮಾಡಿದ ತಪ್ಪಿಂದ ಪಾಪದಿಂದ ನಮ್ಮ ಆಸ್ತಿ ಎಲ್ಲ ನಾಶ ಆಗೋಯ್ತು. ಅವ್ರು ನನಗ್ ಮುಖ ತೋರ್ಸಕ್ಕಾಗ್ದೆ ಎಲ್ಲೆಲ್ಲೋ ತಿರುಗ್ತಾ ಇದ್ದಾರೆ. ಆ ಬಾಬಾಗೆ ನಮ್ಮ ಮೇಲೆ ಇನ್ನೂ ದಯೆ ಬಂದಿಲ್ಲ. ಹಾಗಲ್ಲ ಅಮ್ಮ, ಆ ಬಾಬನ್ಗೆ ಯಾರ ಮೇಲೂ ಕೋಪ ಇರಲ್ಲ. ನಿರ್ಮಲವಾದ ಮನಸ್ಸು, ಶ್ರದ್ಧೆ ಇದ್ರೆ ಸಾಯಿಬಾಬಾ ಪಾರಾಯಣ ಓದಿದ್ರೆ ಎಲ್ಲ ಒಳ್ಳೇದೇ ಆಗತ್ತೆ. ಸಾಯಿರಾಮ್. ಶಾಂತಿ, ನಮ್ಮ ಕಷ್ಟಗಳನ್ನ ತೀರಿಸೋದಕ್ಕೆ ಆ ಬಾಬಾನೇ ನಮ್ಮನ್ನ ಹುಡುಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ. ಇವತ್ತಿಂದನೇ ಪಾರಾಯಣ ಶುರು ಮಾಡೋಣ. ಏನ್ರಿ ನೀವಾ? ಆಶ್ಚರ್ಯ ಆಗ್ತಿದೆ ಅಲ್ವಾ? ಹೌದು ರೀ. ಹೌದು ಶಾಂತಿ, ದುಡ್ಡಿದೆ ಅನ್ನೋ ಅಹಂಕಾರದಿಂದ ನನ್ನ ಕಣ್ಣುಗಳು ಕುರುಡಾಗಿ ಆ ಭಗವಂತನೇ ದೂಷಿಸ್ತದೆ. ಆ ಬಾಬಾ ಗುಡಿನೇ ಬೀಳ್ಸೋಂಥ ನೀಚ ಕೃತ್ಯಕ್ಕೆ ಕೈ ಹಾಕಿದ್ದೆ. ಎದುರಿಗೆ ಬರ್ತಿದ್ದ ಬಾಬಾ ಪಲ್ಲಕ್ಕಿನೇ ಹಿಂದಕ್ಕೆ ತಗೊಂಡು ಹೋಗಿ ಅಂತ ಹೇಳಿದ್ದೆ. ಅದಕ್ಕೆ ಆ ಬಾಬಾ ನನ್ನ ಅಜ್ಞಾನನ ದೂರ ಮಾಡಿ ಅಷ್ಟೈಶ್ವರ್ಯಗಳಲ್ಲೂ ಆನಂದ ಇಲ್ಲ ಅಂತ, ಆಧ್ಯಾತ್ಮಿಕ ಚಿಂತನೆಯಲ್ಲೇ ಆನಂದ ಇದೆ ಅಂತ ಕಣ್ತೆರೆಸಿ ತೋರಿಸ್ದ. ಆ ಬಾಬಾ ಪಾರಾಯಣ ಶುರು ಮಾಡಿ ಸಾಯಿ ಮಾಲೆ ಹಾಕಿ ದೀಕ್ಷೆಯಲ್ಲಿ ಶಿರಡಿಗೆ ಹೋಗಿ ಆ ಬಾಬಾ ದರ್ಶನ ಮಾಡ್ಕೊಂಬರೋಣ ಶಾಂತಿ. ತುಂಬಾ ಸಂತೋಷ ಆಗ್ತಿದೆ ರೀ. ನಾನು ನಿಮ್ಮಲ್ಲಿ ಯಾವ ಬದಲಾವಣೆಯನ್ನು ಕೊಂಡ್ಕೋತಾ ಇದ್ನೋ ಅದಿವತ್ತಾಗಿದೆ ರೀ. ಬಾಬಾ ನಿಮ್ಮ ಮನಸ್ಸನ್ನ ಬದಲಾಯಿಸಿದ್ದಾರೆ. ಈ ಜನ್ಮಕ್ಕೆ ಇಷ್ಟು ಸಾಕು ರೀ. ಓಂ ಸಾಯಿರಾಮ್. ಬಾಬಾ, ನಾನು ಧರ್ಮಯ್ಯ ಅಂತ ಹೆಸರಿಟ್ಕೊಂಡು ಜನಗಳಿಗೆ ಸೇವೆ ಮಾಡಿ ಜನಗಳಿಗೋಸ್ಕರನೇ ಬದುಕೋದ್ ಬಿಟ್ಟು ನನಗೋಸ್ಕರನೇ ನಾನು ಬದುಕ್ತಾ ಇದ್ದೆ. ನನ್ನ ಕೈಯಿಂದ ಏನೂ ಸಹಾಯ ಮಾಡಕ್ಕಾಗ್ಲಿಲ್ಲ. ಹಾರ್ಟ್ ಸ್ಟ್ರೋಕ್ ಬಂದು ನಿಮ್ಮ ಪವಾಡದಿಂದ ಹೇಗೋ ಬದುಕ್ಬಿಟ್ಟೆ ನಾನು ತಂದೆ. ಈಗ ಇಡೀ ನನ್ನ ಜೀವನನೇ ನಿನ್ನ ಸೇವೆಗೆ, ನಿನ್ನ ಭಕ್ತರ ಸೇವೆಗೆ ಉಪಯೋಗಿಸಿ ನನ್ನ ಜೀವನನ ಸಾರ್ಥಕ ಮಾಡ್ಕೋತೀನಿ. ಎಲ್ಲ ಜನರಿಗೂ ಸೇವೆ ಮಾಡ್ತೀನಿ ಬಾಬಾ, ಸೇವೆ ಮಾಡ್ತೀನಿ. ನನ್ನ ಕ್ಷಮಿಸ್ಬಿಡು ತಂದೆ. ಸಾಯಿರಾಮ್, ಸಾಯಿರಾಮ್.
ಪಂಡಿತ್ರೆ, ಸಾಯಿನೇ ದೇವ್ರನ್ನೋದು ಮರೆತು ನಾನೇ ದೇವ್ರು ಅನ್ಕೊಂಡಿದ್ದೆ. ಅವ್ರ ದಯದಿಂದ ಬದುಕುಳಿದೆ. ತೆಂಗಿನಕಾಯಿಗಾಗ್ಲಿ, ಹೂವಿಗಾಗ್ಲಿ, ಪ್ರಸಾದಕ್ಕಾಗ್ಲಿ ಬಾಬಾ ನೋಡೋ ಭಕ್ತರ ಹತ್ರ ಏನೂ ತಗೊಳಕ್ ಹೋಗ್ಬೇಡಿ. ಈ ನನ್ನ ಜೀವನನ ನಿಜ ಹೇಳ್ಬೇಕಂದ್ರೆ ಆ ಬಾಬಾ ಸೇವೆಗಾಗಿ ಅರ್ಪಿಸ್ತೀನಿ. ಸ್ವಲ್ಪ ಜನಕ್ಕೆ ಉಪಯೋಗ ಆದ್ರೆ ಅಷ್ಟೇ ಸಾಕು ನನಗೆ. ಸರ್, ನಿಮ್ಮಲ್ಲಿ ಬಂದಿರೋ ಈ ಬದಲಾವಣೆ ಆ ಸಾಯಿಬಾಬಾಯಿಂದಲೇ ಸಾಧ್ಯ. ಸಂತೋಷ ಸರ್. ನಾಗರಾಜು, ನಿನ್ನ ಮಗಳ ಮದುವೆಗೆ ಟ್ರಸ್ಟಿಂದ ದುಡ್ಡು ಕೊಡ್ತೀನಿ ಅಂತ ಎಷ್ಟೋ ಸಲ ಹೇಳಿ ಮೋಸ ಮಾಡಿದ್ದೀನಿ. ಆಫೀಸಿಗೆ ಬಂದು ಆ ದುಡ್ಡು ತಗೊಂಡೋಗು. ಅಯ್ಯ, ಇಷ್ಟು ದಿನ ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡಿದ್ದೆ. ಇವತ್ತು ನಿಜವಾಗ್ಲೂ ಆ ಬಾಬಾನೇ ನಿಮ್ಮನ್ನ ಬದಲಾಯಿಸಿದ್ದಾರೆ. ಒಳ್ಳೇದಾಗ್ಲಪ್ಪ. ಸಾಯಿರಾಮ್. ವೇದಾಹಮೇತಂ ಪುರುಷಂ ಮಹಂತಂ ಆದಿತ್ಯವರ್ಣಂ ತಮಹಸ್ತಪಾಯ. ನನ್ನಂತ ನಾಸ್ತಿಕನ್ ಬಾಯಲ್ಲೂ ಕೂಡ ನಿನ್ನ ಹೆಸರು ಹೇಳೋ ಹಾಗೆ ಮಾಡಿ ನನ್ನ ಭಕ್ತನಾಗಿ ಮಾಡ್ಕೊಂಡೆ ದೇವ್ರೆ. ಆದ್ರೆ ನಾನು ನಿನ್ನ ಅನ್ನಬಾರ್ದು ಮಾತುಗಳೆಲ್ಲ ಅಂದೆ ಬಾಬಾ. ನನ್ನ ಕ್ಷಮಿಸ್ಬಿಡು ಬಾಬಾ, ಕ್ಷಮಿಸ್ಬಿಡು. ಶಾಂತಿ, ನಮ್ಮ ಆಸ್ತಿಗಳೆಲ್ಲ ನಮಗೆ ವಾಪಸ್ ಬಂದಿದೆ. ನಮ್ಮ ಕಷ್ಟಗಳೆಲ್ಲ ತೀರ್ ಹೋಯ್ತು. ಇದೆಲ್ಲ ಕರೆದರೆ ಓಡಿ ಬರುವಂತಹ ಬಾಬಾ ಲೀಲೆಗಳು. ನೀನಿದೀಯ ಅಂತ ನಿರೂಪಿಸ್ಬಿಟ್ಟೆ ತಂದೆ. ನಿನ್ನ ನಾಮಸ್ಮರಣೆ ಸಕಲ ಪಾಪ ಪರಿಹಾರ. ನಿನ್ನ ರೂಪ ಸರ್ವ ಮಂಗಳಕರ. ನಿನ್ನ ಋಣ ಹೇಗ್ ತೀರಿಸ್ಕೊಳ್ಳಿ ತಂದೆ? ನನ್ನ ಸಾಯಿನ ದರ್ಶನ ಮಾಡ್ಕೊಳ್ದೆ ಹೋದ್ರೇನೆ ಪಾಪ. ನಿನ್ನ ದರ್ಶನಕ್ಕಾಗಿ ಶಿರಡಿ ಕ್ಷೇತ್ರಕ್ಕೆ ಪಾದಯಾತ್ರೆಯಲ್ಲೇ ಬರ್ತೀನಿ ಬಾಬಾ. ನಮ್ಮನ್ನ ಕರುಣಿಸು ತಂದೆ. ಪಾದಯಾತ್ರೆಯಲ್ಲೇ ನಿನ್ನ ಸನ್ನಿಧಿಗೆ ಬರ್ತಾ ಇದ್ದೀನಿ. ಓಂ ಸಾಯಿರಾಮ್. ಸಾಯಿನಾಥಂ ಸಾಯಿದೇವಂ ಸಾಯಿ ಕೀರ್ತನಂ. ಶಿರಡಿಗೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ, ಆ ಬಾಬಾ ಅನುಗ್ರಹ ನಿಮ್ಮಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ಜೈ ಸಾಯಿರಾಮ್. ಜೈ ಸಾಯಿರಾಮ್. ಜೈ ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಶ್ರೀ ಓಂ ಸಾಯಿ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಅಮ್ಮ ಸುಜಾತ, ಬಾಬಾ ವಿಗ್ರಹ ಹೇಗಿದ್ಯಮ್ಮ? ನೀನೊಳ್ಳೆ ಮನ್ಸಿನ ಹಾಗೆ ಪ್ರಶಾಂತವಾಗಿದೆ ಅಮ್ಮ. ಅಮ್ಮ ಅಮ್ಮ ಯಾಕೆ ಹೇಳ್ತಿದ್ಯಾ? ಏನಿಲ್ಲಮ್ಮ, ದಿವ್ಯ ರೂಪ ಸಾಯಿ ವಿಗ್ರಹನ ನಾನು ನನ್ನ ಕೈಯಾರೆ ಮಾಡ್ತಾ ಇದ್ದೀನಿ. ಆದ್ರೆ ಈ ಕಣ್ಣಿಂದ ನೋಡಕ್ಕಾಗ್ತಿಲ್ವಲ್ಲಮ್ಮ. ಸಮಾಧಾನ ಮಾಡ್ಕೊ ಅಮ್ಮ. ನಾವೆಲ್ಲ ಬರೀ ನಮ್ಮ ಕಣ್ಣಿಂದ ಬಾಬಾನ ನೋಡ್ತಿದ್ರೆ ನೀನು ಮನಸ್ಸಿಂದಾನೇ ನೋಡ್ತಾ ಇದೀಯ. ನಿನ್ಗೆ ಇದಕ್ಕಿಂತ ಇನ್ನೇನು ಬೇಕು ಅಮ್ಮ? ಅಮ್ಮ ಸುಜಾತ, ಅಪ್ಪ ಇನ್ನು ಮನೆಗೆ ಬಂದಿಲ್ವಮ್ಮ? ಈಗಲೇ ಎಲ್ಲಿ ಬರ್ತಾರಮ್ಮ? ನಾವು ವಿಗ್ರಹ ಎಲ್ಲ ಮಾರಿ 50-100 ಸಂಪಾದಿಸಿದ್ಮೇಲೆ ಅದನ್ನ ತಗೊಂಡು ಹೋಗಕ್ಕೆ ಬರ್ತಾರಷ್ಟೇ. ಅದನ್ನ ತಗೊಂಡು ಹೋಗಿ ಆ ಹೆಂಡದ ಅಂಗಡಿ ಹತ್ರ ಬಿದ್ದಿರ್ತಾರಷ್ಟೇ. ಮನೇಲಿ ಸ್ವಲ್ಪ ಅಕ್ಕಿನೂ ಇಲ್ಲ. ಒಂದು ಬೊಂಬೆ ಮಾರಿದ್ರೂ ಸಾಮಾನು ತಂದು ಅಡುಗೆ ಮಾಡೋ ಪರಿಸ್ಥಿತಿ ಇಲ್ಲ. ಅಮ್ಮ ಹೋಗ್ಲಿ, ಬಾಬಾ ಹುಂಡಿಯಿಂದ ದುಡ್ಡು ತೆಗಿಬೋದಾ? ಬೇಡಮ್ಮ, ತಪ್ಪು. ನಾವು ನಂಬಿರೋ ಸಾಯಿಬಾಬನ ಹುಂಡಿ ಅದು. ಏನೇ ಕಷ್ಟ ಬಂದ್ರೂ ಸಾಯಿಬಾಬಾನೇ ತೀರಿಸ್ತಾನೆ. ಅಮ್ಮ ಲಕ್ಷ್ಮಿ, ಬಾಬಾ ಗೊಂಬಿ ರೆಡಿ ಆಗಿದ್ಯಾ ಅಮ್ಮ? ರೆಡಿ ಆಗಿದೆ ಆಂಟಿ. ಆಂಟಿಗೆ ಆ ವಿಗ್ರಹ ಕೊಡಮ್ಮ. ಹಾಂ ತಗೊಳ್ಳಿ ಆಂಟಿ. ಬಾಬಾ ವಿಗ್ರಹ ತುಂಬಾ ಚೆನ್ನಾಗೇ ಬಂದಿದ್ಯಮ್ಮ. ತಗೊಳಮ್ಮ 100 ರೂಪಾಯಿ. ಅಮ್ಮ ನೀನು ಹೇಳ್ದ ಹಾಗೆ ಬಾಬಾ ದುಡ್ಡು ಕೊಡ್ಸಿದ್ರು. ನಾನು ದಿನಸಿ ಅಂಗಡಿಗೆ ಹೋಗಿ ಸಾಮಾನೆಲ್ಲ ತರ್ತೀನಿ. ಹಾಗೆ ಆಗ್ಲಮ್ಮ. ನಿಂತ್ಕೊ ನೀವಮ್ಮ ಮಕ್ಳೇ ಕಷ್ಟಪಟ್ಟು ದುಡ್ಡು ಸಂಪಾದಿಸಿದ್ರ ಅಂತ ಓ ಅನ್ಬೇಡ್ರಿ. ಈ ದುಡ್ಡು ಕೊಟ್ಟಿರೋದು ನಿಮ್ಗಳಿಗೋಸ್ಕರ ಅಲ್ಲ, ಆ ಬಾಬಾ ನನಗೋಸ್ಕರ ಕೊಟ್ಟಿರೋದು. ಅದು ಈ ಮಹಾತ್ಮ ಗಾಂಧಿ ಅವರು ಒಬ್ರು
1 ರೂಪಾಯಿ ನೋಟಿಂದ ಹಿಡಿದು 1000 ರೂಪಾಯಿ ನೋಟ್ ತನಕ ಈ ಅಂತ ನಗ್ತಾ ಇರ್ತಾರೆ. ಏನ್ ಗಾಂಧಿ ಅವ್ರೆ, ಅವ್ರು ಕೊಡೋದೇನೋ ಕೊಟ್ರು 1000 ರೂಪಾಯಿ ನೋಟ್ ಕೊಡ್ಬೇಕಿತ್ತು ತಾನೆ. 1 ವಾರ ಪೂರ್ತಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೋದಿತ್ತು ಎಣ್ಣೆ ಹೊಡ್ಕೊಂಡು. ಮನೇಲಿ ತಿನ್ನೋಕೆ ಗಂಜಿ ಸಹ ಇಲ್ಲ. ನಿಮ್ ಕೈ ಮುಗಿತೀನಿ, ಆ ದುಡ್ಡು ಇಸ್ಕೋಬೇಡ್ರಿ. ಹೌದು ಅಪ್ಪ, ನಾವು ಊಟ ಮಾಡಿ 2 ದಿನ ಆಯ್ತು. ಏನೋ ಎಣ್ಣೆ ಹೊಡೆದು 2 ವಾರ ಆಯ್ತು ಅನ್ನೋ ತರ ಗೋ ಅಂದ್ರೆ ನಾನೇನ್ ಮಾಡ್ಲಿ? ಅಷ್ಟಕ್ಕೂ ಇಲ್ಲಿರೋ ಎಲ್ಲಾ ಜನಗಳನ್ನೂ ಕೇಳು, ಕುಡ್ದು ತಿಂತಾರ, ತಿಂದು ಕುಡಿತಾರ ಅಂತ. ಅಷ್ಟಕ್ಕೂ ನಾವು ಒಳ್ಳೆ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಚೆನ್ನಾಗಿರೋ ಫ್ಯಾಷನ್ ಬೊಂಬೆನ ತಯಾರಿಸಿ ಪಬ್ಲಿಕ್ ನ ಅಟ್ರಾಕ್ಟ್ ಮಾಡ್ಬೇಕು. ಅದನ್ ಬಿಟ್ಟು ಸುಮ್ನೆ ಬಿಳಿ ಬೊಂಬೆನ ತಯಾರಿಸ್ಬಿಟ್ಟು ಬಾಬಾ ಅಂತ ಅನ್ಬಾರ್ದು. ಬೀದಿಲ್ ಕೂತ್ಕೊಂಡ್ ಅಮ್ಮ ಅಂತ ಅನ್ನೋರ್ನು ಒಳಗಡೆ ಕೂತ್ಕೊಂಡ್ ಬಾಬಾ ಅನ್ನೋರ್ಗು ಏನು ವ್ಯತ್ಯಾಸ ಇರಲ್ಲ. ಏನ್ರಿ, ನಮ್ಗೆ ಏನ್ ಬೇಕಾದ್ರೂ ಹೇಳಿ, ಬಾಬಾಗೆ ಏನು ಹೇಳ್ಬೇಡಿ. ಬಾಯ್ ಮಚ್ಚೋ. ಏನಮ್ಮ ನೀನ್ ಬಾಬಾ ಅಂದ್ರೆ ಭಕ್ತಿ, ನಾನು ಬಾಬಾ ಅಂದ್ರೆ ಭೂತಾನ? ಸರಿ ಆಯ್ತು, ಏನೋ ಒಂದ್ ಮಾತಂದೆ ಅಂತ ಅನ್ಬಿಟ್ಟು ಇಲ್ಲಿ ನೋಡು, ನಿನಗ್ ಕಣ್ಣಿಲ್ಲ, ಇದಕ್ ಜೀವ ಇಲ್ಲ. ಇದು ಬಾಬಾ ಅಲ್ವೇ, ಒಬ್ಬ ಫಕೀರ ಅಂತೀನಿ. ಏನ್ ಮಾಡ್ಕೊಂತೀಯ ಮಾಡ್ಕೋ. ಅಪ್ಪ, ಅಮ್ಮ ಬಾಬಾ ಬೊಂಬೆನ ಎಸ್ಬಿಟ್ರು. ಸದಾ ನಿಂಬ ವೃಕ್ಷಸ್ಯ ಮೂಲಾಧಿವಾಸಾತ್ ಸುಧಾಶ್ರಾವಿಣಂ ತಿಕ್ತಮಪ್ಯಪ್ರಿಯಂತಂ ತರುಂ ಕಲ್ಪವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಸಮಯಕ್ಕೆ ನಾನು ಹಿಡ್ಕೊಂಡೆ ಅಕ್ಕ. ಸಾಯಿರಾಮ್, ನಿನ್ ಬಾಬಾಗೇನೂ ಆಗಲ್ಲ. ಅಷ್ಟಕ್ಕೂ ಯಾರಪ್ಪ ನೀವು? ಬಾಬಾ ಕಳ್ಸಿರೋ ಭಾಷಾ ಅಮ್ಮ, ನಮ್ಮ ಇಬ್ರಾಹಿಂ ತಮ್ಮ. ಪಾಪ ಹಣ್ಣಿನ ವ್ಯಾಪಾರ ಮಾಡಿ ಬದುಕ್ತಿದ್ದಾನೆ. ನೀವು ಮಾಡ್ತಿರೋ ಬಾಬಾ ವಿಗ್ರಹದ ವ್ಯಾಪಾರನ ಮಾಡಿದ್ರೆ ಎಲ್ಲ ಕಷ್ಟಗಳು ಹೋಗುತ್ತೆ ಅಂತ ನಾನೇ ಕರ್ಕೊಬಂದೆ. ಹೌದಕ್ಕ, ಇವತ್ತಿಂದ ನೀನ್ ಮಾಡೋ ಬಾಬಾ ವಿಗ್ರಹಗಳನ್ನೆಲ್ಲ ನಾನ್ ಮಾಡ್ತೀನಿ. ಮೊದಲು ಈ ಬಾಬಾ ವಿಗ್ರಹದಿಂದನೇ ಶುರು ಮಾಡ್ತೀನಿ. ಅಡ್ವಾನ್ಸ್ ಆಗಿ ಈ 500 ರೂಪಾಯಿ ತಗೊಳಕ್ಕ. ತುಂಬಾ ಸಂತೋಷ ಆಯ್ತಪ್ಪ. ಅಮ್ಮ ಈಸ್ಕೊಳಮ್ಮ. ನೋಡಿದ್ಯಮ್ಮ, ಆ ಶಿರ್ಡಿ ಸಾಯಿಬಾಬನಿಗೆ ಜಾತಿ ಮತಗಳು ಲೆಕ್ಕಕ್ಕೆ ಇಲ್ಲ. ಒಬ್ಬ ಮೊಹಮ್ಮದ್ನಾಗಿ ಬಾಬನ್ ನಮ್ದ ಅಂದ್ರೆ ಸಬ್ಕಾ ಮಾಲಿಕ್ ಏಕಂತ ಬಾಬಾ ಹೇಳಿರೋ ಹಾಗೆ ಅವನ್ ಮನ್ಸ ವಾಚ ಕರ್ಮ ಅಂತ ನಮ್ದೇ ಅಲ್ವಾ? ಆದ್ರೆ ಆ ಸಾಯಿನಾಥ ಎಲ್ಲರಿಗೂ ಅಲ್ವಾ? ಭಕ್ತರು ಏನೇ ಅಂದ್ಕೊಂಡ್ರು ನೆರವೇರಿಸ್ತಾರೆ ಆ ಬಾಬಾ. ಈ ಸಲ ದಸರಾಗೆ ಅನ್ನದಾನ ಮಾಡ್ಬೇಕಂತ ಲಕ್ಷದನಕ್ಕೆ ಅನ್ಕೊಂಡಿದ್ದೀನಿ. ಅದು ನಿಜವಾಗ್ಲೂ ಬಾಬಾ ಸಂಕಲ್ಪನೆ. ನಮಸ್ಕಾರ ಅಯ್ಯ. ನಮಸ್ಕಾರ. ವ್ಯಾಪಾರ ಹೇಗಿದ್ಯಮ್ಮ? ನಿನ್ನೆಯಿಂದ ಚೆನ್ನಾಗಿ ನಡೀತಿದೆ. ಈ ಭಾಷಾ ಅವ್ರ ವ್ಯಾಪಾರಕ್ಕೆ ಸಹಾಯ ಮಾಡ್ತಾರೆ. ನಿನ್ನೆ ಒಂದೇ ದಿನ ಸುಮಾರು ದುಡ್ಡು ಬಂತು. ಇದನ್ನ ತಗೊಳ್ಳಿ, ಅಮ್ಮನ ಆಪರೇಷನ್ ನಿಮ್ಮ ಹತ್ರನೇ ಇರ್ಲಿ. ಅದೇನೋ ಅಮ್ಮ, ವಯಸ್ಸು ಹುಡುಗಿ ಸಂಪಾದಿಸ್ತಿದ್ರು ನಿಮ್ಮ ಅಪ್ಪನಿಗಿನ್ನೂ ಬುದ್ಧಿ ಬಂದಿಲ್ಲ. ಅಷ್ಟಕ್ಕೂ ನಿಮ್ಮಪ್ಪ ಸಂಪಾದಿಸಿ ನಿಮ್ಮ ಅಮ್ಮನಿಗೆ ಕಣ್ಣು ಆಪರೇಷನ್ ಮಾಡಿಸ್ಬೇಕು. ನಾವು ಸಂಪಾದನೆ ಮಾಡೋದು ಆಮೇಲೆ ಇರ್ಲಿ, ಬಂದಿದ್ದ ಡಬ್ಬನ್ನ ಕಿತ್ಕೊಂಡು ಹೋಗಿ ಅವ್ನು ಕುಡಿತಾ ಇದ್ರೆ ಸಾಕು. ಏನಮ್ಮ, ನಿಮ್ಮ ಅಮ್ಮನ್ಗೆ ಆಪರೇಷನ್ ಯಾವಾಗ? ಇನ್ನೂ ಏನು ಅನ್ಕೊಂಡಿಲ್ಲ ಪುರೋಹಿತ್ರೆ. ಯಜಮಾನ್ರೇ, ಪುರಂದ್ರ ಶಾಸ್ತ್ರಿಯವರೇ, ಪ್ರತಿ ಗುರುವಾರ ನಿಮ್ಮ ಹಾಡಿಲ್ಲದೆ ಬಾಬಾ ಪಲ್ಲಕ್ಕಿ 1 ಇಂಚು ಕದಲೋದಿಲ್ಲ. ಅದು ನೀವು ಮಾಡ್ಕೊಂಡಿರೋ ಅದೃಷ್ಟ. ನಾನು ಹಾಡಿದ್ರೆ ಪಲ್ಲಕ್ಕಿ ಅಳ್ಳಾಡುತ್ತೆ ಹೊರತು ನನ್ನ ಮಗಳ ಮದ್ವೆ ವಿಷಯದಲ್ಲಿ ಆ ಬಾಬಾ ಮನ್ಸಿನ್ನು ಕರಗಿಲ್ಲ ನೋಡಿ. ಎಷ್ಟೋ ಸಂಬಂಧಗಳು ಬಂದ್ರೂ ಕೂಡ ಆ ಬಾಬಾಗದು ಇಷ್ಟ ಆಗಿಲ್ಲ. ಶಾಸ್ತ್ರಿಯವರೇ, ನಮ್ಮ ಒಳ್ಳೆತನ ಜವಾಬ್ದಾರಿ ಮರಿಬಹುದು, ಆದ್ರೆ ಆ ಬಾಬಾ ಜವಾಬ್ದಾರಿ ಮತ್ತು ಭಕ್ತರನ್ನ ಯಾವತ್ತೂ ಮರೆಯೋದಿಲ್ಲ. ಏನ್ ಯಾವಾಗ ಕೊಡ್ಬೇಕು ಆ ಬಾಬಾಗೆ ಗೊತ್ತು. ಅದೇ ನಿಜ ಪುರೋಹಿತ್ರೆ, ಎಲ್ಲ ಸಾಯಿಬಾಬಾನೇ ನೋಡ್ಕೋತಾನೆ. ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಬಾಬಾ ನೀನು ನಗುವುದು ನಡೆಯೋದು ಪ್ರೀತಿಸುವಂತಹ ರೀತಿ ವರ್ಣಿಸಲ ಸಾಧ್ಯವು ನಿನ್ನ ದಿವ್ಯ ರೂಪ ಸರ್ವಮಂಗಳ ಸ್ವರೂಪ. ಬಾಬಾ ನೀ ಕೂತಿರುವ ರೀತಿ
ನೋಡ್ತಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ. ಬಾಬಾ ನೀ ಕೂತಿರುವ ರೀತಿ ನೋಡ್ತಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ. ಮಲ್ಲೆ ಹೂವು ಅರಳಿದಂತೆ, ಜ್ಞಾನ ದೀಪ ಬೆಳಗಿದಂತೆ, ಧ್ಯಾನ ಫಲವು ಬೆಳಗಿದಂತೆ, ಕುಂಡಲಿ ಎಚ್ಚರದಂತೆ. ಬಾಬಾ ನಿನ್ನ ಲೀಲೆಯೇ ಬೇರೆ, ನೀ ಪ್ರೇಮ ರೂಪ ಇರುವ ಫಕೀರ. ಬಾಬಾ ಬಾಬಾ ನಿನ್ನ ಲೀಲೆಯೇ ಬೇರೆ, ನೀ ಪ್ರೇಮ ರೂಪ ಇರುವ ಫಕೀರ. ಬಾಬಾ ನೀ ನಗುವಂತಹ ಮುಖವ ಯಾವ ಚಿತ್ರಕಾರನೂ ಬಿಡಿಸಲಾರ. ಹುಣ್ಣಿಮೆ ಚಂದ್ರನಕ್ಕಂತೆ, ಹುಣ್ಣಿಮೆಯ ಬೆಳಕಿನಂತೆ, ಗುರು ಪೌರ್ಣಮಿ ದಿನದಂತೆ, ಅದ್ವೈತ ನಕ್ಕಂತೆ. ಬಾಬಾ ನಿನ್ನ ಮಹಿಮೆಯೇ ಜೋರು, ನೀನು ಕರುಣೆಯಿಂದ ತುಂಬಿದ ಫಕೀರ. ಬಾಬಾ ನೀ ನಡೆದಾಡುವ ಗುರು, ಯಾವ ಕವಿಯೂ ನಿನ ಬಣ್ಣಿಸಲಾರ. ಗುರುಪೀಠ ಕದಲಿದಂತೆ, ತಪೋಗಾಳಿ ಬೀಸಿದಂತೆ, ವನಸಿರಿಯು ನಗುವಂತೆ, ಯೋಗದ ಮಳೆ ಸುರಿದಂತೆ. ಬಾಬಾ ನಿನ್ನ ಮಾಯೆಯೇ ಬೇರೆ, ನೀ ಹರಿಯುವ ನದಿಯ ಆಧ್ಯಾತ್ಮಿಕ ತೇರು. ಬಾಬಾ ನೀ ಆಚರಿಸೋ ವ್ರತವು ಯಾವ ಯೋಗಿಯೂ ವಿವರಿಸಲಾರ. ಭೋಗಿ ವೃಕ್ಷ ಬಾಗಿದಂತೆ, ಹೂವ ಮಳೆಯ ಸುರಿಸಿದಂತೆ, ಕತ್ತಲಿಂದ ಬೆಳಕಿನಡೆಗೆ ಚಂದಿರನು ಬಂದಂತೆ. ಬಾಬಾ ನಿನ್ನ ಮಾಯೆಯೇ ಬೇರೆ, ನೀ ಹರಿಯುವ ನದಿಯ ಆಧ್ಯಾತ್ಮಿಕ ತೇರು. ಬಾಬಾ ನೀ ಪ್ರೀತಿಸುವ ರೀತಿ ಯಾವ ದೇವರು ವರ್ಣಿಸಲಾರ. ಇಂದ್ರಧನಸು ಬಾಗಿದಂತೆ, ಆಕಾಶದ ಬೆಳಕಿನಂತೆ, ಸಪ್ತ ಸಾಗರವೆಲ್ಲವೂ ಮನಸ್ಸಿನಲ್ಲಿ ಉಕ್ಕಿದಂತೆ. ಬಾಬಾ ನಿನ್ನ ದಿನಚರಿಯೇ ಯಜ್ಞ, ನಿನ್ನ ಸೇವೆ ಮಾಡೋ ಜನರಿಗೆಲ್ಲ ಸ್ವರ್ಗ. ನಿನ್ನ ಸೇವೆ ಮಾಡೋ ಜನರಿಗೆ ಸ್ವರ್ಗ. ಅಮ್ಮ ಒಂದ್ ಕಾಲ ತುಂಬಾ ಚೆನ್ನಾಗಿ ಬದುಕಿದ್ವಮ್ಮ. ಎವರ್ ಗ್ರೀನು ಧರ್ಮ ಕೊಡವ. ಅಮ್ಮ 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 ಅಮ್ಮ. ಎಕ್ಸ್ಕ್ಯೂಸ್ ಮೀ, ಏನಮ್ಮ? ನನ್ನ ಹೆಂಡತಿ ಕಣ್ಣಿಲ್ಲ, ನನ್ನ ಮಗಳ ಕಾಲಿಲ್ಲ, ನನ್ನ ಕೈ ಇಲ್ಲ, ಧರ್ಮ ಮಾಡಿ ಪ್ಲೀಸ್. ಹಾಗೆ ಹೇಳೋದಕ್ ನಾಚಿಕೆ ಆಗಲ್ವಾ? ಅಬ್ಬೋ, ನೀನ್ ಹಂಗ್ ನೋಡ್ತೀಯ ನನ್ನ ಮಗನೇ? ಅಲ್ಲೋಡು ಯಾರೋ ಬಂದ್ರು. ಎಕ್ಸ್ಕ್ಯೂಸ್ ಮೀ, ಧರ್ಮ ಮಾಡಿ, ಮಿನಿಮಮ್ 2 ರೂಪೀಸ್ ಪ್ಲೀಸ್. ಥ್ಯಾಂಕ್ಸ್, ಇವತ್ತು ನಮ್ಮಪ್ಪ ಪಾಕೆಟ್ ಮನಿ ಕೊಟ್ಟಿಲ್ಲ. ಅಯ್ಯೋ, ಇವ್ ನನ್ಗಿಂತ ವರ್ಸ್ಟ್. ನೀನ್ ಯಾಕೋ ಹಿಂಗ್ ತಲೆ ಬಗ್ಸ್ಕೊಂಡ್ ಕೂತಿದ್ಯಾ? ಅವನೇ ನನ್ ಸನ್ನು. ಲೇ, ಇವ್ ನಮ್ ರಾವಲ್ವೇನಾ? ರಾವು ತರ ಏನಿರೋದು? ರಾವುನೇ ಅದು. ಬಾ ಬಾ ಬಾ. ಏನೋ ರಾವು, ಕಣ್ ಮುಚ್ಚಿದಂಗ್ ಚಿಲ್ಡ್ರೆ ತೆಗಿತೀನಿ ಅನ್ಬಿಟ್ಟು ಇಲ್ಲಿ ಬಂದ್ ಕೂತಿದ್ಯಾ ನೀನು? ಯಾವನ ಏನು ಕೇಳಿದ್ರೆ ದುಡ್ಡು ಬರ್ತಾ ಇಲ್ಲ, ಇನ್ನು ಆರ್ಡರ್ ಮಾಡಿದ್ರೆ ಬಂದ್ಬಿಡ್ತದ? ಬಂದ್ ಸುಮ್ನೆ ಕೂತ್ಕೊಳ್ರಿ. ಆಸ್ತಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿದ್ರೆ ಭಿಕ್ಷೆ ಬೇಡ್ತಾನಲ್ಲ. ದೇವಸ್ಥಾನದ ಮುಂದೆ ಬೇಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತಾರಪ್ಪ. ಅದು ಇದು ಇದೇ ತಾನೇ ನಮ್ ಪ್ರೊಫೆಷನ್. ಬನ್ನಿ ಬನ್ನಿ, ಎಣ್ಣೆ ಹೊಡಿಯಕ್ ಇನ್ನೂ ಟೈಮ್ ಐತೆ, ಬಂದ್ ಕೂತ್ಕೊಳ್ಳಿ. ಲೇ ನೀನ್ ಬಾರ. ನೀನ್ ಸೈಡ್ ಸೈಡ್ ಹೋಗ. ನೀನು ನಿನ್ ಮುಖ ನೋಡ್ಕೊ, ಅಲ್ಲಿ ಹೋಗ್ ಸೈಡ್ಗೆ. ಅಣ್ಣ ಧರ್ಮ ಕೊಡೋಣ. ನನ್ನ ಹತ್ರನೇ ಕೇಳ್ತೀಯ? ಅಲ್ಲೋಗ್ ಕೇಳ. ಬೆಳಗ್ಗೆನೆ ದೇಶ ಸುತ್ತಕ್ ಹೋಗಿದ್ದಾಳೆ ನಿನ್ ಮಗಳು.
ನೀನೇನಾದ್ರೂ ಹೇಳಿದ್ರೆ ಅನ್ಕೋ ಸ್ವಂತ ಮಗಳು ರಂಪಾರಾಮಾಯಣ ಮಾಡ್ತಾರೆ ಅಂತಾರೆ. ಹೋಗ್ಲಿ ನೀನೇನಾದ್ರೂ ಹೇಳ್ತೀಯಾ ಅಂದ್ರೆ ನಿಂದು ಮಾತು ಇಲ್ಲ, ಸಂಪಾದನೆನೂ ಇಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನೋಡಿದ್ರ ನೀವೇ ಅವಳನ್ನ ಹಾಳ್ ಮಾಡ್ತಾ ಇರೋದು. ಊರವ್ರಿಗೆಲ್ಲ ಇದನ್ನೇ ಹೇಳ್ತೀರಾ? ಹೀಗೆ ಊರೆಲ್ಲ ಸುತ್ತಾಡಿದ್ರೆ ಅವಳ ಮದ್ವೆ ಆಗತ್ತಾ? ಊರೇ ಎಲ್ರಿಗೂ ಗೊತ್ತಾಯ್ತು, ಕಟ್ಕೊಂಡಿರೋರ್ ಗತಿ ಇಲ್ದೆ ಮನೆ ಬಿಟ್ಟು ಓಡ್ ಬಂದಿದ್ದಾಳೆ ಅಂತ. ಬಂದ್ಲು ನೋಡಿ ನಿಮ್ ಮುದ್ದಿನ ಮಗಳು. ನೀವೇ ಮಾತಾಡ್ಕೊಳ್ಳಿ. ಎಲ್ಲಿಗೆ ಹೋಗಿದ್ದೆ ಅಮ್ಮ? ಇಂಟರ್ವ್ಯೂಗೆ ಅಪ್ಪ. ಏನೇ ಈ ಕೆಲ್ಸನಾದ್ರೂ ಸಿಗುತ್ತಾ? ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಈ ಕೆಲ್ಸನೂ ಹೋಯ್ತು ಅಂತ. ಆದ್ರೂ ನಿನ್ ಮುಖದಲ್ಲಿ ದುರದೃಷ್ಟ ಅಂತ ಬರ್ದಿರುವಾಗ ನೀನ್ ಏನ್ ಮಾಡಿದ್ರು ದೇವ್ರು ಕೂಡ ನಿನ್ನ ಕಾಪಾಡಕ್ಕಾಗಲ್ಲ. ದರಿದ್ರ ತಂದು. ಬೇಜಾರು ಮಾಡ್ಕೋಬೇಡಪ್ಪ. ಕಷ್ಟ ಮನುಷ್ಯರಿಗೆ ಬರದೆ ಮರಕ್ಕ ಬರುತ್ತೆ. ಮುಂದೆ ನಿಂಗೆಲ್ಲ ಒಳ್ಳೇದಾಗುತ್ತಮ್ಮ. ಅಪ್ಪ, ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಅಮ್ಮನ್ನ ಕಳ್ಕೊಂಡು ಈಗಾಗ್ಲೇ ನೋವು ಪಡ್ತಾ ಇದ್ದೀರಾ. ನಾನು ನಿಮ್ಮಿಂದ ದೂರ ಆದ್ರೆ ನಿಮ್ಮನ್ನ ಯಾರು ನೋಡ್ಕೋತಾರೆ ಅಪ್ಪ? ನನ್ನ ಬಾಬಾನೇ ನೋಡ್ಕೋತಾನೆ. ಏನು ಹೇಳು, ಹೊಟ್ಟೆ ಸಾರಾಯಿ ಒಳಗಡೆ ಹೋದ್ರೆ ಅಬ್ಬಾ ಅಂತ ಯಾರೋ ಇಂಪಾಗಿ ಕರ್ದಂಗ ಆಯ್ತದೆ ಅಲ್ವಾ? ಏನೇ ಆದ್ರೂ ಒಂದು ದಿನ ಜೇಬ್ ಒಳಗಡೆ ನೋಟನ್ ಕಂತೆ ಇಟ್ಕೊಂಡು ಕೈಯಲ್ಲಿ ಒಳ್ಳೆ ಸಿಗರೇಟ್ ಹಿಡ್ಕೊಂಡು ದೊಡ್ಡ ಬಾರ್ ಹೋಗಿ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತ್ಕೊಂಡು ಅದಾದ್ಮೇಲೆ ಏನ್ ಬೇಕು ಸಾರ್ ಅಂತ ಬೇರೆಯವ್ರು ಕೇಳಬೇಕು. ಚೀಪ್ ಆಗಿ ಹೋಗುತ್ತೆ, ಕೇಳಲ್ಲ. ದೊಡ್ಡ ಬಾರ್ ಅಲ್ವಾ, ಇಂಗ್ಲಿಷ್ ಅಲ್ಲಿ ಕೇಳ್ತಾರೆ ವಾಟ್ ಕಾನ್ ಐ ಡೂ ಅಂತ. ಅಂದ್ರೆ ವಾಟ್ ಕಾನ್ ಐ ಡೂ ಅಂತ ಕೇಳ್ತಾರೆ. ಹಂಗೆ ಒಬ್ಬೋ ರಾವು, ನೀನ್ ಹೇಳ್ತಾ ಇದ್ರೆ ಒಳ್ಳೆ ಮಜಾ ಬರುತ್ತೆ ಕಣ. ದಿನ ಆದಷ್ಟು ಬೇಗ ಬರ್ತದೆ ಅಂತ್ಯಾ? ಬರ್ತದೆ. ಮೊನ್ನೆ ಇನ್ನೇನ್ ಬರ್ಬೇಕಿತ್ತು. ನಿನ್ ಆಪರೇಷನ್ಗೋಸ್ಕರ ಇಟ್ಟೆ ದುಡ್ಡು ಕಾಣಿಸ್ತಿಲ್ಲ ಅಮ್ಮ. ಏನಮ್ಮ ನೀನ್ ಮಾತಾಡ್ತಿರೋದು? ಸರಿಯಾಗಿ ನೋಡ್ದ? ಎಲ್ಲ ಕಡೆ ನೋಡ್ದೆ ಅಮ್ಮ. ರಾಮಮೋಹನ್ ರಾವ್ ಕೊಟ್ಟೆ ದುಡ್ಡನ್ನು ಅಲ್ಲೇ ಇಟ್ಟಿದ್ದೆ. ಅಯ್ಯೋ ಭಗವಂತ, ಎಂತ ಕೆಲ್ಸ ಮಾಡ್ದಪ್ಪ. ಅಮ್ಮ, ನಿಮ್ಮ ತಾಯಿಗೆ ಅನ್ಯಾಯ ಆಗೋದಿಲ್ಲಮ್ಮ. ಬಾಬಾ ಭಕ್ತರನ್ನು ಮಾತ್ರ ಅಲ್ಲ, ನೋವುಗಳನ್ನು ಸ್ವೀಕರಿಸುತ್ತಾನೆ. ಅದು ನಿನಗೆ ಗೊತ್ತಿಲ್ವಮ್ಮ? ಹೋಗಿ ಆ ಬಾಬಾನೇ ಕೇಳು, ಅವರೇ ವಿಚಾರ ತಿಳಿಸ್ತಾರೆ. ಹಾ ಕೂತಿದ್ದೀರಾ, ಅದಕ್ಕೆ ಅಮ್ಮಂಗೆ ಕಣ್ ಬರಿಸ್ತಾ ಇಲ್ಲ ನೀವು. ನಿಮ್ ಕಣ್ ಮುಂದೆನೆ ಅನ್ಯಾಯ ನಡೀತಿದ್ರು ಏನು ಗೊತ್ತಿಲ್ಲದೆ ಇರೋ ಹಾಗೆ ಹೇಗಿದ್ದೀರಾ? ಇಲ್ಲಿ ತನಕ ನಮ್ಮಮ್ಮ ನನ್ನ ನೋಡಿಲ್ಲ ಗೊತ್ತಾ? ಅವ್ರ ಕಣ್ ಬಂದ್ರೆ ನಿನ್ನನ್ನು ನನ್ನನ್ನು ನೋಡ್ಬಹುದು ಅಂತ ಅನ್ಕೊಂಡಿರೋದೇ ತಪ್ಪ. ಪ್ರತಿದಿನಾನು ನಿನ್ನನ್ನೇ ಪೂಜೆ ಮಾಡಿ ನಿನ್ನನ್ನೇ ನಂಬ್ಕೊಂಡು ಇರೋ ಅಂತ ನಮ್ಮಮ್ಮನ್ಗೆ ಇದೇನಾ ನೀನ್ ಮಾಡೋ ನ್ಯಾಯ? ಎಲ್ಲಿದೆ ಸ್ವಾಮಿ ನ್ಯಾಯ? ಎಲ್ಲಿಗೆ ಹೋಯ್ತು ಧರ್ಮ? ಎಲ್ಲಿದೆ ಸ್ವಾಮಿ ನ್ಯಾಯ? ಎಲ್ಲಿಗೆ ಹೋಯ್ತು ಧರ್ಮ? ಹಾಲುಣಿಸಿ ನನ್ನ ಸಲಹಿದ ತಾಯಿಗೆ ಕಣ್ಣು ಕೊಡಲಾರೆಯ?
ಕನಸು ನನ್ನ ತಾಯಿಯು ಹುಟ್ಟಿದಾಗಿಂದ ನನ್ನ ನೋಡೇ ಇಲ್ಲ ಬಂಧುಗಳೆಲ್ಲರೂ ಕಷ್ಟ ಕೊಟ್ಟರು ನಿನ್ನ ಮರೆಯಲಿಲ್ಲ ಸಾಯಿಯೇ ನನ್ನ ಸರ್ವಸ್ವವೆಂದು ನಂಬಿ ಬದುಕುತ್ತಿಹಳು ಕಣ್ಣಾರೆ ನಿನ್ನ ನೋಡಬೇಕೆಂಬ ಕನಸನ್ನು ಕಂಡಿಹಳು ಬಾಬಾ ನೀರುವೆಯಾ ನಿಂತರೆ ಮೊರೆಯ ಕೇಳಿದರೆ ನನ್ನ ಕಣ್ಣು ತೆಗೆದುಕೊಂಡು ಅದನ್ನು ತಾಯಿಗೆ ಕರುಣಿಸಯ್ಯ ನಿಮ್ಮಮ್ಮಂಗೆ ಯಾವುದೇ ಅನ್ಯಾಯ ಆಗಲ್ಲ. ಬಾಬರ ಭಕ್ತರ ಪ್ರೀತಿ ಮಾತ್ರ ಅಲ್ಲ, ಬಾಧೆ ಕೂಡ ತಗೋತಾನೆ. ನಿತ್ಯ ನಿಮ್ಮಮ್ಮನ ಕೈಯಿಂದ ಹಾರ ಹಾಕ್ಸ್ಕೊಳ್ಳೋ ಆ ಬಾಬಾ ಕಟುಕ ಅಲ್ಲ ತಾಯಿ, ಕರುಣಾಮಯಿ. ನಿಮ್ಮಮ್ಮಂಗೆ ದಾರಿ ತೋರಿಸ್ತಾ ಇರ್ತಾನ. ಯಾವುದನ್ನ ಹೇಗೆ ಹೆಂಗ್ ಮಾಡಬೇಕು ಅಂತ ಬಾಬಾಗೆ ಚೆನ್ನಾಗಿ ಗೊತ್ತು. ಬಾಬಾಗೆ ಈ ವಿಷಯ ಯಾರೂ ಹೇಳ್ಬೇಕಾಗಿಲ್ಲ. ಬಾಬಾ ಬಲ ಕರೆಗ ಜಗವೇ ಒಂದು ಬಾಲು ನನ್ನ ಜಗವೇ. ಏನಾಯ್ತಣ್ಣ? ಏನದು ನೋಡು. ಗೊತ್ತಿಲ್ಲ ಅಣ್ಣ. ಕಣ್ಣು ಕಾಣಿಸಿಲ್ಲ ಅಲ್ವಾ? ಎಣ್ಣೆ ಹೊಡೆದ್ಬಿಟ್ಟಿದೆ, ಇನ್ನೇನು ಕಾಣಿಸ್ತಿದೆ? ನನಗೆ ನೋಡ ಹೆಂಗ್ ಕಾಣಿಸ್ತಾ ಇದ್ದೆ. ಏಯ್ ಚೀಪ್ ಫೆಲೋಸ್, ಚೀಪ್ ಆಗಿರೋ ಲಿಕ್ಕರ್ ಏನ್ರ ಕುಡಿತೀರಾ? ಕಮಾನ್, ಇವತ್ತು ಯಾರು ಚೀಪ್ ಲಿಕ್ಕರ್ ಕುಡಿಯಂಗಿಲ್ಲ, ಅಷ್ಟೇ. ಎಲ್ಲ ಒಳ್ಳೆ ಎಣ್ಣೆ ಇದೆ. ಏಯ್ ಯಾಕೆ ಕೂಡ ಜಗಳ ಮಾಡ್ತಾ ಇದ್ದೀರಾ? ಎಣ್ಣೆ ಹೊಡೆದು ಜಗಳ ಆಡ್ತಿಲ್ಲ ಕಣ, ಗಲಾಟೆ ಮಾಡಕ್ಕೇನೆ ಎಣ್ಣೆ ಹೊಡೆದ. ಅಷ್ಟಕ್ಕೂ ಈ ಸಾರಾಯಿ ಅಂಗಡಿನ ನೀವ್ ಎಷ್ಟು ಕೊಡ್ತೀರಾ ಸ್ವಲ್ಪ ಹೇಳಿ. ಒಂದು ಎಣ್ಣೆ ಬಾಟ್ಲು ತಗೊಂಡು ಕುಡಿಯಕ್ಕಾಗದೇ ಇರೋರು ದೊಡ್ಡ ಕಾಂಪೌಂಡ್ ಕಟ್ಟಿಸ್ಬಿಡ್ತೀರಾ? ಮಗ ಕಿತ್ತೋಗ್ಬಿಡ್ತದೆ ನೀನ್ ಇನ್ನೊಂದು ಮಾತಾಡಿದ್ರೆ. ಏಯ್ ತೋರಿಸ್ರ ಅದೇನು? ಅದು ದುಡ್ಡಿದ್ರೆ ದೊಡ್ಡಪ್ಪ, ಈಗ ನಾನೇ ದೊಡ್ಡಪ್ಪ. ಕುಡ್ದವನು ಮನ್ಸನೇ ಅಲ್ಲ ಅಬೇರ. ಯಾಕ್ರ ಸಡನ್ ಆಗಿ ನಿಮ್ ಪವರ್ ಕಟ್ ಆಗೋಯ್ತು? ಏನ್ರ ಬೇಕು? ಎಷ್ಟು ದುಡ್ಡು ಇಟ್ಟಿದೆ ಅಲ್ಲ ಕೊಡ. ಕೊಟ್ಬಿಡ್ತಾರೆ. ಏಯ್ ಕಣ್ ಕಾಣಿದ್ರು ನನ್ನ ಹೆಂಡತಿ ಹತ್ರ ಕಷ್ಟ ಪಡ್ಕೊಂಡು ಕಿತ್ಕೊ ಬಂದಿರೋ ದುಡ್ಡ ಇದು. ಎಲ್ಲ ಕೊಟ್ಬಿಡ್ತಾರೆ, ಬಂದ್ಬಿಡು. ಹೆಂಗ್ ಕೊಟ್ಬಿಡ್ಲಿ? ಕಷ್ಟಪಟ್ಟು ನೀನ್ ತಂದಿದ್ಯಾ, ನಾವು ಕಷ್ಟ ಪಡ್ದೇನೆ ಕಿತ್ಕೊಂತೀವಿ. ಅಸ್ಲಿಗ್ ನೀನ್ ಮನುಷ್ಯನೇನೋ? ಹೆತ್ತು ಮಗಳು ಕಷ್ಟಪಟ್ಟು ಸಂಪಾದನೆ ಮಾಡಿ ನೀನ್ ಕಟ್ಕೊಂಡಿರೋಳ್ಗೆ ಕಣ್ಣು ತರಿಸ್ಬೇಕು ಅಂತ ಕಷ್ಟ ಬೀಳ್ತಾ ಇದ್ರೆ ಆ ದುಡ್ಡನ್ನ ತಗೊಂಬಂದ್ ಇಲ್ಲಿ ಕುಡಿದು ಕುಪ್ಪಳಿಸ್ತಾ ಇದೆಯಲ್ಲ, ನಾಚಿಕೆ ಆಗಲ್ವನ ನಿನ್ಗೆ? ನಿಂದು ಒಂದ್ ಜನ್ಮನ? ಚಿಚಿ, ನಿನ್ನಂತ ನೀಚ ಈ ಭೂಮಿ ಮೇಲೆ ಯಾವನು ಇರಲ್ಲ. ಭೂಮಿಗೆ ಭಾರ ಕಣೋ ನೀನು. ನೀನ್ ಬದುಕೋದೇ ವೇಸ್ಟ್. ಸಾಯಿಸ್ಬಿಡ್ರಿ ಇವನ್ನ. ಇದನ್ನ ಹೇಳ್ಬೇಕು ಅಂತಾನೆ ತಡೆದೆ. ಸಾಯಿಸ್ಬಿಡ್ರಿ ಇವನ್ನ. ಅರೆ ಹಂಗ್ ನೋಡ್ತಾ ಇದ್ರೇನ್ರೋ? ಅಯ್ಯ, ನಾವು ಪಾಪಿಗಳೇ, ಆದ್ರೆ ಇಂಥ ಪಾಪಿನ ಇವತ್ತೇ ನೋಡ್ತಿರೋದು ನಾವು. ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅಕ್ಕ, ಭಾವನ್ ಕರ್ಕೊಂಡ್ ಬಂದಿದ್ದೀನಿ. ರಾತ್ರಿ ಎಲ್ಲ ನನ್ ಜೊತೆಗೆ ಇದ್ರು.
ಹುಷಾರಾಗಿ. ಲಕ್ಷ್ಮಿ ಲಕ್ಷ್ಮಿ, ನಿನ್ನ ಹತ್ರ ಮಾತಾಡೋ ಅರ್ಹತೆ ಕೂಡ ನನಗಿಲ್ಲ. ನನ್ನ ಮಗಳು ನಿನ್ ಕಣ್ಣ ಆಪರೇಷನ್ಗೆ ಅಂತ ಇಟ್ಟಿದ್ದ ದುಡ್ಡನ್ನ ಕುಡಿದು ತಿಂದು ತೇಗ್ಬಿಟ್ರು ನನ್ನ ಮಗ ಕಣಯ್ಯ. ಮಕ್ಕಳು ಕಷ್ಟಪಡ್ತಿದ್ರೆ ಎಲ್ಲಾನು ಕುಡಿದು ತೇಗ್ಬಿಟ್ಟೆ. ಸ್ವಂತ ಮಗಳೇನು ಕಣ್ಣಾರ ನೋಡೋಕ್ಕಾಗೋಂಥ ಭಾಗ್ಯನ ನಿನ್ನಿಂದ ನಾನು ದೂರ ಮಾಡ್ಬಿಟ್ಟೆ. ಅಂತ ದರಿದ್ರ ನಾನು. ನೀನು ಹೋಟೆಲಿದ್ದಾಗ ನಿಮ್ಮಮ್ಮನ್ನ ಕಾಲಲ್ಲೆಲ್ಲ ಓದ್ಬಿಟ್ಟಿದ್ದೀನಿ. ಯಪ್ಪಾ ಬಾಬಾ, ಕ್ಷಮಿಸ್ಬಿಡಯ್ಯ, ನನ್ನ ಪಾಪನ ಕ್ಷಮಿಸ್ಬಿಡು. ಇಲ್ಲ, ಏನಂದ್ರೆ ನೀವಿವತ್ತು ಮಾತಾಡೋದನ್ನ ಕೇಳಿ ಖುಷಿ ಆಗ್ತಿದೆ. ನೀವ್ ಈ ಬದಲಾವಣೆ ಕಾರಣ ನಮ್ ಬಾಬಾನೇ. ಈ ದಿನಕ್ಕೆ ನಾನು ಕಾಯ್ತಿದ್ದೆ. ಈಗ ನಿಜವಾಗ್ಲೂ ನಿಮ್ಮನ್ನ ನಂಬ್ತೀನಿ ನಾನು. ಲಕ್ಷ್ಮಿ, ಇವತ್ತಿಂದ ನಾನು ಕಷ್ಟಪಟ್ಟು ನಿನ್ನ ಕಣ್ಣನ್ನ ವಾಪಸ್ ತರಿಸ್ತೀನಿ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಪಾಪನೆಲ್ಲಾನು ಕಳ್ಕತೀನಿ ಕಣಯ್ಯ, ನಾನು ಕಳ್ಕತೀನಿ. ಇವತ್ತಿನ ತನಕ ನೀವು ಬಾಬಾನ, ನಿಮ್ ಕುಟುಂಬನ ದ್ವೇಷಿಸ್ತಾ ಇದ್ರಿ. ಆದ್ರೆ ಇವತ್ತು ಅದೇ ಬಾಬಾ ನಿಮ್ ಕಣ್ ತರಿಸಿದ್ದಾರೆ. ನಿಮ್ಮನ್ನ ನಿಮ್ ಕುಟುಂಬಕ್ಕೆ ಹತ್ರ ಮಾಡಿ. ಎಲ್ಲ ಬಾಬಾದ ಗಣಪ. ಅಯ್ಯ ಶಾಸ್ತ್ರಿಗಳೇ, ನಿಮ್ಮ ಮಗಳ ಮದುವೆ ನನ್ನ ಸಾಯಿಸೋ ಥರ ಇದೆ. ಮತ್ತೆ ಬೇರೆ ಏನು ಹೇಳಿ? ನೀವೇನು ರೇಂಜ್ ಹೇಳ್ತಾ ಇಲ್ಲ. ಬೇರೆ ಸಂಬಂಧ ಬಂದರೆ ಅದಕ್ಕೆ ತೂಗೋದಿಲ್ಲ ಅಂತೀರಾ. ಇದೇನೇನು ತೆಂಗಿನಕಾಯಿ ವ್ಯಾಪಾರನ? ಮೊದಲು ಅವರನ್ನ ಬರಕ್ಕೆ ಹೇಳಿ. ಬಂದರೆ ನಾನು ಸತ್ತಂಗೆ. ಶಾಸ್ತ್ರಿಗಳೇ, ಹುಡುಗ ಕ್ಲರ್ಕು, ಅವ್ರ ಲೆಕ್ಕ ಲಕ್ಷಗಳಲ್ಲಿದೆ. ಅಯ್ಯಯ್ಯೋ, ಲಕ್ಷ ಕೇಳ್ತಿದಾರ? ನೀವೇನು ಯೋಚನೆ ಮಾಡಬೇಡಿ, ನಾನು ಹೋಗ್ಬಿಟ್ಟು ಅರ್ಜೆಂಟಾಗಿ ಅವ್ರನ್ನ ಇಲ್ಲಿ ಕರ್ಕೊಬರ್ತೀನಿ. ಏನಂತೀರಾ? ನಮಸ್ಕಾರ, ಬರ್ತೀನಮ್ಮ. ನಾಳೆ ಬರ್ತಾರಂತೆ. ಕೈಯಲ್ಲಿ ಏನು ದುಡ್ಡಿಲ್ಲ. ಮದ್ವೆಗೆ ಏರ್ಪಾಡ್ ಮಾಡಕ್ಕಿಂತ ಮುಂಚೆ ಮೊದ್ಲು ಹುಡುಗನ್ನ ಹುಡುಕಿ. ನಿನ್ ದರಿದ್ರಕ್ಕೆ ಇವ್ರು ಮಾಡ್ಲಿಲ್ಲ ಅಂದ್ರೆ ಹೆಂಡತಿಯಾಗಿ ನಾನೇ ಮಾಡ್ಬೇಕು ಅಂತ ಊರೆಲ್ಲ ಹೇಳ್ತಾರೆ. ಏನಕ್ಕೆ ಅವಳ ಮನ್ಸಿಗೆ ನೋವು ಮಾಡ್ತೀಯ? ಅಪ್ಪ ಮಗಳು ಇಬ್ರು ದೇವಸ್ಥಾನಕ್ಕೆ ಹೋಗಿ ಬಾಬಾ ಬಾಬಾ ಅಂತ ಹೇಳ್ತಿದ್ರೆ ಮದ್ವೆ ಆಗುತ್ತಾ? ಹಬ್ಬ ದೊಡ್ಡದಾಗ್ ಮಾತಾಡ್ತೀರಾ? ಹೌದೌದು ಕಣ. ಅಲ್ಲ ಕಣ್ರಿ ಶಾಸ್ತ್ರಿ ಅವರೇ, ನಮ್ ಸುಬ್ರಾಜ್ ಮಗಳದು ಕೂಡ ಮದ್ವೆ ಆಗೋಯ್ತು. ಅಲ್ಲ, ನಿಮ್ ಮಗಳ ಮದ್ವೆ ಯಾವಾಗ್ರಿ? ಸಂಬಂಧ ಎಲ್ಲ ನೋಡ್ತಾ ಇದ್ದೀನಿ ಶಾಮಣ್ಣ, ಯಾವ್ದು ಸರಿ ಅಂತ ಇಲ್ಲ. ಯಾವ್ದು ಸರಿ ಹೊಂತಿಲ್ವಾ? ಇಲ್ಲ ನೀವೇ ಏನಾದ್ರು ಹೇಳ್ತಿದ್ದೀರಾ? ಸುಮ್ನೆ ಕತೆಗಳನ್ನ ಹೇಳ್ಬೇಡಿ. ಮದ್ವೆ ಮಾಡಕ್ಕಾಗ್ದೆ ಸುಮ್ನೆ ಸಿಗ್ತಾ ಇಲ್ಲ ಅಂತ ಹೇಳ್ಬೇಡಿ. ಆ ಮಾತು ಹೇಳ್ದೇನೆ ಬಂದಿರೋ ಆ ಸಂಬಂಧನ ಆ ಹುಡುಗಂಗ್ ಇಷ್ಟ ಇಲ್ದೇನೆ ಆ ಹುಡುಗಿ ಮೇಲೆ ತೋರ್ಸ್ಕೊಬಿಟ್ಟಿದ್ದಾರೆ. ಏಯ್, ನೀವೆಲ್ಲ ದೊಡ್ಡ ಮನುಷ್ಯರ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಬೇಕು ಅಥವಾ ಬಾಯಿ ಮುಚ್ಕೊಂಡು ಸುಮ್ನೆ ಇರಬೇಕು. ಅದನ್ ಬಿಟ್ಟು ಈ ತರ ಬಾಯಿಗೆ ಬಂದಂಗ್ ಮಾತಾಡೋದು ಒಳ್ಳೇದಲ್ಲ. ದೊಡ್ಡ ಮನುಷ್ಯರು ಮಾತ್ರ ದೊಡ್ಡ ಮನುಷ್ಯರು ಆಗ್ತಾರೆ ಹೊರತು ನಿಮ್ಮಂತವ್ರಲ್ಲ. ಸೈ ಇವ್ರು ದೊಡ್ಡ ಮನುಷ್ಯರ ಅಲ್ಲ? ಇವ್ರಿಗೆಲ್ಲ ಮ್ಯಾನರ್ಸ್ ಇದೆಯಾ? ಇವ್ರಿಗತ್ರ ಮ್ಯಾನರ್ಸ್ ಇದ್ರೆ ಮಾತಾಡ್ತಿದ್ರಾ? ಥ್ಯಾಂಕ್ಸ್. ಅಯ್ಯೋ, ಥ್ಯಾಂಕ್ಸ್ ಅಲ್ಲ, ಏನಕ್ಕೆ? ಶುಭ ಕಾರ್ಯ ಅಂತ ಸುಮ್ಮನಿದ್ದೆ. ಇಲ್ಲ ಅಂದಿದ್ರೆ ಎಲ್ಲರಿಗೂ ಎಕ್ಕಿಳಿಸ್ಬಿಡ್ತಿದ್ದೆ ಒಬ್ಬೊಬ್ರಿಗೂ. ಬೇಡ, ದೊಡ್ಡವ್ರಿಗೆ ಕೋಪ ಬಂದ್ರೆ ಕಣ್ಣು ಕೆಂಪಾಗತ್ತೆ ಬಿಟ್ರೆ ಕಣ್ಣೀರೇನ್ ನಿಲ್ಲಲ್ಲ. ಇವರೆಲ್ಲರ ಬಾಯು ಮುಚ್ಚಿಸ್ಬೇಕಾದ್ರೆ ನನ್ಗೊಂದು ಕೆಲಸ ಸಿಗ್ಬೇಕು. ಆದ್ರೆ ಬಾಬಾಗ್ ಯಾಕೋ ಇನ್ನೂ ಕರುಣೆ ಬಂದಿಲ್ಲ. ಅಯ್ಯೋ ದೇವ್ರೆ, ನಿಮಗೆ ಜಾಬ್ ಬೇಕು ಅಷ್ಟೇನಾ? ಶೋರ್. ನಾಳೆ ಬೆಳಗ್ಗೆ 9:00 ಈ ಅಡ್ರೆಸ್ಗೆ ಹೋಗಿ ನನ್ನ ಫ್ರೆಂಡ್ ಹತ್ರ ಮಾತಾಡಿ ನಿಮಗೆ ಜಾಬ್ನ ಕನ್ಫರ್ಮ್ ಮಾಡಿಸ್ತೀನಿ. ಓಕೆನಾ? ಥ್ಯಾಂಕ್ ಯು. ಅದನ್ನ ನೀವು ನಿಮಗೆ ಜಾಬ್ ಸಿಕ್ಕಿದ್ಮೇಲೆ ಹೇಳಿ. ಅಯ್ಯ, ಆಲಸ್ಯ ಯಾಕೆ? ಮಗಳನ್ನ ಕರೆಸಿ. ಪಾರ್ವತಿ, ಮಗಳನ್ನ ಕರ್ಕೊಂಬಾ. ಏನೋ ಹೆಂಗಿದ್ಯೋ ಎಲ್ಲ? ಮೈಸೂರು ಪಾಕ್ ಸಖತ್ತಾಗಿದೆ. ಮೈಸೂರು ಪಾಕ್ ಅಲ್ಲ ಕಣೋ ದಡ್ಡ ಹುಡುಗಿ. ನಿಮ್ ಮಗ ಏನ್ ಮಾಡ್ಕೊಂಡಿದ್ದಾನೆ? 3 ಹೊತ್ತು ಸಕ್ಕತ್ತಾಗಿ ತಿಂತಾ ಇರ್ತೀನಿ.
ನಾನು ಕೇಳಿದ್ದು ನಿನ್ ಜಾಬ್ ಬಗ್ಗೆ. ಅದೇ ಶಾಸ್ತ್ರಿ, ಎಷ್ಟು ತಿಂದ್ರೂ ಕರಗದಂತ ಆಸ್ತಿ ಇದೆಯಲ್ಲ, ಅದಕ್ಕೆ ಚೂಟಿಯಾಗಿ ಹೇಳಿದ್ದಾನೆ ಅಂತ. ನೋಡಿ ಶಾಸ್ತ್ರಿ ಅವರೇ, ಎಲ್ಲ ಇಷ್ಟ ಆದ್ರೆ ಆಮೇಲೆ ಮಾತಾಡೋಣ. ನೀವೇನು ಹೇಳಿಲ್ವಾ ಅವ್ರಿಗೆ? ಹೇಳಿದ್ದೀನಿ ಪುರಂದ್ರ ಶಾಸ್ತ್ರಿ. ಆಚೆ ಕಡೆ 2 ಲಕ್ಷ 3 ಲಕ್ಷ ಅಂದ್ರೆ ಇವನ್ನ 1 ಲಕ್ಷಕ್ಕೆ ಒಪ್ಸಿದೀನಿ ನಾನು. ಸದ್ಯಕ್ಕೆ ನನ್ನ ಹತ್ರ ದುಡ್ಡೇನು ಇಲ್ಲ. ಕಮ್ಮಿ ಇದೆಯಾ? ಇಲ್ಲ, ಅಷ್ಟೇ ಇದೆ. ಈ ತರ ದರಿದ್ರ ಸಂಬಂಧ ತೋರಿಸಿ ನಮ್ ಇಮೇಜ್ ನ ಹಾಳು ಮಾಡ್ತಾ ಇದ್ದೀರಾ. ನೋಡಮ್ಮ, ನೀನ್ ಆ ರೀತಿಯಾಗೆಲ್ಲ ಮಾತಾಡಕ್ ಹೋಗ್ಬೇಡಿ. ನಾವು ಬಡವರೇ ಇರ್ಬೋದು, ಆದ್ರೆ ಮರ್ಯಾದೆ ಇರೋರು. ನನ್ನ ಪರಿಸ್ಥಿತಿ ಬಗ್ಗೆ ನಿಮ್ಗೆಲ್ಲ ಹೇಳಿದೀನಿ, ನೀವು ಅವ್ರಿಗೆ ಹೇಳಿಲ್ವಾ? ದಯವಿಟ್ಟು ನೀವು ಹೊರಟೋಗಿ. ಇಲ್ಲಿ ಇನ್ನು ನಮ್ಗೇನ್ ಕೆಲ್ಸ? ಬನ್ನಿ ಹೋಗೋಣ. ಎದ್ವಾರೋ ಸ್ವಾಮಿ ಪುರಂದ್ರ ಶಾಸ್ತ್ರಿ ಅವರೇ, ಈ ರೀತಿ ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ನಿಮ್ ಮಗಳದ್ದು ಜೀವನದಲ್ಲಿ ಮದುವೆ ಆಗೋದಿಲ್ಲ. ಬರ್ತೀನಿ. ಇಡಿಯಟ್, ಅಷ್ಟು ಬಿಟ್ ಮಾಡಿದ ಕೆಲ್ಸಕ್ಕೆ ನಿಮ್ ಬಟ್ಟೆ ಎಲ್ಲ ಹಾಳಾಗೋಯ್ತು. ಇಫ್ ಯು ಡೋಂಟ್ ಮೈಂಡ್, ನಾನೇ ಡ್ರಾಪ್ ಮಾಡ್ತೀನಿ, ಬನ್ನಿ. ಪರವಾಗಿಲ್ಲ, ಥ್ಯಾಂಕ್ ಯು. ನೋಡಿ, ನಾನು ನಿಮ್ ತಂದೆ ಸ್ಟೂಡೆಂಟೇ. ಈ ರೀತಿ ಬಟ್ಟೆಲಿ ನೀವು ರೋಡಲ್ಲಿ ನಡ್ಕೊಂಡು ಹೋದ್ರೆ ನೋಡೋರು ನಗ್ತಾರೆ ರೀ. ಅರ್ಥ ಮಾಡ್ಕೊಳ್ಳಿ. ಹಲೋ, ಪ್ಲೀಸ್ ಬನ್ನಿ, ಐ ವಿಲ್ ಡ್ರಾಪ್ ಯು. ಪರವಾಗಿಲ್ಲ, ನೋ ಥ್ಯಾಂಕ್ಸ್. ಇಟ್ಸ್ ಓಕೆ, ಐ ವಿಲ್ ಡ್ರಾಪ್ ಯು. ಕಮ್, ಇಟ್ಸ್ ಓಕೆ, ಕಮ್, ಬನ್ನಿ. ಪ್ಲೀಸ್ ಬಿ ಸೀಟೆಡ್. ಕೂತ್ಕೊಳ್ಳಿ. ಓಕೆ. ಏನ್ರಿ ಅದು? ಬಾಬಾ ವಿಗ್ರಹ ಕಣೆ, ನಮ್ ಭಾಷಾ ನನ್ ಕೈ ಕೊಟ್ಟೋದ. ಇರೋದರಿದ್ರ ಸಾಲ್ದು ಅಂತ ಈ ಬಾಬನ್ ತಗೊಂಡ್ ಬಂದು ಇನ್ನೂ ಜಾಸ್ತಿ ಮಾಡ್ತಿದ್ದೀರಾ? ನಮ್ಮನ್ನೇನೋ ಬೈಯೋದ್ ಸರಿ, ಆದ್ರೆ ಈ ಬಾಬಾಗ್ ಯಾಕೆ ಬೈತೀಯಾ? ಒಬ್ಬ ₹1 ಸಂಪಾದನೆ ಮಾಡದೇ ಇದ್ರು 20 ವರ್ಷಕ್ಕೇನು ಕಮ್ಮಿ ಇಲ್ಲ. ಸಾಯಿರಾಮ್, ಸಾಯಿರಾಮ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಅಯ್ಯೋ ಸರ್, ನೀವು ಬಂದ್ಬಿಟ್ಟಿದ್ದೀರಾ ಸರ್. ನಮಸ್ಕಾರ. ಬಂದಿದ್ದಾರೆ, ಬರ್ರೆ. ಏನ್ ಮಾಡ್ತಿದ್ದಾರೆ ಸರ್? ಬರೀತಿದ್ದಾರಾ ಅವರು? ಚೆಕ್ ಅನ್ಸುತ್ತೆ. ಹೌದಾ, ಸರಿ ಸರ್, ಆಯ್ತು. ಅಲ್ಲ ಸರ್, ಏನ್ ಮಾಡ್ತಿದ್ದಾರೆ? ಹೌದಾ, ನಾನು ಇಸ್ಕೊಂಡ್ಬರ್ತೀನಿ. ಸೈಡಿಗೆ ಬನ್ನಿ. ನನಗೆ
ಏನ್ ರಾಜೇಶ್ವರಿ, ಇದನ್ ಮನೆ ಅನ್ಕೊಂಡಿದ್ಯಾ ಅಥವಾ ಕ್ಲಬ್ ಅನ್ಕೊಂಡಿದ್ಯಾ? ಏನಾದ್ರೂ ಅಂದ್ಕೋಬಹುದು. ಮನೆ ಆದ್ರೂ ಅಂದ್ಕೊಳ್ಳಿ, ಕ್ಲಬ್ ಆದ್ರೂ ಅಂದ್ಕೊಳ್ಳಿ. ಹೇ, ಜೋಕರ್ ಬಂದಿದ್ಯೆ? ಏಯ್, ನೀನೇನ್ ನಿಜವಾಗ್ಲೂ ಹೆಂಡ? ನಿಮ್ ಯಜಮಾನ್ರಿಗೆ ಇಷ್ಟ ಇಲ್ಲ ಅನ್ಸತ್ತೆ. ನಮ್ಗೆ ಬೇಕು. ಬನ್ನಿ ಬನ್ನಿ ಹೋಗೋಣ. ಚೀಚಿ, ಮನೆಗ್ ಬಂದಿದ್ ಫ್ರೆಂಡ್ಸ್ ನ ಅವಮಾನ ಮಾಡ್ತೀರಾ? ಇಷ್ಟು ಸಂಪಾದನೆ ಮಾಡಿರೋದ್ ಏನಕ್ಕೆ? ಎಂಜಾಯ್ ಮಾಡೋದಿಕ್ಕಲ್ವಾ? ನೀವು ಪ್ರತಿದಿನ ಮನೇಲಿರೋ ದೀಪಗಳಿಗೆಲ್ಲ ಅವಮಾನ ಮಾಡ್ತೀಯ. ನಾನ್ ಯಾವತ್ತಾದ್ರೂ ಕೇಳಿದಿನ? ನೋಡು, ನಿನ್ನಿಷ್ಟ ನಿಂದು, ನನ್ನಿಷ್ಟ ನಂದು. ಮೈಂಡ್ ಇಟ್. ಏ, ಲೈಟರ್ ಕೊಡೆ. ಸ್ವಲ್ಪ ಸೋಡಾ ಹಾಕೆ. ಸಾಕು ಸಾಕು. ಚೇರ್ಸ್. ಅಷ್ಟೈಶ್ವರ್ಯ ಕೊಟ್ಟೆ, ಕಾರ್ ಕೊಟ್ಟೆ, ಬಂಗ್ಲೆ ಕೊಟ್ಟೆ. ನಾನು ಕೋರಿಕೆಗಳನ್ನೆಲ್ಲ ಈಡೇರಿಸ್ದೆ. ಏನಾಗಲ್ವೋ ಅದನ್ನ ಸಾಸೋ ಕೆಪಾಸಿಟಿ ಕೊಟ್ಟೆ. ಕ್ಷಣದಲ್ಲೇ ₹1,00,00,000 ಸಂಪಾದನೆ ಮಾಡೋ ಶಕ್ತಿ ಕೊಟ್ಟು ಒಂದು ಕ್ಷಣ ಕೂಡ ನೆಮ್ಮದಿಯಿಂದ ಬದುಕೋದಕ್ಕಾಗ್ತಿಲ್ಲ. ನನ್ನ ಹೆಂಡತಿ ಮಾಡೋ ಕೆಲಸದಿಂದ ಮನಃಶಾಂತಿ ಇಲ್ಲ. ಐಶ್ವರ್ಯದಿಂದ ಮನಃಶಾಂತಿ ಸಿಗುತ್ತೆ ಅನ್ನೋದು ಒಂದು ಭ್ರಮೆ. ಎಲ್ಲ ಇದ್ರೂ ಕೂಡ ಮನಃಶಾಂತಿ ಒಂದು ಇಲ್ಲ ಅಂತಂದ್ರೆ ಅವನೊಬ್ಬ ದರಿದ್ರ. ಅದಕ್ಕೆ ಬಾಬಾ, ಅದನ್ನೆಲ್ಲ ಬಿಟ್ಬಿಟ್ಟು ಅದನ್ನೆಲ್ಲ ತೊರೆದು ಶಾಶ್ವತವಾಗಿ ನಿನ್ ಸೇವೆ ಮಾಡ್ತೀನಿ ಬಾಬಾ. ಬಾಬಾ, ಏನೋ ಒಳ್ಳೇದಾಗುತ್ತೆ ಅಂತ ಆ ಹೆಂಗಸನ್ನ ಮದುವೆ ಮಾಡ್ಕೊಂಡೆ. ಆದ್ರೆ ಇವಾಗ ಅವಳೇ ನನ್ನ ಸಾಲ ಕಾರಣ ಆಗ್ತಿದ್ದಾಳೆ. ಕ್ಷಮಿಸು. ಸರ್, ನಿಮ್ಮಂತ ಒಳ್ಳೆ ಮನುಷ್ಯರು ಸತ್ತೋಗ್ಬಾರ್ದು ಸರ್. ಅದಕ್ಕೆ ಇದನ್ನ ತೆಗೆದ್ಬಿಟ್ಟೆ. ಬಾಬಾ, ನನ್ನ ಸಾವಿಂದ ಬದುಕಿಸಿದ್ದೀರಾ ನೀವು. ಇದಕ್ಕೇನೋ ಒಂದು ಪರಮಾರ್ಥ ಇದೆ. ಜೈ ಆರತಿ ತಗೊಳಮ್ಮ. ಬಾಬಾ ಬಲಾ ಕರೆಗ. ಸಾಯಿನಾಥ ಸಾಯಿರಾಮ್. ಡಾಕ್ಟ್ರೇ, ಬ್ಯಾಂಡೇಜ್ ತೆಗೀರಿ. ಏನಂದ್ರೆ ಆ ನನ್ಗೊಂದ್ ಚಿಕ್ಕ ಆಸೆ ಇದೆ. ಹೇಳಮ್ಮ. ನನ್ ಕಣ್ ತೆಗ್ದಿದ ತಕ್ಷಣ ಮೊದ್ಲು ನನ್ ಮಗಳನ್ನೇ ನೋಡ್ಬೇಕು. ಅದೇನೆ, ನಿನಗೆ ಕಣ್ ತೆಗ್ದಿದ ತಕ್ಷಣ ಬಾಬುನೇ ತೋರಿಸ್ಬೇಕು ಅಂತ ನಾನು ನಿನ್ನ ಮಗಳು ನಿನ್ನ ಆಸ್ಪತ್ರೆಯಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀವಿ. ಬೇಡ ರೀ, ಮೊದ್ಲು ನನ್ ಮಗಳನ್ನೇ ನೋಡ್ಬೇಕು. ಹಾಗೆ ಹೇಳ್ಬೇಡ ಅಮ್ಮ, ನೀನ್ ಮೊದ್ಲು ಬಾಬಾನೇ ನೋಡ್ಬೇಕು. ಅದಕ್ಕೆ ಡಾಕ್ಟರ್ನ ಒಪ್ಸಿ ನಾವ್ ಇಲ್ಲಿಗೆ ಕರ್ಕೊಂಡ್ ಬಂದ್ವಿ. ಹೌದು ಲಕ್ಷ್ಮಿ, ನಿಮ್ ಮಗಳು ಹೇಳಿದ್ದು ನಿಜಾನೆ. ಆ ಬಾಬನ್ ಕಣ್ಣನ್ನ ತರಿಸಿ ನಿನ್ ಕಣ್ ಬರೋ ಹಾಗೆ ಮಾಡಿದ್ದು ನಿನ್ ಮಗಳೇ. ಆದ್ರೂ ನಿನ್ ಮಗಳು ಹೇಳ್ದಾಗೆ ಬಾಬನ್ನೇ ಮೊದಲು ನೋಡಮ್ಮ. ಡಾಕ್ಟ್ರೆ, ಬ್ಯಾಂಡೇಜ್ನ ತೆಗೀರಿ. ಬಾಬಾ, ಏನಂದ್ರೆ ಬಾಬಾ ಕಣ್ಣಲ್ಲೂ ನನ್ ಮಗಳೇ ಕಾಣಿಸಿದ್ಲು. ಏನೇ ಹೇಳ್ತಿದ್ಯಾ? ನಿಜ ಕಣ್ರಿ, ಬಾಬಾ ಕಣ್ಣಲ್ಲೂ ನನ್ ಮಗಳೇ ಕಾಣಿಸಿದ್ಲು. ನೀನ್ ತುಂಬಾ
ತುಂಬಾ ಅದೃಷ್ಟ ಮಾಡಿದ್ಯಾಕ. ನೀನೇನೋ ನಿನ್ನ ಮಗಳನ್ನ ನೋಡ್ಬೇಕು ಅಂತ, ನಿನ್ನ ಮಗಳೇನೋ ಬಾಬಾನೇ ನೋಡ್ಬೇಕು ಅಂತ. ಅದಕ್ಕೆ ಆ ಬಾಬಾ ನಿಮ್ಮಿಬ್ರು ಕೋರಿಕೆನೂ ತೀರಿಸಿದಾನೆ. ನನ್ನ ಭಕ್ತರ ಕಷ್ಟನ ನೆರವೇರಿಸಿ ಅವ್ರ ಕೋರಿಕೆಗಳನ್ನ ಈಡೇರಿಸಿ ಎಲ್ಲರ ಮನ್ಸಲ್ಲೂ ತಾನಿದ್ದಾನೆ ಅಂತ ನಿರೂಪಿಸಿದ್ನಮ್ಮ. ನಿನ್ನ ಕೃಪಾ ಕಟಾಕ್ಷನ ಎಷ್ಟು ಚೆನ್ನಾಗಿ ಹೇಳ್ತೆ ಸಾಯಿನಾಥ. ನೀನ್ ಅಲ್ಲಿಗೆ ಹೋಗ್ಬೇಡ್ವೆ, ಅವ್ರು ಒಳ್ಳೆಯವ್ರಲ್ಲ. ನನ್ಗೇನು ಹೇಳ್ಬೇಡ, ನನಗೆ ಚೆನ್ನಾಗಿ ಗೊತ್ತು ಅವ್ರ ಬಗ್ಗೆ. ಬಿಟ್ಬಿಡೆ, ನಾವ್ ಏನೇ ಹೇಳಿದ್ರು ಅವಳು ಅದನ್ನ ಕೇಳಿಸ್ಕೊಳ್ಳೋದಿಲ್ಲ. ಅವಳು ಅದೇ ಮಾತನ್ನೇ ಹಿಡ್ಕೊಂಡಿದ್ದಾಳೆ. ನಾವ್ ಏನ್ ಹೇಳಿದ್ರು ವೇಸ್ಟ್. ಅಡ್ವೈಸ್ ಕೊಡೋದು ನಿಲ್ಲಿಸ್ತೀರಾ? ಬಾಯ್. ಆಟೋ. ಲೇ ಏನೋ ಬರ್ತಿದ್ದಾಳೆ ಅಂದೆ, ನಮಗೂ ಶೇರ್ ಅಂದೆ, ಇನ್ನ ಬಂದೇ ಇಲ್ಲ. ಬರುತ್ತೆ ಕಣ, ಡೆಫಿನೆಟ್ ಆಗಿ ಬರುತ್ತೆ. ಕೆಲ್ಸ ಕೊಡಿಸ್ತೀನಿ ಅನ್ನೋ ಬಲೆನ ಹಾಕಿದೀನಿ, ಬಲೆಗೆ ಬೀಳದೆ ಇರತ್ತಾ? ಆದ್ರೆ ಇಲ್ಲಿ ತನಕ ನಾನು ಅವಳನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ದೆ. ಹ್ಯಾಂಡಲ್ ವಿತ್ ಕೇರ್. ಹಲೋ ಕಾರ್ಪೊರೇಟ್ರೆ, ಮೊದಲನೇ ನೈವೇದ್ಯ ನಿಮ್ಗೇನೆ, ಟೆನ್ಷನ್ ತಗೋಬೇಡಿ. ಟೆನ್ಷನ್ ಅಲ್ಲ, ಅವಳು ಬರ್ಲಿಲ್ಲ ಅನ್ಕೋ, ನೀನ್ ಇಲ್ಲೇ ಸಾಯಿಸಿ ಹೂತಾಕ್ಬಿಡ್ತೀನಿ. ಅನಿತಾ, ನಿನ್ ಜಾಬ್ಗೋಸ್ಕರನೇ ಫ್ರೆಂಡ್ಸ್ಗೆಲ್ಲರಿಗೂ ಪಾರ್ಟಿ ಕೊಡ್ತಿದ್ದೆ. ಛೀ, ಸ್ಟುಪಿಡ್. ಚೀಟ್ ಮಾಡೋರು ನೋಡಿದೀನಿ, ಆದ್ರೆ ಇಷ್ಟು ಸ್ವೀಟ್ ಆಗಿ ಚೀಟ್ ಮಾಡೋದನ್ನ ನಿನ್ನೆ ಮೊದಲು ನೋಡಿದ್ದು. ನನ್ ಫ್ರೆಂಡ್ಸ್ ನಿನ್ ಬಗ್ಗೆ ಹೇಳ್ದಾಗ್ಲೂ ನನ್ ತಲೆಗೆ ಹೋಗ್ಲಿಲ್ಲ. ಅಷ್ಟ್ರ ಮಟ್ಟಿಗೆ ನಂಬಿಸಿದ್ಯಾ ನೀನ್ ನನ್ನನ್ನ? ನೀನ್ ಕೊಡ್ಸೋ ಸುಳ್ಳು ಕೆಲ್ಸಕ್ಕೋಸ್ಕರ ನಿನ್ ಜೊತೆ ಫ್ರೆಂಡ್ಲಿಯಾಗಿ ಮೂವ್ ಮಾಡಿ ತಪ್ಪು ಮಾಡ್ದೆ ನಾನು. ಬೇಕಿದ್ರೆ ಸಾಯ್ತೇನೆ ಹೊರತು ಇಂಥ ಕೆಟ್ಟ ಕೆಲ್ಸ ನಂತೂ ಮಾಡಲ್ಲ. ಏ ಹುಡುಗಿ, 1 ಗಂಟೆ ನನ್ ಜೊತೆ ಕೋಆಪರೇಟ್ ಮಾಡಿದ್ರೆ ನಿನ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ನಾನು. ರೇ, ನನ್ನ ಟಚ್ ಮಾಡಿ ನೋಡು, ನಿನ್ನ ಸಾಯಿಸ್ಬಿಡ್ತೀನಿ. ಕಾರ್ಪೊರೇಟರ್ ಕಣೆ, ಹೇಳ್ದಂಗ್ ಮಾಡು. ಯು ರಾಸ್ಕಲ್. ಸಂತೋಷವಾಗಿದ್ಯಾ? ಸರಿ, ಇವಾಗ ನಮ್ ಸಂತೋಷ ತೀರ್ಸು ನೀನು. ಬಾ. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಎಣ್ಣೆಗೆ ಎಣ್ಣಿಲ್ಲ ಅಂದ್ರೆ ಹೆಂಗೆ? ಮಂಚದ ಮೇಲೆ ಫಿಗರ್ ಇಲ್ಲ ಅಂದ್ರೆ ಆಗಲ್ಲ. ಅಣ್ಣ ಅಣ್ಣ, ಬರೋ. ಅಯ್ಯಯ್ಯೋ, ಏನು ಏಟಾಗಿಲ್ಲ ಅಲ್ವಮ್ಮ? ಯಾಕಮ್ಮ ಹಾಗೆ ಓಡ್ತಿದ್ದೆ? ಕೆಲವು ರೌಡಿಗಳು ನನ್ನ ನಟ್ಟಿಸ್ಕೊಂಡ್ ಬಂದ್ರು. ಡೋಂಟ್ ವರಿ, ನಿಮ್ಮನ್ನ ಜಾಗ್ರತೆಯಾಗಿ ಮನೆಗೆ ಬಿಡ್ತೀವಿ. ಅಷ್ಟಕ್ಕೂ ನೀನ್ ಯಾರಮ್ಮ? ಪುರಂದರ ಶಾಸ್ತ್ರಿ ಅವ್ರ ಮಗಳು. ಶಾಸ್ತ್ರಿಗಳು ನಿಮ್ಮಪ್ಪನ? ಹೌದು. ಒಳ್ಳೇದಾಯ್ತಮ್ಮ, ನಾವ್ ಹೇಗಿದ್ರು ನಿಮ್ ಮನೆಗೆ ಬರ್ತಾ ಇದ್ವಿ. ಬಾರಮ್ಮ, ಕಾರಲ್ಲಿ ಹೋಗೋಣ. ಥ್ಯಾಂಕ್ ಯು. ಎಲ್ಲೋಳು ಎಲ್ಲೋಳು ಎಲ್ಲೋ ಎಲ್ಲೋದ? ಆ ಕಡೆ ನೋಡ, ಈ ಕಡೆ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಎಲ್ಲ ತಪ್ಪಿಸ್ಕೊಂಡ್ಬಿಡ್ಲಲ್ಲ. ಬನ್ನಿ. ಇದೇ ನಮ್ಮನೆ, ಬನ್ನಿ. ನಿಮ್ ಮನೆಗೆ ಯಾಕೆ ಬರ್ತಿದ್ವಿ ಅಂತ ಕೇಳಿದ್ರೆ ಶಾಕ್ ಆಗ್ತ್ಯಾ. ಬನ್ನಿ ಒಳಗಡೆ. ಏನಂದ್ರೆ ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ಹುಡುಗನು ಒಪ್ಪಿದ್ರೆ ನಮ್ಮ ಮನೆಗ್ ಸೊಸೆ ಮಾಡ್ಕೋಬಹುದು. ಅರೆ, ನನ್ ಮನ್ಸಲ್ಲಿರೋ ಮಾತನ್ನೇ ನೀನೇ ಹೇಳ್ದೆ. ಏನು ಹುಡುಗಿ ನಿನ್ಗಿಷ್ಟ ಆದ್ಲಾ? ನನ್ಗೆ ಓಕೆನಮ್ಮ, ಆಮೇಲೆ ನಿಮ್ಮಿಷ್ಟ. ಪುರಂದರ ಶಾಸ್ತ್ರಿಗಳೇ, ನಿಮ್ಗೆ ಅಭ್ಯಂತರ ಏನೂ ಇಲ್ಲ ಅಂದ್ರೆ ನಿಮ್ ಮಗಳನ್ನ ನಮ್ಮನೆಗೆ ಸೊಸೆಯಾಗಿ ತಂದ್ಕೊಳ್ಳೋಣ ಅಂತಿದೀವಿ. ತುಂಬಾ ಸಂತೋಷ ಆಯ್ತಮ್ಮ. ನೀವು ಯೋಚನೆ ಮಾಡಿ ಹೇಳಿ. ಇನ್ ಸ್ವಲ್ಪ ದಿನದಲ್ಲೇ ನಮ್ ಹುಡುಗ ಅಮೆರಿಕಾಗ್ ಹೋಗ್ತಿದ್ದಾನೆ. ನಿಮ್ಗೆ ಓಕೆ ಅಂದ್ರೆ ಇಬ್ರು ಸೇರೇ ಹೋಗ್ತಾರೆ. ಆ ಬಾಬಾ ದಯದಿಂದ ನಿಮ್ಮಂತ ದೊಡ್ಡ ಸಂಬಂಧ ಬಂದಿರೋದು ನಿಜವಾಗ್ಲೂ ನನ್ನ ಮಗಳ ಅದೃಷ್ಟನೇ. ಕಷ್ಟದಲ್ಲಿರೋರ್ಗೆ ನೀನ್ ಸಹಾಯ ಮಾಡ್ತೀಯ, ಕೈ ಬಿಡಲ್ಲ. ನೀನಿದೀಯಾ ಬಾಬಾ, ನಿಜವಾಗ್ಲೂ ನೀನಿದೀಯಾ ಬಾಬಾ. ನನ್ನ ಮಗಳಿಗೆ ಎಷ್ಟೋ ಸಂಬಂಧ ನೋಡಿದೆ ನಾನು, ಆದ್ರೆ ಯಾವುದೂ ಹೊಂದಾಣಿಕೆ ಆಗ್ಲಿಲ್ಲ. ಅವಳು ಮದ್ವೆನೇ ಆಗೋದಿಲ್ಲ ಅನ್ಕೊಂಡಿದ್ದೆ ನಾನು. ಆದ್ರೆ ಅವಳಿಗೆ ರಾಜಯೋಗ ಸಿಕ್ಕಿದೆ, ಅವಳಿಗೆ ದೊಡ್ಡ ದೊಡ್ಡ ಸಂಬಂಧನೇ ಸಿಕ್ಕಿದೆ ಬಾಬಾ. ಪ್ರತಿದಿನ ನಾನು ಮಾಡಿದ ಸೇವೆ, ನಾನು ಮಾಡಿರೋ ಪೂಜೆ ಯಾವುದೂ ವ್ಯರ್ಥ ಆಗ್ಲಿಲ್ಲ ಬಾಬಾ. ನನ್ನ ಜೀವನಕ್ಕೆ ಒಂದು ಅರ್ಥ ಸಿಕ್ತು ಬಾಬಾ. ಇವಾಗ ನನ್ನ 2ನೇ ಹೆಂಡತಿ ಸೌತಿ ಆದ್ರೂ ಕೂಡ ಸ್ವಂತ ಮಗಳಾಗಿ ನೋಡ್ಕೊಂಡಿದ್ದೀವಿ. ಸಾಕು ಬಾಬಾ, ಸಾಕು. ಬಾಬಾ,
ಸಂತೋಷ ನಿಮ್ಮ ನಾಮಸ್ಮರಣೆಯಲ್ಲಿದೆ ಅಂತ ನಾನು ನಂಬ್ತೀನಿ. ಆದ್ರೆ ದುಡ್ಡಲ್ಲಿ, ಐಶ್ವರ್ಯದಲ್ಲಿ ಇದೆ ಅಂತ ನನ್ನ ಹೆಂಡತಿ ನಂಬ್ತಿದ್ದಾಳೆ. ನಾನು ಕೋಟ್ಯಾಧೀಶನಾದ್ರೂ ಕಡು ಬಡತನದಲ್ಲಿ ಹುಟ್ಟಿರುವ ಒಂದು ಹೆಣ್ಣನ್ನ ಮದುವೆ ಆದೆ ನಾನು. ಆದ್ರೆ ನನ್ನ ಹೆಂಡತಿ ನನ್ನ ದುಡ್ಡನ್ನೇ ನೋಡ್ತಾ ಇದ್ದಾಳೆ, ನನ್ನನ್ನು ಇಷ್ಟಪಡ್ತಾ ಇಲ್ಲ. ಅದಕ್ಕೆ ಮನೆಯನ್ನೆಲ್ಲ ಬಿಟ್ಟು ಮನೆ ಶಾಂತಿಗೋಸ್ಕರ ಇಲ್ಲಿಗೆ ಬಂದೆ ನಾನು. ಅವಳು ಒಬ್ಬ ಮನುಷ್ಯಳಾದ್ಮೇಲೆನೆ ನಾನು ವಾಪಸ್ ಮನೆಗೆ ಹೋಗ್ತೀನಿ ಬಾಬಾ. ಏನ್ ಕಂದ, ಏನೋ ದುಃಖದಲ್ಲಿದ್ದಾಗಿದ್ಯಾ? ಫಕೀರನಾಗಿ ಬಂದ್ಬಿಟ್ರೆ ಎಲ್ರು ಬಾಬಾ ಆಗ್ಬಿಡ್ತಾರ? ನನ್ನ ನೋವನ್ನ ವಾಸಿ ಮಾಡ್ತಾರ? ಹೋಗಿ ಸ್ವಾಮಿ. ಅಲ್ಲ ಕಂದ, ನಾನು ಯಾವಾಗಾದ್ರೂ ಬಾಬಾ ಅಂತ ನಿನ್ನ ಹತ್ರ ಹೇಳದ್ನ? ಹೋಗ್ಲಿ ಬೇರೆ ಯಾರಿಗಾದ್ರೂ ಹೇಳದ್ನ? ನಾನೊಬ್ಬ ಸಾದಾ ಸೀದಾ ಫಕೀರ. ಆದ್ರೂ ನಿನ್ನ ಸಮಸ್ಯೆ ಏನು ಅಂತ ಹೇಳಿದ್ರೆ ತಾನೆ ಅದನ್ನ ನಾನು ತೀರ್ಸೋಕಾಗುತ್ತೋ ಇಲ್ವೋ ಹೇಳೋಕೆ? ಹೇಳು. ಆ ಭಗವಂತನೇ ನನ್ನ ಸಮಸ್ಯೆ ಕೇಳಿ ಸುಮ್ನೆ ಕೂತಿದ್ದಾನೆ. ನೀವು ಬಂದು ಬಗೆಹರಿಸ್ತೀರಾ? ಹೋಗಯ್ಯ, ಈ ದುಡ್ಡು ತಗೊಂಡು ಹೋಗು. ಏನಪ್ಪ, ನಾನ್ ಕೇಳ್ದೇನೆ ದುಡ್ಡು ಕೊಡ್ತಾ ಇದೀಯಾ? ಅರ್ಥ ಆಯ್ತು. ಈ ದುಡ್ಡೇ ತಾನೇ ನಿನಗೆ ಮನಃಶಾಂತಿ ಇಲ್ದಿರೋ ಹಾಗೆ ಮಾಡಿದ್ದು. ಈಗ ಆ ದುಡ್ಡು ನನಗ್ ಕೊಟ್ಟು ನನ್ನ ಮನಃಶಾಂತಿ ಕಿತ್ಕೋಬೇಕಂತನಾ? ಬೇಡ ಬೇಡ ಬೇಡ, ನನಗ ಆ ದುಡ್ಡು ಬೇಡ. ಹೋಗಯ್ಯ, ಹೋಗು. ಹೊರಡ್ತಾ ಇದ್ದೀನಿ, ಹೊರಟೋಗ್ತೀನಿ, ನಿಜವಾಗ್ಲೂ ಹೊರಟೋಗ್ತೀನಿ. ಹೋಗಯ್ಯ ಸ್ವಾಮಿ. ಹೋದ. ಹಲೋ ಡಾಕ್ಟ್ರೇ, ಶಿವಾಜಿ ಅವ್ರ ಹೆಂಡತಿ ತಲೆ ಸುತ್ತ ಬಂದು ಬಿದ್ದೋಗಿದ್ದಾರೆ. ನೀವು ಆದಷ್ಟು ಬೇಗ ಬರಬೇಕು. ಇದೇ ಸಮಯದಲ್ಲಿ ಸರ್ ಊರಲ್ಲಿಲ್ಲ, ಬೇಗ ಬನ್ನಿ ಪ್ಲೀಸ್. ಬಾಬಾ, ನನಗೆ ಈ ರೀತಿಯಾಗಿ ಅನುಗ್ರಹ ಕೊಟ್ಟೆ ಆತಂದೆ. ನಾನು ಎಷ್ಟು ಜನಕ್ಕೆ ಸಹಾಯ ಮಾಡಿದೀನೋ ಅಹಂಕಾರನ ತೊಲಗಿಸ್ಬಿಟ್ಟೆ. ಎಷ್ಟೇ ಅಷ್ಟೈಶ್ವರ್ಯಗಳಿದ್ರೂ ಅದ್ ನಿನ್ ಮುಂದೆ ಏನೂ ಇಲ್ಲ ಅಂತ ನಿರೂಪಿಸ್ಬಿಟ್ಟೆ. ಸಾಯಿರಾ. ಈ ದೇವಸ್ಥಾನಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟಿರೋ ದಾನಿಗಳು ನೀವು, ನೀವೇನಕ್ಕೆ ಹಿಂಗ್ ಬರ್ತೀರಾ? ನನಗೆ ಹೀಗ್ ಬಂದ್ರೇನೆ ಸಮಾಧಾನ ಪುರೋಹಿತ್ರೆ. ಅವ್ರ ಮುಂದೆ ಎಲ್ರೂ ಒಂದೇನೆ. ಆರತಿ ಮಾಡಿ ಪುರೋಹಿತ್ರೆ. ಆರತಿ ತಗೊಳ್ಳಿ. ಬಾಬಾ ನಿಮ್ಮನ್ನ ತುಂಬಾ ಚೆನ್ನಾಗಿಟ್ಟಿರ್ಲಿ. ಪುರೋಹಿತ್ರೆ, ಇಲ್ಲಿ ಬಂದಿರೋರ್ ಪರಿಚಯ ಇದೆಯಾ ಅವ್ರು ನಿಮ್ಗೆ? ಯಾರು ಅಂತ ಗೊತ್ತಿಲ್ದಿರೋರು ಯಾರಿದಾರಮ್ಮ? ಅವರು ಶಿವಾಜಿ ಅವರು. ಊರಲ್ಲಿರೋ ಶ್ರೀಮಂತರಲ್ಲಿ ಅವರು ಕೂಡ ಒಬ್ರು. ಎಷ್ಟೋ ಜನಕ್ಕೆ ಲಕ್ಷಾಂತರ ರೂಪಾಯಿ ಸಹಾಯ ಮಾಡಿರೋ ಮಹಾದಾತ ಅಮ್ಮ. ಏನಪ್ಪ, ಒಂದ್ ನಿಮಿಷ ನಿಂತ್ಕೊಳ್ಳಿ. ನನಗ್ ಕ್ಷಮಿಸ್ಬಿಡಪ್ಪ. ನೀನ್ ಯಾರು ಅಂತ ಗೊತ್ತಿಲ್ದೆ ಮಿಕ್ಕಿರೋ 10 ರೂಪಾಯಿ ನಿನ್ಗೆ ಭಿಕ್ಷೆ ಕೊಟ್ಟಿದ್ದೆ. ದಯವಿಟ್ಟು ಆ 10 ರೂಪಾಯಿ ವಾಪಸ್ ಕೊಡ್ತೀಯಾ? ನಾನು ಎಲ್ರಿಗೂ ಕೊಡ್ತೀನಿ ಹೊರತು ನನಗೆ ಯಾರು ಇನ್ನೂ ವಾಪಸ್ ಕೊಟ್ಟಿಲ್ಲ. ಆ ಬಾಬಾನೇ ನಿಮ್ಮ ರೂಪದಲ್ಲಿ ಬಂದು ನನ್ನ ಬೆಲೆ ಏನು ಅಂತ ತೋರಿಸ್ತಾ ಅಮ್ಮ. ಈ ಮನುಷ್ಯನ ಮುಂದೆ ನಾನು ದೊಡ್ಡವನಿರ್ಬೋದು, ಆದ್ರೆ ಆ ಬಾಬಾ ಮುಂದೆ ನಾನು ಭಿಕ್ಷುಕನೇ. ಈ 10 ರೂಪಾಯಿ ನನ್ನ ಜೊತೆನೇ ಇರ್ಲಮ್ಮ, ಪ್ಲೀಸ್. ಸ್ವೈನ್ ಫ್ಲೂನಾ? ಅಯ್ಯಯ್ಯೋ, ನಮ್ಗೆ ಯಾಕೆ ಬೇಕು? ಇಲ್ಲೇ ಇದ್ರೆ ಆ ಸ್ವೈನ್ ಫ್ಲೂ ವೈರಸ್ ನಮಗೂ ಬರ್ಬೋದು. ಡ್ರೈವರ್, ನೀನ್ ಇಲ್ಲೇ ಇದ್ದು ನೋಡ್ಕೋ. ಸ್ವೈನ್ ಫ್ಲೂ ಅಂತೆ, ಇಲ್ಲೇ ಇದ್ರೆ ಆ ರೋಗ ನನಗೂ ಬರುತ್ತೆ. ಅಯ್ಯಪ್ಪ.
ನಿಮ್ಮವ್ರು ಹುಷಾರಾಗಿದ್ದಾರೆ ಅಂದರೆ ಅದು ಟ್ರೀಟ್ಮೆಂಟಿಂದ ಮಾತ್ರ ಅಲ್ಲ, ನೀವು ಮಾಡಿರೋ ಸೇವೆಗೆ, ನಿಮಗೆ ಬಾಬಾ ಮೇಲಿರೋ ನಂಬಿಕೆಗೆ ನಿಮ್ಮ ಮಗನ್ನ ನಾರ್ಮಲ್ ಮನುಷ್ಯನಾಗಿ ಮಾಡಿದೆ. ಬರ್ತೀನಿ ಸರ್. ಏನಂದ್ರೆ ಗೊತ್ತಿಲ್ಲದೆ ನಿಮ್ ಜೊತೆ ನಾನು ಕೂಡ ತಪ್ಪು ಮಾಡಿದ್ದೀನಿ. ಅದೆಲ್ಲ ಮರ್ತೋಗಿ ನನ್ನ ಕ್ಷಮಿಸ್ಬಿಡ್ರಿ. ನೋಡ್ದ, ನೀನು ಎಷ್ಟೇ ಪಾಪ ಕರ್ಮ ಮಾಡಿದ್ರು ಆ ಬಾಬಾನಿ ಈ ಹುಡುಗನ ರೂಪದಲ್ಲಿ ಬಂದು ನಿನ್ ಸೇವೆ ಮಾಡಿದ್ರು. ಇವತ್ತಿಂದ ಭಕ್ತಿ ಶ್ರದ್ಧೆಯಿಂದ ಬಾಬಾ ಜಪ ಮಾಡ್ತೀನಿ ಕಣ್ರಿ. ಶಿರ್ಡಿಗೆ ಹೋಗಿ ಆ ಸಾಯಿಬಾಬಾ ದರ್ಶನ ಮಾಡ್ಕೊಂಡು ಬರೋಣ. ಭಕ್ತರ ಕಷ್ಟ ಅಷ್ಟೇ ಅಲ್ಲ, ಇಷ್ಟನೂ ತೀರ್ಸೋರೆ ಬಾಬಾ ಅಂತಾರೆ. ಆದ್ರೆ ನೀನೇನ್ ಮಾಡ್ದೆ? ನನ್ ಮದ್ವೆ ಪತ್ರಿಕೆ ನಾನ್ ನಿನ್ಗೆ ಮೊದ್ಲು ಕೊಟ್ಟೆ ತಾನೆ. ನೀನ್ ಬಂದು ನನ್ಗೆ ಆಶೀರ್ವಾದ ಮಾಡ್ತೀಯ ಅಂತ ನಂಬ್ಕೊಂಡಿದ್ದೆ, ಆದ್ರೆ ನೀನ್ ಬರ್ಲೇ ಇಲ್ಲ. ಯಾಕೆ ಬಾಬಾ? ಯಾಕೆ ನನ್ ಮದ್ವೆಗ್ ಬರ್ಲಿಲ್ಲ? ಯಾಕೆ ಬಾಬಾ? ಅಂದ್ರೆ ನಿನ್ ಆಶೀರ್ವಾದ ಪಡೆಯೋ ಯೋಗ್ಯತೆನೂ ನನ್ಗಿಲ್ವಾ? ಅಮ್ಮ ಲಲಿತಾ, ಅಮ್ಮ ಸಾಕ್ಷಾತ್ ಸಾಯಿನಾಥ್ರೆ ನಿಮ್ ಮದ್ವೆಗೆ ಬಂದಿದ್ರಮ್ಮ. ನಿಜನಾ? ಇಲ್ಲಿ ನೋಡಮ್ಮ, ಈ ಆಲ್ಬಮ್ ನೋಡು, ಸಾಯಿಬಾಬಾ ಸ್ಪಷ್ಟವಾಗಿ ಕಾಣಿಸ್ತಿದ್ದಾರೆ. ನಿಜ ಕಣಮ್ಮ, ನಾವು ಕಣ್ಣಾರೆ ನೋಡಿದ್ವಿ. ನನ್ ಮದ್ವೆಗ್ ಬಂದು ಆಶೀರ್ವಾದ ನಿಜವಾಗ್ಲೂ ನೀನು ಮಾಡಿದ್ದಾರೆ. ಅದೃಷ್ಟವಂತೆ ಕಣಮ್ಮ. ಆ ಬಾಬಾನೇ ನಿನ್ ಮದ್ವೆಗೆ ಬಂದಿದ್ದಾರೆ. ಸಾಯಿನಾಥ, ಈ ಜನ್ಮಕ್ ನನ್ಗೆ ಸಾಕು. ಹಾಯ್ ಡಾಕ್ಟರ್. ಇಟ್ಸ್ ಎ ಮಿರಾಕಲ್. ನಿಮ್ ಹೆಂಡತಿ ಪೂರ್ತಿ ಹುಷಾರಾಗಿದ್ದಾರೆ. ಹುಷಾರಾದ್ರು ಅಂದ್ರೆ? ಕೇವಲ ನೀವು ಮಾಡಿರೋ ಸೇವೆ, ನಿಮ್ಗೆ ಬಾಬಾ ಮೇಲಿರೋ ನಂಬಿಕೆ, ಅದೇ ಕಾಪಾಡಿರೋದು. ಆಲ್ ದಿ ಬೆಸ್ಟ್. ಬಿ ಹ್ಯಾಪಿ. ಥ್ಯಾಂಕ್ ಯು ಡಾಕ್ಟರ್. ಏನ್ರಿ, ಐ ಆಮ್ ಸಾರಿ ರೀ. ನಾನು ಗೊತ್ತಿಲ್ಲದೆ ತುಂಬಾ ತಪ್ಪು ಮಾಡಿದ್ದೀನಿ. ನೀವು ಅದನ್ನೆಲ್ಲ ಮರ್ತು ನಾನು ಸೇವೆ ಮಾಡಿ ಮತ್ತೆ ನನಗೆ ಪುನರ್ಜನ್ಮ ಕೊಟ್ಟಿದ್ದೀರಾ. ಸುಮ್ಮನಿರು. ಗಂಡ ಹೆಂಡತಿ ಮಧ್ಯೆ ಸಾರಿ ಹೇಳೋದಂತೆ. ಆದ್ರೆ ನಾನು ನಿನಗೆ ಸೇವೆ ಮಾಡಿದ್ದೀನ? ಅದೇ ಕಣ್ರಿ, ರಾತ್ರಿ ಹಗ್ಲು ನನ್ಗೆ ಸೇವೆ ಮಾಡಿ ನನ್ ಬದುಕಿಸಿದ್ದು ನೀವೇ ಅಲ್ವಾ? ನಾನಾ? ನಿಜವಾಗ್ಲೂ ನೀನು ಅದೃಷ್ಟವಂತೆ. ನನ್ನ ರೂಪದಲ್ಲಿ ಬಂದು ನಿನಗೆ ಸೇವೆ ಮಾಡಿದ್ದು ಆ ಸಾಯಿಬಾಬಾನೇ. ಬಾಬಾ, ಎಂತ ದೊಡ್ಡದಪ್ಪ ನಿನ್ ಮಹಿಮೆ. ಅನ್ಕೊಂಡಿದ್ದೆ, ನೀನು ನನಗಿಂತ ದೊಡ್ಡ ಹುಚ್ಚ. ನಿನ್ನ ಭಕ್ತರಿಗೆ ಕಷ್ಟಗಳು ಬಂದರೆ ಬಾಬಾ ಅಂದ ತಕ್ಷಣ ಓಡಿ ಹೋಗಿ ಅವರ ಕಷ್ಟಗಳು ತೀರಿಸ್ತೀಯ. ಈ ದಿನ ನಿನ್ನ ತಿಳಿಸಿಕೊಳ್ಳೋ ಮನುಷ್ಯರೇ ಇಲ್ಲ. ಅವರ ಕೆಲಸದಲ್ಲಿ ನಿನ್ನ ಪೂರ್ತಿಯಾಗಿ ಮರೆತೋಗಿದ್ದಾರೆ. ಅವರಿಗಿಷ್ಟದಂತೆ ನೀನು ನಡೆದುಕೊಳ್ಳಬೇಕೋ ವಿನಃ ನಿನಗಿಷ್ಟದಂತೆ ಅವರು ನಡೆಯುವುದಿಲ್ಲ. ನನಗೊಂದು ವಿಷಯ ಹೇಳು, ಯಾವುದೇ ಸ್ವಾರ್ಥವಿಲ್ಲದೆ ನಿನಗೆ ಎಷ್ಟು ಜನ ನಮಿಸುತ್ತಾರೆ? ಏನೂ ಕೋರಿಕೆ ಇಲ್ಲದೆ ನಿನಗೆ ಎಷ್ಟು ಜನ ಗುಡಿಗೆ ಬರ್ತಾರಯ್ಯ? ಗುರು ಪೌರ್ಣಮಿ ಎಂದು ತಿಳಿದಿದ್ದು ಒಬ್ಬ ಭಕ್ತರು ನಿನ್ನ ಗುಡಿಗೆ ಬರಲಿಲ್ಲ. ಹುಚ್ಚರು ನಿನ್ನ ಭಕ್ತರು, ಹುಚ್ಚರು.
ಬೆಂಕಿ ಥರನೇ. ನೋಡಿದೀಯಾ ನೀವೇ ಯಾವ ರೀತಿ ಬಂದುಬಿಟ್ರಿ? ಕೈಲಾಗ್ದೋನೆ ಒಂದು ಕಾಲದಲ್ಲಿ ಹರಿದೋಗಿರೋ ಬಟ್ಟೆಗಳಲ್ಲಿ ಸಿರಡಿನಲ್ಲಿ ತಿರುಗಾಡ್ತಾ ಇದ್ದೋನು. ಈಗ ಬಡವ ಬಾಬಾ ಅಲ್ಲ ನೀನು, ಹಣವಂತ ಬಾಬಾ ನೀನು. ನೀನೇನೋ ಬಿದ್ದೋಗಿರೋ ಮಸೀದಿನಲ್ಲಿ ಇರ್ತಾ ಇದ್ದೋನು. ಈಗ ನಿನಗೆ ಕೋಟಿ ಕೋಟಿ ಖರ್ಚು ಮಾಡಿ ಗುಡಿಗಳು ಕಟ್ಸ್ತಾ ಇದ್ದಾರೆ ನಿನಗೆ. ನೀನೇನಾದ್ರೂ ಕೇಳಿದ್ಯಾ ಬಂಗಾರದ ಕಿರೀಟ ಇಡು ಅಂತ? ನಿನಗೆ ಬಂಗಾರ ಕಿರೀಟ ಇಡ್ತಾ ಇದ್ದಾರೆ, ನಿನ್ನ ಭಕ್ತರಿಗೆ ಟೋಪಿ ಇಡ್ತಾ ಇದ್ದಾರೆ. ಅವರೆಲ್ಲ ನಿನ್ನ ಗುಡಿಯಲ್ಲಿ ಒಳ್ಳೆಯವರಂತ ಸೇರಿ ಅವರು ಮಾಡೋ ವ್ಯಾಪಾರಿಗಳಿಗೆ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಕ್ಕೆ ನಿನ್ನ ಬಳಸ್ಕೊತಾ ಇದ್ದಾರೆ. ಕಳ್ಳರು ನಿನ್ನ ಭಕ್ತರು, ಮೂರ್ಖರು ಹುಚ್ಚರು ನಿನ್ನ ಭಕ್ತರು. ಯಾರನ್ನ ಕಳ್ಳರು ಮೂರ್ಖರು ಅಂತ ಇದೆಯಾ? ನನ್ನನ್ ಬೇಕಾದ್ರೆ ಅನ್ನು ಸುಮ್ನಿರ್ತೀನಿ. ಅದನ್ನ ಬಿಟ್ಟು ನನ್ನ ಭಕ್ತರಿಗೇನಾದ್ರು ಅಂದ್ರೆ ಸುಮ್ನಿರೋದಿಲ್ಲ ನಾನು. ನಾನು ನಿನ್ನ ಭಕ್ತಂತರ ಅಲ್ಲಯ್ಯ. ನನ್ನ ಭಕ್ತರನ್ನ ಕೀಳಾಗಿಸಿದ ನಿನಗೆ ಒಂದು ಚಿಕ್ಕ ಪರೀಕ್ಷೆ ಇಡ್ತೀನಿ, ನೋಡ್ಕೊ. ಮತ್ತೆ ಗೆಲ್ಲಕ್ಕಾಗತ್ತಾ? ನೀನು ಯಾವ ಪರೀಕ್ಷೆ ಇಟ್ಟರು ಅದನ್ನ ನಿಭಾಯಿಸೋಕೆ ಸಿದ್ಧವಾಗಿದ್ದೇನೆ. ಏನೇನು ನೀ ನನ್ನ ಭಕ್ತರ ತರ ಅಲ್ವಾ? ನಾನು ಯಾವ ಪರೀಕ್ಷೆ ಇಟ್ರು ಗೆದ್ದು ಬಿಡ್ತೀಯಾ? ಹಾಗಿದ್ರೆ ಸರಿ. ಈ ನೀರ್ ತುಂಬಿದ ಪಾತ್ರೆ ತಗೋ. ನೀನು ಮಾಡಬೇಕಾಗಿರೋದೆಲ್ಲ ಏನು ಅಂದ್ರೆ, ಇದರಿಂದ ಒಂದು ಹನಿ ನೀರು ಕೂಡ ಕೆಳಗಡೆ ಬೀಳ್ದಿರೋ ಹಾಗೆ 2 ಸಲ ನೀನು ಪ್ರದಕ್ಷಿಣೆ ಹಾಕೊಂಡು ಬರ್ಬೇಕು. 2 ಸಲ ಏನು 100 ಸಲ ಬೇಕಾದ್ರೂ ಪ್ರದಕ್ಷಿಣೆ ಮಾಡ್ತೀನಿ. 100 ಸಲನ ಬೇಡಪ್ಪ, 2 ಸಲ ಮಾಡಿದ್ರೆ ಸಾಕು. ನಿನಗೆ ಕಷ್ಟ ಕೊಡೋದು ನನಗೆ ಇಷ್ಟ ಇಲ್ಲ. ಮಾಡಿದ್ರೆ ಹೇಳ್ದಾಗ ಮಾಡಿದ್ರೆ ಆವಾಗ ನಾನು ಒಪ್ಕೋತೀನಿ. ನನ್ನ ಭಕ್ತರು ನನ್ನ ಹಗುರವಾಗಿ ತಗೊಂಡಿದ್ದಾರೆ ಅಂತ. ಹಾಗೆ ಆಗ್ಲಿ, ನಿರೂಪಿಸ್ತೀನಿ. ಹಬ್ಬ, ಒಂದು ಚುಕ್ಕೆಯೂ ನೆಲಕ್ಕೆ ಬೀಳದಂಗೆ ತಗೊಂಡ್ಬಂದಿದ್ದೀನಿ, ನೋಡಿದ್ಯಾ? ನಿನ್ನ ಭಕ್ತರು ನಿನ್ನ ಭಕ್ತಿಯಿಂದ ಪೂಜಿಸುವುದಿಲ್ಲಯ್ಯ, ಭಯದಿಂದ ಪೂಜೆ ಮಾಡ್ತಾ ಇದ್ದಾರೆ. ತಡಿ, ನಾನಿಟ್ಟಂತ ಪರೀಕ್ಷೆ ಅಷ್ಟು ಬೇಗ ಮುಗಿಲಿಲ್ಲ. ಈ ಪಾತ್ರೆಯೊಟ್ಟಿಗೆ ನೀನು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ನನ್ನನ್ನ ಎಷ್ಟು ಸಲ ನೆನೆಸ್ಕೊಂಡೆ ಹೇಳು ನೋಡೋಣ. ನೀರು ಕೆಳಗಡೆ ಬೀಳುತ್ತೋ ಏನೋ ಭಯದಿಂದ ನಿನ್ನನ್ನು ಸ್ಮರಿಸಲಿಲ್ಲ. ಏಕಾಗ್ರತೆಯಿಂದ ನಡೆದಿದ್ದೇನೆ ಅಂತ ಸಮಯದಲ್ಲಿ ನಿನ್ನ ಹೇಗೆ ನೆನೆಸ್ತೀನಯ್ಯ? ನೀನ್ ಹೇಳ್ದಾಗೆ ಅವರು ಕೂಡ ಅವ್ರು ಮಾಡ್ತಿರೋ ಕೆಲ್ಸಗಳನ್ನ ಏಕಾಗ್ರತೆಯಿಂದ ಮಾಡ್ತಿದ್ದಾರೆ. ಅಂದ್ರೆ ಅವ್ರು ನನ್ನ ನೆನೆಸ್ಕೊಳ್ದಿರೋ ಹಾಗಾಯ್ತಾ? ಅವರು ಮಾಡ್ತಿರೋ ಪ್ರತಿ ಕೆಲಸದಲ್ಲೂ ನಾನಿದ್ದೀನಿ. ಅವರೆಲ್ಲರೂ ಅವರ ಕರ್ತವ್ಯಗಳನ್ನು ನಿರ್ವಹಿಸುವುದೇನೆ ಸಾಯಿನಾಮ. ಸ್ಪಷ್ಟವಾಗಿ ಕೇಳ್ತಾ ಇದೆ. ಭಕ್ತರಿಗೆ ಕಷ್ಟ ಬಂದಾಗ ಭಗವಂತ ಕಾಪಾಡಿದ ಹಾಗೆ ಪಾತ್ರೆ ಶುದ್ಧವಿಲ್ಲದೆ ಪಾಕ ಹೇಗೆ, ಚಿತ್ತ ಶುದ್ಧವಿಲ್ಲದೆ ಶಿವಪೂಜೆ ಹೇಗೆ. ಒಂದು ಸಲ ನನ್ನ ಭಕ್ತರು ಬಾಯಿ ತುಂಬ ಸಾಯಿ ಎಂದು ಕರೆದರೆ ಸಾಕು, ಜನ್ಮ ಜನ್ಮಗಳಿಗೂ ಅವರಿಗೆ ಜೊತೆಯಾಗಿರ್ತೀನಿ, ಆಧಾರವಾಗಿರ್ತೀನಿ. ಅವರು ನನ್ನ ಹಗುರವಾಗಿ ತಗೊಂಡಿದ್ದಾರೆ ಅಂದೆ ಅಲ್ವಾ? ಅವರು ಬಾಯಿ ತುಂಬ ಕರೆದಾಗ ನಾನಲ್ಲಿಗೆ ಹೋದ ಹಾಗೆ ನನ್ನ ಭಕ್ತರನ್ನು ನಾನಲ್ಲಿ ಕರೆಸ್ಕೊಳ್ಬಹುದು. ನೋಡ್ಬೇಕು ಅಂತಿದೆಯಾ? ತೋರಿಸು ಅಂತೀಯಾ? ಹಾಗಿದ್ರೆ ನೋಡು. ಅಂದು ಕುಲಿಮೆಯಲ್ಲಿ ಬಿದ್ದ ಎಳೆಯ ಮಗುವನ್ನು ನಿನ್ನ ಕೈಯಿಂದ ರಕ್ಷಿಸಿದ ಕರುಣಾಮೂರ್ತಿ, ಇಂದು ಮಾಯೆಯಿಂದ ಅಪಾಯದಲ್ಲಿದ್ದ ಮಗುವನ್ನು ಕಾಪಾಡಿದ ಜಗತ್ರಕ್ಷಕ. ನಿನ್ನ ಕೈಗಳು ಶುಭಕರವು, ಶುಭಂ ಕೈಗಳು, ಜಗವನ್ನು ರಕ್ಷಿಸೋ ನಾಥ.
ಸಾಯಿನಾಥ ಬಾಬಾ, ನಿನ್ನ ಭಕ್ತರಲ್ಲೂ ಪಾಪಿಗಳಿರ್ತಾರೆ ಅಂತ ನೀನ್ ನಿರೂಪಿಸ್ಬಿಟ್ಟೆ. ಆ ಪಾಪಿ ಬೇರೆ ಯಾರೂ ಅಲ್ಲ, ನಾನೇ. ದಿನಾನು ನಿನ್ ಪೂಜೆ ಮಾಡ್ದೆ, ಏನೂ ಮಾಡ್ಲಿಲ್ಲ. ಅದಕ್ಕೆ ನನಗ್ ದರ್ಶನ ಕೊಡದೆ ವಿಲಾಸದಲ್ಲಿ ತೇಲ್ಕೊಂಡಿರೋ ದೇವ್ರು ಅಂದ್ರೆ ಅಸಹ್ಯ ಪಡೋ ನನ್ನ ಹೆಂಡತಿಗೆ ನನ್ ರೂಪದಲ್ಲಿ ಬಂದು ಸೇವೆ ಮಾಡಿದೀಯ. ನಿಮ್ ರೂಪ ನೋಡೋ ಅರ್ಹತೆನೂ ಇಲ್ವಾ ನನ್ಗೆ? ನಿಮ್ ದರ್ಶನ ಮಾಡೋ ಯೋಗ್ಯತೆನೂ ಇಲ್ವಾ ನನ್ಗೆ? ಹಾಗಾದ್ರೆ ಯಾಕ್ ಬೇಕು ನನ್ಗೆ ಈ ಜನ್ಮ? ನಾನು ಏನ್ ಪಾಪ ಮಾಡಿದೀನಿ ಹೇಳಿ ಬಾಬಾ, ಹೇಳಿ. ನನ್ಗಿವತ್ತು ನಿಮ್ ಸಮಾಧಾನದ ಮಾತು ಬೇಡ, ಹೇಳಿ 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 ಬಾಬಾ, ಹೇಳಿ 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 ಬಾಬಾ, ಹೇಳಿ ಹೇಳಿ. ಬಾಬಾ, ಅವತ್ತು ನೀವೇ ಬಂದು ಬಾಬಾ, ಅವತ್ತು ನೀವೇ ನಾನು ಎಷ್ಟೋ ಪ್ರೀತಿಸುವಂತ ನನ್ನ ಭಕ್ತ ನನ್ನ ಮೇಲೆ ಅಸಹ್ಯಪಟ್ಟು ಕೋಪ ಮಾಡ್ಕೊಂಡು ನನ್ನ ನಿಜವಾಗ್ಲೂ ಹೊರಟು ಹೋಗೋನ್ನಲ್ಲ. ಪಾಪ, ಎಷ್ಟು ನೋವಿನಲ್ಲಿದ್ರೆ ಅವನ ಹಾಗಂತಾನೆ ಅಂತ ತಿಳ್ಕೊಳಕ್ಕಾಗ್ಲಿಲ್ವಲ್ಲ ನನ್ನ ಕೈಲಿ. ಅದಕ್ಕೆ ನಾನೇ ನಿನ್ನ ಬರೋ ಹಾಗೆ ಮಾಡಿದೆ. ನನ್ನ ಕ್ಷಮಿಸ್ಬಿಡಿ ಬಾಬಾ, ಕ್ಷಮಿಸ್ಬಿಡಿ. ನೀವು ನನಗೋಸ್ಕರ ಬಂದಿರೋದು ಅಂತ ನನಗೆ ಅರ್ಥನೇ ಆಗ್ಲಿಲ್ಲ ಇಲ್ಲಿವರೆಗೂ. ಕಣ್ಣು ಮುಂದೆ ಭಗವಂತ ಇದ್ರು ಗುರ್ತಿಡಿಯೋಕ್ಕಾಗದೆ ಇರೋ ಮೂರ್ಖ ನಾನು. ಕ್ಷಮಿಸ್ಬಿಡಿ ಬಾಬಾ, ಕ್ಷಮಿಸ್ಬಿಡಿ. ಕಂದ, ನೀನು, ನಾನು, ನಾವೆಲ್ಲರೂ ಯಾವಾಗ್ಲಾದ್ರೂ ಒಂದ್ಸಲ ತಪ್ಪು ಮಾಡ್ತಾನೆ ಇರ್ತೀವಿ. ಆತ್ಮ ಸಾಕ್ಷಾತ್ಕಾರವೇ ಇಲ್ಲದೆ ದೈವ ಸಾಕ್ಷಾತ್ಕಾರವು ಹೇಗೆ ದೊರೆಯುತ್ತದೆ? ಇಲ್ಲ. ನನ್ನ ರೂಪದಲ್ಲಿ ಬಂದು ನನ್ನ ಹೆಂಡತಿಗೆ ಸೇವೆ ಮಾಡಿ ಅವಳನ್ನ ಮನುಷ್ಯನನ್ನಾಗಿ ಮಾಡಿದೆ. ಜೀವಿಯು ಪಾಪಗಳನ್ನು ಮಾಡಿ ಕರ್ಮಗಳನ್ನು ಅನುಭವಿಸಿದ ಹಾಗೆ ಹೆಚ್ಚು ಪುಣ್ಯಗಳನ್ನು ಮಾಡಿದರೂ ಅದರ ಕರ್ಮವನ್ನು ಅನುಭವಿಸಲೇಬೇಕು. ನಿನ್ನ ಹೆಂಡತಿ ಕಳೆದ ಜನ್ಮದಲ್ಲಿ ನನ್ನ ಭಕ್ತೆ. ಆ ಜನ್ಮದಲ್ಲೂ ನೀನೇ ಅವಳಿಗೆ ಗಂಡ. ನೀನು ಅವಳಿಗೆ ಯಾವಾಗ್ಲೂ ಕಷ್ಟ ಕೊಡ್ತಾ ಇದ್ದೆ. ವಿಲಾಸಾಲಯದಲ್ಲೇ ಕಾಲ ಕಳೆದು ಪೂರ್ತಿಯಾಗಿ ಭಗವಂತನನ್ನೇ ಮರೆತುಬಿಟ್ಟಿದ್ದೆ. ಆ ಜನ್ಮದಲ್ಲಿ ನೀನು ಮಾಡಿದ ಪಾಪದ ಫಲವಾಗಿ ಈ ಜನ್ಮದಲ್ಲೂ ಕೂಡ ನೀನೇ ಅವಳಿಗೆ ಮತ್ತೆ ಗಂಡನಾಗಿ ಬಂದಿದ್ದೀಯ. ಆಗ ಅವಳು ಕಳೆದುಕೊಂಡದ್ದನ್ನು ಈಗ ನೀನ್ ಅನುಭವಿಸ್ತಾ ಇದೀಯ. ಈಗ ನಿನ್ನ ಜನ್ಮಕ್ಕೆ ಸಾರ್ಥಕತೆ ಬಂದಿದೆ. ಅಹಂನ ಬಿಟ್ಟು ಇಹಪರಗಳನ್ನು ತಿಳಿದುಕೊಂಡ ಮಾನವನು ಮಹನೀಯನಾಗ್ತಾನೆ. ಜೈ ಸಾಯಿ.
ಶಿರ್ಡಿ ಪ್ರವೇಶವೇ ಸರ್ವ ದುಃಖ ಪರಿಹಾರ. ಸಿರಿವಂತರಾದರೇನು ಕಡು ಬಡವರಾದರೇನು, ದ್ವಾರಕಾ ಮಾಯಿ ಪ್ರವೇಶ ಮಾಡಿದ ತಕ್ಷಣವೇ ಸುಖ ಸಂಪತ್ತು ಗಳಿಸುವರು. ಈ ಭೌತಿಕ ದೇಹದ ನಂತರ ನಾ ಪ್ರಮತ್ತನು. ನನ್ನ ಭಕ್ತರಿಗೆಲ್ಲ ನನ್ನ ಸಮಾಧಿಯಿಂದಲೇ ವರವ ಕೊಡುವೆನೋ. ನನ್ನ ಸಮಾಧಿಯಿಂದಲೇ ನನ್ನ ಮನುಷ್ಯ ಶರೀರವು ಮಾತನಾಡುವುದು. ನನ್ನಾಶ್ರಯಿಸಿದವರಿಗೆ, ಶರಣು ಬಯಸಿದವರಿಗೆ ರಕ್ಷಿಸುವುದೇ ನನ್ನ ಕರ್ತವ್ಯ. ನನ್ನ ಯಾರು ಕಣ್ಣಲ್ಲಿ ನೋಡುವರೋ ಅವರಿಗೆ ನನ್ನ ಕಟಾಕ್ಷ. ನಿನ್ನ ಭಾರವೆಲ್ಲವನ್ನು ನನ್ನ ಮೇಲೆ ಹಾಕು, ಎಲ್ಲವನ್ನೂ ಓರುವೆನು. ನನ್ನ ಸಹಾಯವಾಗಲಿ, ನನ್ನ ಸಲಹೆಯಾಗಲಿ, ಕೋರಿದ ತಕ್ಷಣ ನೀಡಲು ಸದಾ ಸಿದ್ಧನು. ನನ್ನ ಭಕ್ತರ ಮನೆಯಲ್ಲಿ ಇಲ್ಲ ಅನ್ನೋ ಶಬ್ದವೇ ಇಲ್ಲದಾಗುವುದು. ನನ್ನ ಸಮಾಧಿಯಿಂದಲೇ, ನನ್ನ ಸಮಾಧಿಯಿಂದಲೇ, ನನ್ನ ಸಮಾಧಿಯಿಂದಲೇ ನಾನು ಸರ್ವ ಕಾರ್ಯವನ್ನು ಮಾಡುವೆನು.